ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಗುಣತ್ರಯ ವಿಭಾಗ ಯೋಗವೆಂಬ ಚತುರ್ದಶೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಚತುರ್ದಶೋಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ಓ ಗುರುವೇ, ನೀವು ಸಮಸ್ತ ದೇವತೆಗಳಲ್ಲಿ ಶ್ರೇಷ್ಠರಾಗಿರುವಿರಿ. ಆನಂದ ಮತ್ತು ಬುದ್ಧಿರೂಪಿ ಪ್ರಭೆಯನ್ನು ಬೆಳಗಿಸುವ ಸೂರ್ಯನಾಗಿರುವಿರಿ. ನಿಮಗೆ ಜಯ ಜಯಕಾರವಿರಲಿ. ನೀವು ಎಲ್ಲರ ವಿಶ್ರಾಂತಿ ಸ್ಥಾನವಾಗಿದ್ದು ಎಲ್ಲರ ಹೃದಯದಲ್ಲಿ ಅಹಂ ಬ್ರಹ್ಮಾಸ್ಮಿ ಈ ತತ್ವವನ್ನು ತುಂಬುವವರಾಗಿರುವಿರಿ. ನೀವು ಸಮುದ್ರ ರೂಪವಾಗಿದ್ದು ನಿಮ್ಮಲ್ಲಿ 14 ಭುವನಗಳು ಅಲೆಗಳಂತೆ ಇರುವವು. ನಿಮಗೆ ಜಯ ಜಯಕಾರವಿರಲಿ. ನೀವು ದೀನ ದಯಾಳುಗಳಾಗಿದ್ದು ನಿರಂತರವಾಗಿ ಕರುಣೆಯ ಸಮುದ್ರರಾಗಿರುವಿರಿ ಹಾಗೂ ಬ್ರಹ್ಮವಿದ್ಯಾ ವಧು ವಲ್ಲಭರಾಗಿರುವಿರಿ. ನಿಮ್ಮನ್ನು ತಿಳಿಯದವರಿಗೆ ಈ ವಿಶ್ವವು ಸತ್ಯದಂತೆ ಭಾಸವಾಗುತ್ತದೆ. ನಿಮ್ಮನ್ನು ಅರಿತವರಿಗೆ ಸಮಸ್ತ ವಿಶ್ವದಲ್ಲಿ ನೀವಲ್ಲದೆ ಬೇರೆ ಏನೂ ಕಾಣುವುದಿಲ್ಲ. ಕಣ್ಣು ಕಟ್ಟು ಆಟದಲ್ಲಿ ಗಾರುಡಿಯು ಬೇರೆಯವರ ದೃಷ್ಟಿಯನ್ನು ಹರಣ ಮಾಡಿದಂತೆ ಕಾಣುವುದು, ಆದರೆ ಅವನಿಗೆ ಸ್ವತಃ ಅಡಗಲು ಬರುವುದಿಲ್ಲ. ಆದರೆ ನೀವು ಸ್ವತಃ ಅಡಗಿಕೊಳ್ಳುವ ನಿಮ್ಮ ಚಾತುರ್ಯವು ವಿಲಕ್ಷಣವಾಗಿದೆ. ಸ್ವಾಮಿ, ಈ ಇಡೀ ಜಗತ್ತಿನಲ್ಲಿ ನೀವು ಕೆಲವರಿಗೆ ಜ್ಞಾನದ ಬೋಧೆ ಮಾಡುವಿರಿ, ಕೆಲವರನ್ನು ಮಾಯೆಯ ಲೀಲೆಯಲ್ಲಿ ತೊಡಗಿಸುವಿರಿ. ಹೀಗೆ ಸಹಜವಾದ ಲೀಲೆಯಾಗಿರುವ ನಿಮಗೆ ನಮಸ್ಕಾರಗಳು. ಜಗತ್ತಿನಲ್ಲಿ ನೀರಿಗೆ ನಿಮ್ಮಿಂದಲೇ ರುಚಿ ಬಂದಿರುವುದು ಮತ್ತು ಪೃಥ್ವಿಗೆ ಸಹಿಸುವ ಶಕ್ತಿ ಇರುವುದು. ಇದಕ್ಕೆ ನಿಮ್ಮ ಶಕ್ತಿಯೇ ಕಾರಣವಾಗಿರುವುದು. ಸೂರ್ಯ ಚಂದ್ರರು ಕೇವಲ ದೊಡ್ಡ ಚಿಪ್ಪಿನಂತೆ ನಿಸ್ತೇಜರಾಗಿರುವರು, ಆದರೆ 3 ಲೋಕಗಳಲ್ಲಿ ಬೀಳುವ ಅವರ ಪ್ರಕಾಶವು ನಿಮ್ಮ ತೇಜಶಕ್ತಿಯ ಪ್ರಭಾವವಾಗಿದೆ. ಎಲ್ಲೆಡೆ ಸಂಚರಿಸುವ ವಾಯುವು ನಿಮ್ಮ ಶಕ್ತಿಯಿಂದಲೇ ಸುತ್ತುತ್ತಿರುವುದು. ಆಕಾಶವು ದೊಡ್ಡದಾಗಿದ್ದರೂ ಅದರ ಸಮಾವೇಶ ನಿಮ್ಮಲ್ಲೇ ಇದ್ದು ನಿಮ್ಮ ಒಂದು ಮೂಲೆಯಲ್ಲಿ ಅಡಗಿಕೊಂಡಿದೆ. ಹೆಚ್ಚಿಗೇನು ಹೇಳಬೇಕು? ಸರ್ವ ಮಾಯೆಯು ನಿಮ್ಮಲ್ಲಿಯೇ ಇದ್ದು ಜ್ಞಾನವು ನಿಮ್ಮ ಶಕ್ತಿಯಿಂದಲೇ ಎಲ್ಲ ಕಡೆ ನೋಡುವುದು. ಇಷ್ಟೇ ಅಲ್ಲ, ನಿಮ್ಮ ಸ್ವರೂಪದ ಅಂತ ಕಾಣದೆ ಶ್ರುತಿಗಳಿಗೆ ವರ್ಣಿಸಲು ಶ್ರಮವಾಯಿತು. ವೇದಗಳು ವರ್ಣಿಸುವುದರಲ್ಲಿ ಚತುರವಾಗಿರುವುದು ನಿಜ. ನಿಮ್ಮ ದರ್ಶನವಾಗದಿರುವಾಗ ವರ್ಣಿಸಬಲ್ಲವು, ಆದರೆ ನಿಮ್ಮ ದರ್ಶನವಾದೊಡನೆ ಅವುಗಳ ಮತ್ತು ನಮ್ಮ ಸ್ಥಿತಿಯು ಒಂದೇ ಆಯಿತು ಮತ್ತು ಇಬ್ಬರೂ ಸುಮ್ಮನೆ ಕುಳಿತುಕೊಳ್ಳಬೇಕಾಯಿತು. ಎಲ್ಲವೂ ಜಲಮಯವಾದಾಗ ಹನಿಯ ಗಣತಿ ಇರುವುದೇ ಇಲ್ಲ. ಹೋಗಲಿ, ದೊಡ್ಡ ನದಿಗಳನ್ನಾದರೂ ಕಂಡುಹಿಡಿಯಲು ಸಾಧ್ಯವೇ? ಅಥವಾ ಸೂರ್ಯೋದಯವಾದಾಗ ಚಂದ್ರನು ಮಿಣುಕು ಹುಳದಂತಾಗುವನು. ಅಂದರೆ ಸೂರ್ಯನ ಮುಂದೆ ಚಂದ್ರನು ಮತ್ತು ಮಿಣುಕು ಹುಳ ಇವುಗಳ ಬೆಲೆ ಒಂದೇ ಆಗುವುದು. ಹಾಗೆಯೇ ನನ್ನ ಮತ್ತು ಶ್ರುತಿಯ ಬೆಲೆ ಒಂದೇ ಆಗುವುದು. ನಿಮ್ಮಲ್ಲಿ ದ್ವೈತದ ನೆಲೆಯು ಮುರಿದು ಪರವಾಣಿಯೊಂದಿಗೆ ವೈಖರಿಯು ಸ್ತಬ್ಧವಾಗುವುದು. ಅಂತಹ ನಿಮ್ಮನ್ನು ಯಾವ ಬಾಯೆಯಿಂದ ವರ್ಣಿಸಲಿ? ಅಂದರೆ ಯಾರಿಂದಲೂ ವರ್ಣಿಸಲಾಗುವುದಿಲ್ಲ. ಆದ್ದರಿಂದ ಇನ್ನು ನಿಮ್ಮನ್ನು ಸ್ತುತಿಸುವುದನ್ನು ಬಿಟ್ಟು ಮೌನವಾಗಿ ನಿಮ್ಮ ಚರಣಗಳಲ್ಲಿ ತಲೆಯನ್ನಿಡುವುದೇ ಉತ್ತಮ ಮಾರ್ಗವು. ಅದಕ್ಕಾಗಿ ಗುರುರಾಯನೇ, ನೀವು ಹೇಗೆ ಇರುವಿರೋ ಹಾಗೆಯೇ ನಾನು ನಿಮಗೆ ನಮಸ್ಕರಿಸುತ್ತಿದ್ದೇನೆ. ನೀವು ನನ್ನ ಗೀತಾರ್ಥರೂಪಿ ಉದ್ಯೋಗವು ಸಫಲವಾಗುವಂತೆ ಕರುಣಿಸಿರಿ. ಆಗ ನಿಮ್ಮ ಕೃಪಾರೂಪಿ ಮೂಲಧನವನ್ನು ಬಿಚ್ಚಿ ನನ್ನ ಮತಿ ಎಂಬ ಚೀಲದಲ್ಲಿ ತುಂಬಿಬಿಡಿರಿ. ನನ್ನ ಜ್ಞಾನಪ್ರಧಾನವಾದ ಕಾವ್ಯವನ್ನು ಸಿದ್ಧಿಸುವಂತೆ ಅನುಗ್ರಹಿಸಿರಿ. ಮತ್ತೆ ನಾನು ಈ ಉದ್ಯೋಗವನ್ನು ಮಾಡಿ ಸಂತರ ಕಿವಿಗಳಲ್ಲಿ ಸುಂದರವಾದ ವಿವೇಕಯುತ ಕರ್ಣಭೂಷಣಗಳನ್ನು ಸಿದ್ಧ ಮಾಡಿ ತೋಡಿಸುವೆನು. ಸ್ವಾಮಿ, ಗೀತಾರ್ಥರೂಪಿ ನಿಧಿಯನ್ನು ಹೊರಗೆ ತೆಗೆಯಲು ನನ್ನ ಮನಸ್ಸಿನಲ್ಲಿ ಇಚ್ಛೆ ಉಂಟಾಗಿದೆ. ಅದನ್ನು ಸಫಲವಾಗಿಸಲು ನೀವು ನಿಮ್ಮ ಸ್ನೇಹರೂಪಿ ಅಂಜವನ್ನು ನನ್ನ ಕಣ್ಣಿಗೆ ಹಚ್ಚಿರಿ. ನನ್ನ ಬುದ್ಧಿರೂಪಿ ಕಣ್ಣುಗಳಿಗೆ ಒಮ್ಮೆ ಶಬ್ದಮಯ ಸೃಷ್ಟಿಯು ಕಾಣುವಂತಹ ನಿಮ್ಮ ಕರುಣಾರೂಪಿ ಸೂರ್ಯ ಬಿಂಬದ ನಿರ್ಮಲ ಪ್ರಕಾಶವನ್ನು ಬೀರಿರಿ. ನನ್ನ ಬುದ್ಧಿರೂಪಿ ಬಳ್ಳಿಯು ಬಹಳ ಬೆಳೆದು ಅದಕ್ಕೆ ಕಾವ್ಯರೂಪಿ ಫಲಗಳು ಬರಲು ಬಳ್ಳಿಯು ಪ್ರಫುಲ್ಲಿತವಾಗುವಂತೆ ಕೃಪೆ ಮಾಡುವುದರಲ್ಲಿ ನೀವು ವಸಂತ ಋತು ಆಗಿರುವಿರಿ. ನನ್ನ ಬುದ್ಧಿರೂಪಿ ಗಂಗೆಗೆ ಅರ್ಥ ಸಿದ್ಧಾಂತರೂಪಿ ಮಹಾಪೂರ ಬರುವಂತೆ ನಿಮ್ಮ ಕೃಪಾದೃಷ್ಟಿಯ ಔದಾರ್ಯದ ಮಳೆಗರೆಯಿರಿ. ಓ ವಿಶ್ವೈಕಧಾಮ, ನಿಮ್ಮ ಪ್ರಸಾದ ಚಂದ್ರಮನು ನನಗೆ ಸ್ಫೂರ್ತಿಯ ಪೌರ್ಣಮಿ ಮಾಡಲಿ. ಪೂರ್ಣ ಚಂದ್ರನಿಗೆ ಪೌರ್ಣಿಮೆಯು ಶೋಭಿಸುವುದು. ಹಾಗೆಯೇ ನಿಮ್ಮ ಕೃಪೆಯಿಂದ ನನಗೆ ಪೂರ್ಣ ಸ್ಫೂರ್ತಿಯು ಬರಲಿ.
ಆ ಪೌರ್ಣಮಿಯನ್ನು ನಾನು ಅವಲೋಕಿಸಿದಾಗ ನನ್ನ ಜ್ಞಾನ ಸಮುದ್ರಕ್ಕೆ ಭರತಿ ಬಂದೀತು ಮತ್ತು ನವರಸಗಳು ಸ್ಫೂರ್ತಿಗೊಂಡು ಉಕ್ಕಿ ಹರಿಯುವವು. ಹೀಗೆ ಜ್ಞಾನೇಶ್ವರರ ಮಾತನ್ನು ಕೇಳಿ ಶ್ರೀ ಗುರು ನಿವೃತ್ತಿನಾಥರು ಸಂತೋಷಗೊಂಡು ಹೇಳಿದರು, ನೀನು ವಿನಂತಿ ಮತ್ತು ಸ್ತುತಿಯ ನಿಮಿತ್ತದಿಂದ ದ್ವೈತವನ್ನು ವ್ಯರ್ಥವಾಗಿ ಬೆಳೆಸುವಿ. ಈಗ ಈ ವ್ಯರ್ಥವಾದ ಸ್ತುತಿಯು ಇರಲಿ, ತಿಳಿಯಬೇಕಾದ ವಿಷಯವನ್ನು ಉತ್ತಮವಾಗಿ ಸಿದ್ಧಪಡಿಸಿ ಗ್ರಂಥವನ್ನು ಹೇಳು. ಉತ್ಕಂಠತೆಯು ಭಂಗವಾಗಲು ಬಿಡಬೇಡ. ಆಗ ಜ್ಞಾನೇಶ್ವರರು ಹೇಳಿದರು, ಸ್ವಾಮಿ, ನಿಮ್ಮ ಮುಖದಿಂದ ಗ್ರಂಥವನ್ನು ಹೇಳಿ ಎಂದು ಹೇಳುವುದನ್ನೇ ನಾನು ದಾರಿ ಕಾಯುತ್ತಿದ್ದೆ. ಮೊದಲೇ ದೂರ್ವೆಯ ಬೇರು ಅಮರವಾಗಿರುವುದು, ಅದರ ಮೇಲೆ ಅಮೃತದ ಮಳೆ ಬಿದ್ದರೆ ಮತ್ತೆ ಕೇಳುವುದೇನಿದೆ? ಗುರುಪ್ರಸಾದ ದೊರೆತುದರಿಂದ ಇನ್ನು ಗೀತೆಯ ಮೂಲಶಾಸ್ತ್ರದ ಪ್ರತಿಯೊಂದು ಪದವನ್ನು ವಿಸ್ತಾರವಾಗಿ ಮತ್ತು ಸ್ಪಷ್ಟವಾಗಿ ವರ್ಣಿಸುವೆನು. ಅದನ್ನು ಕೇಳುವುದರಿಂದ ಮನಸ್ಸಿನೊಳಗಿನ ಎಲ್ಲ ಸಂಶಯಗಳು ಇಲ್ಲವಾಗಿ ಶ್ರವಣದ ಇಚ್ಛೆಯು ಇಮ್ಮಡಿಯಾಗುವುದು. ನನ್ನ ಮಧುರವಾದ ವಾಣಿಯಿಂದ ಇಂತಹ ಉತ್ತಮ ಶಬ್ದಗಳೇ ಹೊರಡಲಿ ಎಂಬುದೇ ಗುರುಗಳಲ್ಲಿ ನನ್ನ ಬೇಡಿಕೆಯಾಗಿದೆ. ಇರಲಿ, ಹಿಂದಿನ 13ನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಅರ್ಜುನನಲ್ಲಿ ಈ ರೀತಿಯ ಕಥೆಯನ್ನು ಹೇಳಿದನು. ಆತ್ಮ ಮತ್ತು ಪ್ರಕೃತಿ ಇವುಗಳ ಸಂಯೋಗದಿಂದ ಈ ಜಗತ್ತು ನಿರ್ಮಾಣವಾಗುತ್ತದೆ. ಗುಣಗಳ ಬಲವಂತದಿಂದ ಆತ್ಮನು ಸಂಸಾರದಲ್ಲಿ ಮುಳುಗಿ ಹೋಗುವನು. ಮಾಯೋಪಾಧಿಯಿಂದ ಇವನಿಗೆ ಸುಖ ದುಃಖಗಳನ್ನು ಭೋಗಿಸಬೇಕಾಗುತ್ತದೆ ಮತ್ತು ಅವನು ಗುಣಸಂಗರಹಿತನಾದಾಗ ಮುಕ್ತನಾಗುವನು. ಹಾಗಾದರೆ ಸಂಗರಹಿತನಾದ ಆತ್ಮನಿಗೆ ಪ್ರಕೃತಿಯ ಸಂಗವು ಹೇಗೆ ಆಗುತ್ತದೆ? ಆತ್ಮ ಮತ್ತು ಪ್ರಕೃತಿಯ ಸಂಯೋಗವು ಯಾವುದು? ಆತನಿಗೆ ಸುಖ ದುಃಖಾದಿ ಭೋಗವು ಹೇಗೆ ಉಂಟಾಗುತ್ತದೆ? ಆ ಗುಣಗಳು ಎಷ್ಟು ಮತ್ತು ಹೇಗಿವೆ? ಆ ಗುಣಗಳ ಬಾಧೆಯು ಯಾವ ರೀತಿಯಿಂದ ಆಗುತ್ತದೆ? ಪುರುಷನು ಗುಣಾತೀತನಾದಾಗ ಅವನ ಗುಣಲಕ್ಷಣಗಳೇನು? ಹೀಗೆ ಇದೆಲ್ಲವನ್ನು ವರ್ಣಿಸುವುದೇ 14ನೆಯ ಅಧ್ಯಾಯದ ವಿಷಯವಾಗಿದೆ. ಹಾಗಾದರೆ ಈಗ ಆ ವೈಕುಂಠ ನಿವಾಸಿ ವಿಶ್ವೇಶ್ವರನ ಅಭಿಪ್ರಾಯವೇನು ಎಂಬುದನ್ನು ಕೇಳಿರಿ. ಅವನು ಹೇಳಿದನು, ಅರ್ಜುನ, ಶ್ರವಣ ಮಾಡುವ ಎಲ್ಲ ಸಾಮಗ್ರಿಗಳನ್ನು ಒಟ್ಟುಗೂಡಿಸಿ ನೀನು ಈ ಜ್ಞಾನಕ್ಕೆ ಜ್ಯೋತಿ ಬೀಳಬೇಕು. ಹಿಂದೆ ನಿನಗೆ ನಾನು ಈ ಜ್ಞಾನವನ್ನು ಅನೇಕ ವಿಧದಿಂದ ಸ್ಪಷ್ಟಪಡಿಸಿ ಹೇಳಿರುವೆನು, ಆದರೆ ಅದು ನಿನ್ನ ಅನುಭವದ ಹೊಟ್ಟೆಯೊಳಗೆ ಪ್ರವೇಶವಾಗಿಲ್ಲ. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಶ್ರೀ ಭಗವಂತನು ಹೇಳಿದನು, ಯಾವುದನ್ನು ತಿಳಿದುಕೊಂಡು ಎಲ್ಲ ಮುನಿಜನರು ಜಗತ್ತಿನಿಂದ ಮುಕ್ತರಾಗಿ ಪರಮ ಸಿದ್ಧಿಯನ್ನು ಪಡೆದಿದ್ದಾರೋ ಅಂತಹ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಆ ಪರಮ ಜ್ಞಾನವನ್ನು ನಾನು ಪುನಃ ನಿನಗೆ ಹೇಳುವೆನು. ಆದ್ದರಿಂದ ಅಯ್ಯ, ಪರಾಯಿ ಈ ಶಬ್ದದ ಮಹಿಮೆಯನ್ನು ಶ್ರುತಿಗಳು ವರ್ಣಿಸಿರುವಂತೆಯೇ ನಿನಗೆ ಪುನಃ ನಾನು ಹೇಳುವೆನು. ತನ್ನದಾದ ಆತ್ಮಜ್ಞಾನಕ್ಕೆ ಪರ ಎಂದು ಹೇಳುವರು, ಏಕೆಂದರೆ ಸಂಸಾರ ಮತ್ತು ಸ್ವರ್ಗ ಇವುಗಳು ತನ್ನ ಸ್ವರೂಪದಂತೆ ಪ್ರಿಯವಾಗಿವೆ. ಅಯ್ಯ, ಈ ಕಾರಣದಿಂದಲೇ ಆತ್ಮಜ್ಞಾನವು ಎಲ್ಲಕ್ಕಿಂತ ಶ್ರೇಷ್ಠವೆಂದು ನಾನು ಹೇಳುವೆನು. ಕಾರಣ ಇದು ಅಗ್ನಿರೂಪವಾಗಿದ್ದು ಇತರ ಜ್ಞಾನಗಳು ಇದರ ಮುಂದೆ ತೃಣಪ್ರಾಯವಾಗಿವೆ. ಈ ಜ್ಞಾನವು ಮರ್ತ್ಯಲೋಕ ಮತ್ತು ಸ್ವರ್ಗಲೋಕಗಳ ಭೋಗಗಳನ್ನು ತಿಳಿಯುವುದು. ಯಜ್ಞ ಯಾಗಾದಿ ಕರ್ಮಗಳೇ ಉತ್ತಮವೆಂದು ಹೇಳುವುದು. ಇದು ದ್ವೈತವನ್ನು ಚೆನ್ನಾಗಿ ಪರೀಕ್ಷಿಸುವುದು. ಈ ಎಲ್ಲ ಜ್ಞಾನಗಳು ಆತ್ಮಜ್ಞಾನದ ಮುಂದೆ ಸ್ವಪ್ನದಂತೆ ತೋರುವವು. ಗಗನದಲ್ಲಿ ಉತ್ಪನ್ನವಾದ ವಾಯುವು ಎಷ್ಟೇ ದೊಡ್ಡದಾಗಿದ್ದರೂ ಅದು ಅದರಲ್ಲೇ ಲಯ ಹೊಂದುವುದು. ಅಥವಾ ಸೂರ್ಯೋದಯವಾಗುತ್ತಲೇ ಚಂದ್ರ ನಕ್ಷತ್ರಗಳ ತೇಜವು ಅಡಗುವುದು. ಇಲ್ಲವೇ ಪ್ರಳಯ ಕಾಲದ ನೀರು ಎಲ್ಲೆಡೆ ತುಂಬಿದಾಗ ನದಿ ಈ ಭೇದವು ಉಳಿಯುವುದಿಲ್ಲ. ಹಾಗೆಯೇ ಆತ್ಮಜ್ಞಾನವು ಉದಿಸಿದಾಗ ಇತರ ಎಲ್ಲ ಜ್ಞಾನಗಳು ಲಯ ಹೊಂದುವವು. ಆದ್ದರಿಂದ ಅರ್ಜುನನೇ, ಇದನ್ನು ನಾನು ಉತ್ತಮವೆಂದು ಹೇಳುವೆನು. ಎಲೈ ಪಾಂಡುಸುತನೇ, ಅನಾದಿ ಕಾಲದಿಂದ ನಮ್ಮ ಬಳಿಯಲ್ಲಿ ಸಹಜವಾಗಿ ಇರುವ ನಮ್ಮ ಮುಕ್ತತೆಯು ಅಥವಾ ಮೋಕ್ಷವು ಈ ಜ್ಞಾನದ ಪ್ರಾಪ್ತಿಯಿಂದ ಕೈವಶವಾಗುವುದು. ಇದರ ಅನುಭವ ಉಂಟಾಯಿತೆಂದರೆ ಎಲ್ಲ ಜ್ಞಾನಿಗಳು ಸಂಸಾರಕ್ಕೆ ತಲೆ ಎತ್ತಲು ಬಿಡುವುದಿಲ್ಲ. ವಿಷಯಗಳ ಕಡೆಗೆ ಧಾವಿಸುವ ಮನಸ್ಸನ್ನು ಹಿಂದಕ್ಕೆ ಸರಿಸಿ ಅದನ್ನು ಇದ್ದಲ್ಲೇ ಸ್ಥಾಪಿಸಿದಾಗ ಸಹಜವಾಗಿ ವಿಶ್ರಾಂತಿಯು ದೊರೆಯುವುದು. ಹೀಗಾದಾಗ ಅವನು ದೇಹಿಯಾಗಿದ್ದರೂ ಇಲ್ಲದಂತೆ ಆಗುವನು. ಅನಂತರ ಸ್ಥೂಲ ಸೂಕ್ಷ್ಮಗಳೆಂಬ ದೇಹದ್ವಯಗಳ ಕವಲನ್ನು ಒಮ್ಮೆಲೆ ದಾಟಿ ನನ್ನ ಯೋಗ್ಯತೆಯನ್ನೇ ಹೊಂದುವರು.
ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಲಯೇನ ವ್ಯಥಂತಿ ಚ. ಈ ಜ್ಞಾನವನ್ನು ಆಶ್ರಯಿಸಿ ಅರ್ಥಾತ್ ಧಾರಣೆ ಮಾಡಿ ನನ್ನ ಸ್ವರೂಪವನ್ನು ಪ್ರಾಪ್ತಿ ಮಾಡಿಕೊಂಡ ಪುರುಷರು ಸೃಷ್ಟಿಯ ಆದಿಯಲ್ಲಿ ಪುನಃ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿಯೂ ಸಹ ದುಃಖಿತರಾಗುವುದಿಲ್ಲ. ಅರ್ಜುನ, ಇವರು ನನ್ನ ನಿತ್ಯತೆಯಿಂದ ನಿತ್ಯರಾಗುವರು, ನನ್ನ ಪೂರ್ಣತೆಯಿಂದ ಪೂರ್ಣರಾಗುವರು. ನಾನು ಆನಂದ ಸ್ವರೂಪನಾಗಿರುವೆನೋ, ಸತ್ಯ ಸಿದ್ಧನಾಗಿರುವೆನೋ ಹಾಗೆಯೇ ಅವರು ಆಗುವರು. ಅವರಲ್ಲಿ ಮತ್ತು ನನ್ನಲ್ಲಿ ಯಾವುದೇ ಭೇದವಿರುವುದಿಲ್ಲ. ಘಟದ ನಾಶವಾದಾಗ ಘಟಾಕಾಶವು ಹೇಗೆ ಮಹಾಕಾಶ ರೂಪವಾಗುವುದೋ ಹಾಗೆಯೇ ನಾನು ಎಷ್ಟಿರುವೆನೋ ಅವರು ಹಾಗೆಯೇ ಆಗುವರು. ಮೂಲ ದೀಪದಿಂದ ಹಚ್ಚಿದ ಅನೇಕ ದೀಪಗಳ ಬತ್ತಿಗಳನ್ನು ಒಂದೆಡೆ ಸೇರಿಸಿದರೆ ಅವುಗಳ ಪ್ರಕಾಶವು ಮೂಲ ದೀಪದಲ್ಲೇ ಸೇರುವುದು. ಹಾಗೆಯೇ ಅರ್ಜುನನೇ, ದ್ವೈತ ಭಾವವು ಇಲ್ಲವಾಗಿ ನಾನು ನೀನು ಎಂಬ ಭೇದವು ನಾಮಮಾತ್ರವಿದ್ದು ಒಂದೇ ಆಗುವುದು. ಈ ಕಾರಣದಿಂದಲೇ ಸೃಷ್ಟಿಯು ಪ್ರಾರಂಭವಾಗುವಾಗ ಅವನಿಗೆ ಜನ್ಮವನ್ನು ಧರಿಸಬೇಕಾಗುವುದಿಲ್ಲ. ಸೃಷ್ಟಿಯ ಉತ್ಪತ್ತಿಯೊಂದಿಗೆ ದೇಹವನ್ನು ಧರಿಸದವರು ಪ್ರಳಯ ಕಾಲದಲ್ಲಿ ನಾಶವೆಲ್ಲಿಂದ ಆಗುವರು? ಆದ್ದರಿಂದ ಧನಂಜಯನೇ, ಆತ್ಮಜ್ಞಾನದಿಂದ ಅನುಸರಿಸಿಕೊಂಡು ಮದ್ರೂಪರಾದವರು ಜನ್ಮ ಮರಣಾತೀತರಾಗಿರುವರು. ಹೀಗೆ ಅರ್ಜುನನಿಗೆ ಆತ್ಮಜ್ಞಾನದಲ್ಲಿ ರುಚಿಯುಂಟಾಗುವಂತೆ ಭಗವಂತನು ಅದರ ಹಿರಿಮೆಯನ್ನು ಪ್ರೀತಿಯಿಂದ ವರ್ಣಿಸಿದನು. ಆಗ ಅರ್ಜುನನ ಸ್ಥಿತಿ ಹೇಗಾಯಿತೆಂದರೆ, ಅವನ ಸರ್ವಾಂಗಕ್ಕೂ ಕಿವಿಗಳು ಮೂಡಿ ಬಂದವು. ಅಂದರೆ ನಖಶಿಕಾಂತವಾಗಿ ಅವಧಾನ ರೂಪನಾದನು. ಆಕಾಶದಲ್ಲಿಯೂ ಹಿಡಿಸಲಾರದಂತಹ ತನ್ನ ಮಾತನ್ನು ಅರ್ಜುನನು ಧಾರಣೆ ಮಾಡಿರುವುದನ್ನು ಕಂಡು ಭಗವಂತನಿಗೆ ಪ್ರೇಮವು ಉಕ್ಕೇರಿ ಬಂತು. ಮತ್ತೆ ಭಗವಂತನು ಹೇಳಿದನು, ಅರ್ಜುನನೇ, ನನ್ನ ವಕ್ತೃತ್ವ ರೂಪಿ ಕನ್ಯೆಗೆ ನೀನು ಬುದ್ಧಿರೂಪಿ ವರನು ದೊರಕಿದುದರಿಂದ ಅದು ಇಂದು ಬೆಳಗಿತು. ಕಾರಣ ಹೇಳುವ ನನ್ನ ಉತ್ಸಾಹದಂತೆ ನೀನು ಉತ್ತಮ ಶ್ರೋತೃವೋ ಆಗಿರುವೆ. ಹಾಗಾದರೆ ಈಗ ನಾನು ಒಬ್ಬನೇ ಇದ್ದು ತ್ರಿಗುಣರೂಪಿ ಬೇಟೆಗಾರನು ದೇಹರೂಪವಾದ ಬಲೆಯನ್ನು ಬೀಸಿ ನಿನಗೆ ಅನೇಕ ರೂಪಗಳನ್ನು ಧರಿಸಲು ಹೇಗೆ ತೊಡಗಿಸುವನು? ಮತ್ತು ಮಾಯೆಯ ಉಪಾಧಿಯಿಂದ ನನ್ನಿಂದ ಈ ಜಗತ್ತು ಹೇಗೆ ಉತ್ಪನ್ನವಾಗುತ್ತದೆ ಎಂಬುದನ್ನು ಹೇಳುವೆನು ಕೇಳು. ನೋಡು, ನನ್ನ ಸಂಘರೂಪಿ ಬೀಜದಿಂದ ಪ್ರಾಣಿಮಾತ್ರರು ಉತ್ಪನ್ನರಾಗುವರು. ಈ ಕಾರಣದಿಂದಲೇ ಪ್ರಕೃತಿಯನ್ನು ಕ್ಷೇತ್ರವೆಂದು ಹೇಳುವುದು. ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಹೇ ಅರ್ಜುನ, ನನ್ನ ಮಹತ್ ಬ್ರಹ್ಮರೂಪಿ ಮೂಲ ಪ್ರಕೃತಿಯು ಸಮಸ್ತ ಪ್ರಾಣಿಗಳ ಯೋನಿಯಾಗಿದೆ, ಅರ್ಥಾತ್ ಗರ್ಭಾಧಾನದ ಸ್ಥಾನವಾಗಿದೆ. ಮತ್ತು ನಾನು ಆ ಯೋನಿಯಲ್ಲಿ ಚೇತನ ಸಮುದಾಯ ರೂಪಿ ಗರ್ಭವನ್ನು ಸ್ಥಾಪಿಸುತ್ತೇನೆ. ಆ ಜಡ ಚೇತನದ ಸಂಯೋಗದಿಂದ ಎಲ್ಲ ಪ್ರಾಣಿಗಳ ಉತ್ಪತ್ತಿಯಾಗುತ್ತದೆ. ಈ ಮಾಯೆಯೇ ಮಹತ್ತತ್ವಾದಿಗಳ ಮೂಲ ವಿಶ್ರಾಂತಿ ಸ್ಥಾನವಾಗಿದೆ, ಅಂದರೆ ಲಯಸ್ಥಾನವಾಗಿದೆ, ಅರ್ಥಾತ್ ಸರ್ವ ಜಗತ್ತಿಗಿಂತ ದೊಡ್ಡದಾಗಿದೆ. ಆದ್ದರಿಂದ ಇದಕ್ಕೆ ಮಹದ್ ಬ್ರಹ್ಮ ಎಂದು ಕರೆಯುವರು. ಹಾಗೆಯೇ ಅರ್ಜುನನೇ, ಇದರಿಂದಾಗಿಯೇ ವಿಕಾರ ಮತ್ತು ಗುಣಗಳು ವೃದ್ಧಿ ಹೊಂದುವವು. ಆದ್ದರಿಂದ ಇದಕ್ಕೆ ಮಹದ್ ಬ್ರಹ್ಮವೆಂದು ಹೇಳಲಾಗಿದೆ. ಅವ್ಯಕ್ತ ಮತವಾದಿಗಳಂತೆ ಇದಕ್ಕೆ ಅವ್ಯಕ್ತವೆಂದು ಹೇಳುವರು. ಸಾಂಖ್ಯ ಮತವಾದಿಗಳು ಇದನ್ನೇ ಪ್ರಕೃತಿ ಎಂದು ಹೇಳುತ್ತಾರೆ. ಎಲೈ ಪ್ರಾಜ್ಞ ಶಿರೋಮಣಿಯೇ, ವೇದಾಂತಿಗಳು ಇದನ್ನು ಮಾಯೆ ಎಂದು ಹೇಳುವರು. ಇರಲಿ, ವ್ಯರ್ಥವಾಗಿ ಏಕೆ ಮಾತಾಡುವುದು? ಅಜ್ಞಾನವೆಂದರೆ ಇದೇ ಆಗಿದೆ. ಎಲೈ ಧನಂಜಯನೇ, ತನ್ನ ಆತ್ಮಸ್ವರೂಪದ ಮರೆವು ತನಗೆ ಉಂಟಾಗುವುದೇ ಈ ಅಜ್ಞಾನದ ರೂಪವು. ಕೈಯಲ್ಲಿ ದೀಪವನ್ನು ಹಿಡಿದುಕೊಂಡು ಕತ್ತಲೆಯನ್ನು ಹುಡುಕಿದರೆ ಅದು ಸಿಗಲಾರದು. ಹಾಗೆಯೇ ಆತ್ಮಸ್ವರೂಪದ ವಿಚಾರ ಮಾಡಿದಾಗ ಅದು ಅಂದರೆ ಮಾಯೆ ಕಣ್ಮರೆಯಾಗುತ್ತದೆ. ಹಾಲನ್ನು ತಿರುವುತ್ತಾ ಕುಳಿತಲ್ಲಿ ಅದರಲ್ಲಿ ಕೆನೆ ಬರುವುದಿಲ್ಲ. ಅದೇ ತಿರುವುದನ್ನು ಬಿಟ್ಟರೆ ಕೆನೆ ಕಟ್ಟುವುದು. ಅಥವಾ ಮನುಷ್ಯನು ಜಾಗೃತನಾಗದಿದ್ದಾಗ, ಸ್ವಪ್ನಾವಸ್ಥೆಯಲ್ಲಿ ಇರದಿದ್ದಾಗ, ಸಮಾಧಿಸ್ಥನಾಗದಿದ್ದಾಗ ಅವನಿಗೆ ಗಾಢವಾದ ನಿದ್ದೆಯು ಬರುವುದು. ಅಥವಾ ವಾಯುವು ಉತ್ಪನ್ನವಾಗದಿದ್ದಾಗ ಆಕಾಶ ಮಾತ್ರ ಒಂದೇ ಇರುತ್ತದೆ. ಹಾಗೆಯೇ ಇತರ ಅವಸ್ಥಾರಹಿತವಾದ ಪ್ರಶಾಂತ ನಿದ್ರಾವಸ್ಥೆಯೇ ಅಜ್ಞಾನವಾಗಿದೆ. ಮಂದವಾದ ಬೆಳಕಿನಲ್ಲಿ ಯಾವಾಗ ತನ್ನ ಎದುರಿಗೆ ಇರುವುದು ಕಂಬವೋ ಮನುಷ್ಯನೋ ಎಂದು ನಿಶ್ಚಯವಾಗಿ ಹೇಳಲಾಗುವುದಿಲ್ಲ. ಆದರೆ ಏನೋ ಇದೆ ಎಂದು ಭಾಸವಾಗುತ್ತದೆ. ಹಾಗೆಯೇ ಈ ಅಜ್ಞಾನವಿರುವಾಗ
ಆತ್ಮನ ನಿಶ್ಚಿತ ಸ್ವರೂಪವು ನಿಜವಾಗಿಯೂ ಕಾಣಿಸುವುದಿಲ್ಲ ಮತ್ತು ಬೇರೆ ಯಾವುದಾದರೂ ಇದೆಯೋ ಅದನ್ನೂ ನಿಶ್ಚಯಿಸಲಾಗುವುದಿಲ್ಲ. ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ, ಇವೆರಡರ ಸಂಧಿಯಲ್ಲಿ ಸಾಯಂಕಾಲವೆಂದು ಹೇಳುವರು. ಹಾಗೆಯೇ ಆತ್ಮ ಮತ್ತು ಜಗತ್ತು ಇವುಗಳ ಜ್ಞಾನದ ಅಭಾವವನ್ನೇ ಅಜ್ಞಾನವೆಂದು ಹೇಳುವರು. ಇವೆರಡರ ನಡುವಿನ ಅನಿರ್ವಚನೀಯ ಸ್ಥಿತಿಯನ್ನೇ ಅಜ್ಞಾನವೆಂದು ಹೇಳುವರು. ಆ ಅಜ್ಞಾನದಿಂದ ಆವರಿಸಿದ ಚೈತನ್ಯವನ್ನೇ ಕ್ಷೇತ್ರಜ್ಞ ಎಂದು ಹೇಳುವರು. ತನ್ನ ಶುದ್ಧ ಸ್ವರೂಪವನ್ನು ತಿಳಿಯದೆ ಬೆಳೆಯುವ ಅಜ್ಞಾನವೇ ಕ್ಷೇತ್ರಜ್ಞನ ಅಂದರೆ ಜೀವಾತ್ಮನ ರೂಪವಾಗಿರುವುದು. ಈ ಮಾಯೆ ಮತ್ತು ಚೈತನ್ಯ ಇವುಗಳನ್ನು ಸರಿಯಾಗಿ ಗಮನದಲ್ಲಿಡು. ಕಾರಣ ಮೂಲ ಸ್ವರೂಪದಲ್ಲಿ ಮಾಯೆಯ ಸ್ವಭಾವವೇ ಹೀಗಿದೆ. ಹೀಗೆ ಮಾಯೆಯ ಅನುರೋಧ ಅಂದರೆ ಒತ್ತಡದಿಂದ ಚೈತನ್ಯವು ಆತ್ಮಸ್ವರೂಪವನ್ನು ಮರೆತು ಅನೇಕ ರೂಪಗಳನ್ನು ಧರಿಸುವುದು. ಇದನ್ನು ಯಾರೂ ತಿಳಿಯಲಾರರು. ಒಬ್ಬ ದರಿದ್ರನು ಭ್ರಮಿಷ್ಠನಾದಾಗ ಇತರರಿಗೆ ರಾಜನಾದ ನನ್ನ ಸವಾರಿ ಬಂದಿರುವುದು ಎಂದು ಹೇಳುವನು. ಅಥವಾ ಮೂರ್ಛೆ ಹೋದ ಮನುಷ್ಯನು ನಾನು ಸ್ವರ್ಗವನ್ನು ನೋಡಿ ಬಂದೆ ಎಂದು ಹೇಳುವನು. ಹಾಗೆಯೇ ಆತ್ಮಸ್ವರೂಪದಿಂದ ದೃಷ್ಟಿಯು ಜಾರಿತೆಂದರೆ ಉಂಟಾಗುವ ಕಲ್ಪನೆಗಳಿಗೆ ಸೃಷ್ಟಿ ಎಂದು ಹೇಳುವರು. ಅದು ನನ್ನಿಂದಲೇ ಉತ್ಪನ್ನವಾಗುವುದು. ಮನುಷ್ಯನು ಒಬ್ಬನೇ ಇದ್ದು ಸ್ವಪ್ನದಲ್ಲಿ ಭ್ರಾಂತಿಯಿಂದ ಅನೇಕನಾಗುವಂತೆಯೇ ಚೈತನ್ಯಕ್ಕೆ ಆತ್ಮವಿಸ್ಮೃತಿ ಉಂಟಾದಾಗ ಆಗುವುದು. ಇದೇ ಭ್ರಾಂತಿಯು ಶುದ್ಧ ಸ್ವರೂಪಕ್ಕೆ ಬಂದಿರುವುದನ್ನು ಬೇರೆ ಪ್ರಕಾರದಿಂದ ನಿನಗೆ ಮುಂದೆ ಹೇಳುವೆನು. ಆದರೆ ಮೂಲ ಸ್ವರೂಪದ ಮೇಲೆ ಈ ಮಾಯೆಯು ಆವರಿಸಿದೆ ಎಂಬುದನ್ನು ನೀನು ಮರೆಯಬೇಡ. ಆದರೆ ಈ ಮಾಯೆಯು ನನ್ನ ಗೃಹಿಣಿಯಾಗಿದ್ದು ಆದಿ ಅಂತ್ಯರಹಿತಳು, ತರುಣಿಯು, ಅಲೌಕಿಕಳು, ಗುಣವತಿಯೂ ಆಗಿರುವಳು. ಈಕೆಗೆ ಇಂತಹುದೇ ರೂಪವೆಂಬುದೂ ಇಲ್ಲ. ಆಕೃತಿಯು ಬಹಳ ವ್ಯಾಪಕವಾಗಿದೆ. ಇವಳು ಅಜ್ಞಾನದ ಸಮೀಪದಲ್ಲಿರುತ್ತಾಳೆ, ಜ್ಞಾನಕ್ಕೆ ಬಹಳ ದೂರವಾಗಿರುವಳು. ಆದರೆ ಈ ಮಾಯೆಯು ತನ್ನ ಆತ್ಮಸ್ವರೂಪದಲ್ಲಿ ಮಲಗಿಕೊಂಡಿದ್ದಕ್ಕೆ ಆತ್ಮಸತ್ತೆಯ ಸಂಭೋಗದಿಂದ ಗರ್ಭವನ್ನು ಧರಿಸುವಳು. ಮತ್ತೆ ಜೀವಭೂತ ಪ್ರಕೃತಿಯ ಉದರದಲ್ಲಿ 8 ವಿಕಾರ ರೂಪವಾದ ಗರ್ಭವನ್ನು ವೃದ್ಧಿಗೊಳಿಸುವಳು. ಆತ್ಮ ಮತ್ತು ಪ್ರಕೃತಿ ಇವರ ಸಂಯೋಗದಿಂದ ಮೊದಲಿಗೆ ಬುದ್ಧಿತತ್ವವು ಉತ್ಪನ್ನವಾಗುತ್ತದೆ. ಅದೇ ಬುದ್ಧಿಯು ಬಲಿತ ಮೇಲೆ ಮನಸ್ಸು ಆಗುತ್ತದೆ. ಮನಸ್ಸಿನ ಪತ್ನಿಯಾದ ಮಮತೆಯಿಂದ ಅಹಂಕಾರ ಉತ್ಪನ್ನವಾಗುತ್ತದೆ ಮತ್ತು ಇದರಿಂದ ಪಂಚಮಹಾಭೂತಗಳ ಉತ್ಪತ್ತಿಯಾಗುತ್ತದೆ. ವಿಷಯ ಮತ್ತು ಇಂದ್ರಿಯಗಳು ಇವುಗಳ ಸಂಬಂಧ ಭೂತಗಳೊಂದಿಗೆ ಇರುವುದರಿಂದ ಅವುಗಳೊಂದಿಗೆ ಉತ್ಪತ್ತಿಯಾಗುತ್ತದೆ. ವಿಷಯ ಮತ್ತು ಇಂದ್ರಿಯಗಳಿಂದ ಕ್ಷೋಭೆ ಉಂಟಾದಾಗ ಬೆನ್ನಿಗೆ ಸತ್ವ, ರಜ, ತಮ ಈ 3 ಗುಣಗಳು ಇರುವುದೇ. ಅವುಗಳಿಂದ ವಾಸನೆ ಉಂಟಾಗಿ ಹಾಗೆಯೇ ಜೀವನು ಇಲ್ಲಿಯೇ ಜನ್ಮ ತಳೆಯುವನು. ಬೀಜ ಮತ್ತು ನೀರಿನ ಸಂಯೋಗವಾಗಿ ಅದಕ್ಕೆ ಅಂಕುರ ಬಂದು ಗಿಡವಾಗಿ ಆಕಾರ ತಳೆಯುವುದು. ಹಾಗೆಯೇ ನನ್ನ ಸಂಬಂಧದಿಂದ ಮಾಯೆಗೆ ಅನೇಕ ವಿಧದಿಂದ ವಿಶ್ವಾಂಕುರವು ಹುಟ್ಟುವವು. ಎಲೈ ಸುಜನ ಶ್ರೇಷ್ಠನೇ, ಮತ್ತೆ ಆ ಗರ್ಭಕ್ಕೆ ಹೇಗೆ ರೂಪಗಳು ಉಂಟಾಗುವವೋ ಅದನ್ನು ಕೇಳು. ನೋಡು, ಅಂಡಜ, ಸ್ವೇದಜ, ಉದ್ಬಿಜ್ಜ ಮತ್ತು ಜರಾಯುಜ ಹೀಗೆ ಅಂಕುರಗಳು ಆಕೆಯಲ್ಲಿ ಸಹಜವಾಗಿ ಹೊರಹೊಮ್ಮುವವು. ಆಕಾಶ ಮತ್ತು ವಾಯು ಇವುಗಳು ಹೆಚ್ಚು ಹೆಚ್ಚು ಇರುವ ಗರ್ಭರಸಕ್ಕೆ ಅಂಡಜ ಎಂಬ ಒಂದು ಹೆಸರಿದೆ. ಇದೊಂದು ಅವಳ ಅವಯವವಾಗಿದೆ. ತಮ ಮತ್ತು ರಜ ಈ ಗುಣಗಳಿಂದ ಕೂಡಿದ್ದು ಅದರಲ್ಲಿ ಜಲ ಮತ್ತು ತೇಜ ಇವುಗಳ ಅಂಶ ಹೆಚ್ಚಿರುವುದನ್ನು ಸ್ವೇದಜ ಎಂದು ಹೇಳುವರು. ಜಲ ಮತ್ತು ಪೃಥಿವಿ ಇವುಗಳ ವಿಶೇಷ ಅಂಶವಿದ್ದು ಕೇವಲ ತಮೋಗುಣವೇ ಕಂಡುಬರುವುದನ್ನು ಉದ್ಬಿಜ್ಜ ಎಂದು ಹೇಳುವರು. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಸಮಾನವಾಗಿರುವ ಮತ್ತು ಮನಸ್ಸು, ಬುದ್ಧಿ ಜೊತೆಗೂಡಿರುವುದು ಜರಾಯುಜವಾಗುತ್ತದೆ. ಹೀಗೆ ಜರಾಯುಜ, ಅಂಡಜ, ಸ್ವೇದಜ, ಉದ್ಬಿಜ್ಜ ಹೀಗೆ 4 ದೇಹಗಳು ಅಂದರೆ 2 ಕೈಗಳು, 2 ಕಾಲುಗಳು ಇದ್ದು ಅಷ್ಟಧಾ ಪ್ರಕೃತಿಯೇ ಶಿರವಾಗಿದೆ. ಪ್ರಪಂಚವೇ ಆಕೆಯ ದೊಡ್ಡ ಹೊಟ್ಟೆಯಾಗಿದ್ದು ನಿವೃತ್ತಿಯು ಬೆನ್ನು ಆಗಿದೆ. ಹೊಕ್ಕಳಿನ ಮೇಲ್ಭಾಗದಲ್ಲಿ 8 ದೇವಸರ್ಗಗಳು ಇವೆ. ಮೇಲಿನ ಸ್ವರ್ಗಲೋಕವೇ ಕಂಠವು, ಮರ್ತ್ಯಲೋಕವು ನಡುವಿನ ಭಾಗವಾಗಿದ್ದು ಪಾತಾಳ ಲೋಕಗಳು ಸೊಂಟದ ಕೆಳಗಿನ ಭಾಗವಾಗಿದೆ. ಇಂತಹ ಒಂದು ಮಗುವು ಈ ಮಾಯೆಗೆ ಹುಟ್ಟಿತು. 3 ಲೋಕಗಳ ವಿಸ್ತಾರವೇ ಈ ಮಗುವಿನ ಮಾಂಸದ ಪುಷ್ಟತೆಯಾಗಿದೆ. 84 ಲಕ್ಷ ಯೋನಿಗಳೇ ಈ ಮಗುವಿನ ಎಲುಬುಗಳು, ಬೆರಳುಗಳು, ಗಣಿಕೆಗಳು, ಸಂದುಗಳು ಆಗಿವೆ. ಇದು ಪ್ರತಿದಿನವೂ ಬೆಳೆಯುತ್ತಲೇ ಇರುತ್ತದೆ.
ನಾನಾ ವಿಧದ ದೇಹಗಳು, ಅವಯವಗಳು, ಹೆಸರುಗಳು ಎಂಬ ಅಲಂಕಾರಗಳನ್ನು ತೊಡಿಸಿ ಮಾಯೆಯು ಈ ಮಗುವಿಗೆ ಮೋಹರೂಪಿ ಸ್ತನ್ಯವನ್ನು ಕುಡಿಸಿ ಬೆಳೆಸುವಳು. ಬೇರೆ ಬೇರೆ ಸೃಷ್ಟಿಗಳು ಈ ಮಗುವಿನ ಕೈ ಬೆರಳುಗಳು ಆಗಿದ್ದು ಬಗೆ ಬಗೆಯ ದೇಹಗಳು ಆ ಬೆರಳುಗಳ ಉಂಗುರಗಳಾಗಿವೆ. ಇಂತಹ ಒಂದೇ ಒಂದಾದ ವಿಶ್ವರೂಪಿ ಮಗುವು ಅಜ್ಞಾನ ರೂಪವಾದ ಪ್ರಕೃತಿಗೆ ಹುಟ್ಟಿರುವುದರಿಂದ ತಾನು ಭಾಗ್ಯವಂತಳೆಂದು ಆಕೆಗೆ ಅನಿಸುವುದು. ಬ್ರಹ್ಮದೇವರು ಆ ಮಗುವಿನ ಪ್ರಾತಃ ಕಾಲವು, ವಿಷ್ಣುವು ಮಧ್ಯಾಹ್ನ ಕಾಲ, ಸದಾಶಿವನು ಸಾಯಂಕಾಲವು, ಅಂದರೆ ಉತ್ಪತ್ತಿ ಸ್ಥಿತಿ ಲಯ ಇವು 3 ಕಾಲಗಳಾಗಿವೆ. ಮಹಾಪ್ರಳಯವು ಅದರ ಶಯ್ಯೆಯಾಗಿರುವುದು, ಅದರ ಮೇಲೆ ಆಟಗಳನ್ನು ಆಡಿ ಸ್ವಸ್ಥವಾಗಿ ಮಲಗುವುದು ಮತ್ತು ಪುನಃ ಕಲ್ಪದ ಉದಯವಾದಾಗ ವಿಪರೀತ ಜ್ಞಾನದಿಂದ ಎಚ್ಚರಗೊಳ್ಳುವುದು. ಅರ್ಜುನನೇ, ಹೀಗೆ ಮಿಥ್ಯಾಜ್ಞಾನದ ವ್ಯವಹಾರದಲ್ಲಿ ಕಾಲಗತಿಯಿಂದಾಗಿ ಈ ಮಗುವು ಹೆಜ್ಜೆ ಹಾಕಲು ತೊಡಗುವುದು. ಸಂಕಲ್ಪವು ಅದರ ಪ್ರೀತಿಯ ಸ್ನೇಹಿತನಾಗಿದ್ದು ಅಹಂಕಾರವು ಶೋಭೆಯಾಗಿದೆ. ಈ ಬಾಲಕನಿಗೆ ಆತ್ಮಜ್ಞಾನ ಉಂಟಾದಾಗ ಮರಣವು ಬರುವುದು. ಇರಲಿ, ಇನ್ನು ವಿಶೇಷವಾಗಿ ವರ್ಣಿಸದೆ ಇಷ್ಟೇ ಹೇಳುವೆನು. ಹೀಗೆ ಮಾಯೆಯಿಂದ ಈ ವಿಶ್ವವು ನನ್ನ ಸತ್ತೆಯಿಂದ ಉತ್ಪನ್ನವಾಯಿತು. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜಪ್ರದಃ ಪಿತಾ. ಹೇ ಅರ್ಜುನ, ನಾನಾ ಪ್ರಕಾರದ ಎಲ್ಲಾ ಯೋನಿಗಳಲ್ಲಿ ಎಷ್ಟು ಮೂರ್ತಿಗಳು ಅರ್ಥಾತ್ ಶರೀರಧಾರಿ ಪ್ರಾಣಿಗಳು ಹುಟ್ಟುತ್ತವೆಯೋ, ಪ್ರಕೃತಿಯಾದರೂ ಅವೆಲ್ಲದರ ಗರ್ಭಧಾರಣೆ ಮಾಡುವ ತಾಯಿಯಾಗಿದ್ದಾಳೆ ಮತ್ತು ನಾನು ಬೀಜವನ್ನು ಸ್ಥಾಪಿಸುವ ತಂದೆಯಾಗಿದ್ದೇನೆ. ಅರ್ಜುನನೇ, ಈ ಕಾರಣದಿಂದ ನಾನು ತಂದೆಯು, ಮಾಯೆಯೇ ತಾಯಿ. ಈ ಜಗತ್ತು ನಮ್ಮ ಕೂಸು ಆಗಿದೆ. ಈ ಜಗತ್ತಿನಲ್ಲಿ ಅನೇಕ ಶರೀರಗಳು ಕಂಡುಬರುವುದರಿಂದ ಜಗತ್ತು ನನ್ನ ಅಪತ್ಯವಾಗಿದ್ದು ನನಗೂ ಮತ್ತು ಅದಕ್ಕೂ ಐಕ್ಯವಿಲ್ಲವೆಂಬ ಶಂಕೆಯನ್ನು ಮನಸ್ಸಿಗೆ ತರಬೇಡ. ಏಕೆಂದರೆ ಮನಸ್ಸು, ಬುದ್ಧಿ ಮುಂತಾದವುಗಳು ಪ್ರಕೃತಿ ರೂಪದಿಂದ ಒಂದೇ ಆಗಿರುವುದು. ನೋಡು, ಒಂದೇ ಶರೀರದಲ್ಲಿ ಬೇರೆ ಬೇರೆ ಅವಯವಗಳು ಇರುವುದಿಲ್ಲವೇ? ಹೀಗೆ ಈ ವಿಶ್ವವು ಭಿನ್ನ ಭಿನ್ನ ವಿಚಿತ್ರವಾಗಿದ್ದರೂ ಒಂದೇ ಆಗಿದೆ. ನೋಡು, ಗಿಡಕ್ಕೆ ಉದ್ದ, ಗಿಡ್ಡ, ದಪ್ಪ, ತೆಳು ಹೀಗೆ ಟೊಂಗೆಗಳು ಒಂದೇ ಬೀಜದಿಂದ ಉತ್ಪನ್ನವಾಗಿರುತ್ತವೆ. ಆದ್ದರಿಂದ ಜಗತ್ತು ಮತ್ತು ನಾನು ಈ ಸಂಬಂಧವು ಮಣ್ಣಿನಿಂದ ಉಂಟಾದ ಮಡಕೆಯು ಮಣ್ಣಿನ ಮಗುವು, ಅಥವಾ ಬಟ್ಟೆಯು ಹತ್ತಿಯ ಮೊಮ್ಮಗು, ಹತ್ತಿಯಿಂದ ನೂಲು, ನೂಲಿನಿಂದ ಬಟ್ಟೆ. ಇಲ್ಲವೇ ಸಮುದ್ರದಲ್ಲಿ ಉಂಟಾಗುವ ಅಸಂಖ್ಯ ತೆರೆಗಳು ಸಮುದ್ರದ ಸಂತತಿಯಾಗಿದೆ. ಹಾಗೆಯೇ ಚರಾಚರ ಮತ್ತು ನಾನು ಇವುಗಳ ಸಂಬಂಧವಾಗಿದೆ. ಅಗ್ನಿ ಮತ್ತು ಜ್ವಾಲೆ ಇವು 2 ಅಗ್ನಿರೂಪವೇ ಆಗಿರುವುದು. ಹಾಗೆಯೇ ನಾನು ಮತ್ತು ಜಗತ್ತು ಇವೆರಡೂ ಒಂದೇ ಸ್ವರೂಪವಾಗಿದ್ದು ನನ್ನಿಂದ ಜಗತ್ತಿನ ಉತ್ಪತ್ತಿಯಾಯಿತು. ಹೀಗೆ ಸಂಬಂಧ ಹಚ್ಚುವುದು ವ್ಯರ್ಥವಾಗಿದೆ. ಜಗತ್ತಿನ ಉತ್ಪತ್ತಿಯಿಂದ ನನ್ನ ಸ್ವರೂಪವು ಲೋಪವಾಗುವುದು ಎಂದು ಹೇಳಿದರೆ ಜಗತ್ತು ಯಾರ ತೇಜದಿಂದ ಬೆಳಗುವುದು? ನೋಡು, ಮಾಣಿಕ್ಯದ ಪ್ರಭೆಯಿಂದ ಮಾಣಿಕ್ಯವು ಮುಚ್ಚಲ್ಪಡುವುದೇ. ಹಾಗೆಯೇ ಚಿನ್ನದಿಂದ ಒಡವೆಗಳನ್ನು ಮಾಡಿದರೆ ಅದರಲ್ಲಿನ ಚಿನ್ನವು ಇಲ್ಲವಾಗುತ್ತದೆಯೇ? ಅಥವಾ ಕಮಲವು ಅರಳಿದಾಗ ಅದರ ಕಮಲತ್ವವು ಇಲ್ಲವಾಗುವುದೇ? ಅರ್ಜುನ, ಅವಯವಗಳಿಂದ ಶರೀರವು ಮುಚ್ಚಲ್ಪಡುವುದೇ? ಅಥವಾ ಅವಯವಗಳೊಂದಿಗೆ ಇರುವುದೇ ಅದರ ರೂಪವಾಗಿದೆಯಲ್ಲ? ಹೇಳು ನೋಡೋಣ. ಜೋಳದ ಕಾಳುಗಳನ್ನು ಬಿತ್ತಿ ಅದಕ್ಕೆ ತೆನೆಗಳು ಬಂದಾಗ ಜೋಳವೇನಾದರೂ ಕಡಿಮೆಯಾಯಿತೇ ಅಥವಾ ಹೆಚ್ಚಾಯಿತೇ? ಆದ್ದರಿಂದ ಬದಿಗೆ ಸರಿಸಿ ನನ್ನನ್ನು ನೋಡಬೇಕೆಂದು ಎಣಿಸಿದರೆ ನಾನು ಬೇರೆಯಾಗಿ ಕಾಣಲಾರೆನು. ಏಕೆಂದರೆ ನಾನೇ ಸರ್ವ ಜಗದ್ರೂಪನಾಗಿರುವೆನು. ಎಲೈ ವೀರನೇ, ಈ ನಿಜವಾದ ಸಿದ್ಧಾಂತವನ್ನು ನೀನು ನಿನ್ನ ಮನಸ್ಸಿನಲ್ಲಿ ಪೂರ್ಣವಾಗಿ ಗಂಟು ಕಟ್ಟಿಕೊಂಡಿರು. ಇನ್ನು ನಾನು ಅನೇಕ ಶರೀರಗಳಿಂದ ಬೇರೆ ಬೇರೆಯಾಗಿ ಕಂಡುಬಂದರೂ ಎಲ್ಲ ಶರೀರಗಳು ಒಂದೇ ಗುಣದಿಂದ ಬಂಧಿಸಲ್ಪಟ್ಟಿದೆ ಎಂದು ತಿಳಿ. ಎಲೈ ಕಪಿಧ್ವಜನೇ, ಮನುಷ್ಯನು ಸ್ವಪ್ನದಲ್ಲಿ ತಾನೇ ಸತ್ತಿರುವೆನೆಂದು ಕಲ್ಪನೆ ಮಾಡುವನು. ಅಥವಾ ಕಾಮಾಲೆ ರೋಗವಿರುವವನು ಕಣ್ಣಿಂದ ನೋಡಿದ್ದೆಲ್ಲ ಹಳದಿಯಾಗಿ ಕಾಣುವುದು. ಸೂರ್ಯನ ಪ್ರಕಾಶದಿಂದಲೇ ಮೋಡಗಳು ಕಾಣುತ್ತವೆ ಮತ್ತು ಮೋಡದಿಂದ ಮುಸುಕಿರುವನೆಂದು ಅವನ ತೇಜದಿಂದಲೇ ಕಾಣುವುದು. ಅಥವಾ ಇಲ್ಲಿ ನೋಡು, ತನ್ನದೇ ನೆರಳನ್ನು ಕಂಡು ಹೆದರುವವನು ಆ ನೆರಳಿನಿಂದ ಭಿನ್ನನಾಗಿರುವನೇ. ಹಾಗೆಯೇ ಜಗತ್ತಿನಲ್ಲಿ ಬಹಳಷ್ಟು ದೇಹಗಳು ಕಣ್ಣಿಗೆ ಬಿದ್ದರೂ ಅವೆಲ್ಲವೂ ಅನಂತನಾದ ನಾನೇ ಆಗಿರುವೆನು. ಅಲ್ಲಿ ಇರುವ ಅನೇಕತ್ವದ ಬಂಧವನ್ನು ನಾನೇ ತಿಳಿಯುತ್ತೇನೆ. ಬಂಧನ ಮತ್ತು ಮೋಕ್ಷ ಇವುಗಳನ್ನು ನನ್ನಲ್ಲಿಯೇ ಮದ್ರೂಪನಾಗಿ ತಿಳಿಯಬೇಕು.
ಅಜ್ಞಾನಿಗೆ ತನ್ನ ಸ್ವರೂಪವು ತಿಳಿಯದೇ ಇರುವುದರಿಂದ ಬಂಧ ಮೋಕ್ಷಗಳು ಆತನಲ್ಲಿ ಕಾಣುವವು. ಅರ್ಜುನನೇ, ಯಾವ ಗುಣದಿಂದ ನನಗೆ ಬಂಧನವಿದೆ, ನಾನು ಬದ್ಧನಾಗಿರುವೆ ಎಂದು ಏಕೆ ಭಾಸವಾಗುತ್ತದೆ, ಅದನ್ನು ಕೇಳು. ಈಗ ಮೊದಲು ಗುಣಗಳು ಎಷ್ಟಿವೆ, ಅವುಗಳ ಧರ್ಮಗಳು ಯಾವುವು, ಅವುಗಳ ನಾಮರೂಪಗಳೇನು, ಅವು ಹೇಗೆ ಎಲ್ಲಿ ಉಂಟಾದವು, ಅದರ ಮರ್ಮವನ್ನು ಹೇಳುವೆನು, ಕೇಳು. ಸತ್ವಂ ರಜಸ್ತಮಗಿತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ. ಹೇ ಅರ್ಜುನ, ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳೆಂಬ ಈ ಮೂರೂ ಗುಣಗಳು ಪ್ರಕೃತಿಯಿಂದ ಉತ್ಪನ್ನವಾಗಿ ಅವಿನಾಶಿಯಾದ ಜೀವಾತ್ಮನನ್ನು ದೇಹದಲ್ಲಿ ಬಂಧಿಸುತ್ತವೆ. ಸತ್ವ, ರಜ, ತಮ ಹೀಗೆ ಗುಣಗಳ ಮೂರು ಹೆಸರುಗಳು ಮತ್ತು ಅವು ಮಾಯೆಯಿಂದ ಉತ್ಪನ್ನವಾಗಿರುವವು. ಅವುಗಳಲ್ಲಿ ಸತ್ವಗುಣವು ಉತ್ತಮ, ರಜೋಗುಣವು ಮಧ್ಯಮ, ತಮೋಗುಣವು ಕನಿಷ್ಠವಾಗಿದೆ. ಈ ತ್ರಿಗುಣಗಳು ಅಂತಃಕರಣದ ವೃತ್ತಿಯಲ್ಲಿ ಉತ್ಪನ್ನವಾಗುತ್ತವೆ. ಅದರಿಂದ ಅಂತಃಕರಣವು ತ್ರಿಗುಣಮಯವೆಂದು ತೋರುವುದು. ಒಂದೇ ದೇಹಕ್ಕೆ ಬಾಲ್ಯ, ಯೌವನ, ವೃದ್ಧಾಪ್ಯ ಈ ಮೂರು ಅವಸ್ಥೆಗಳು ಉಂಟಾಗುತ್ತವೆ. ಉತ್ತಮ ಬಂಗಾರದಲ್ಲಿ ಇತರ ಧಾತುಗಳು ಮಿಶ್ರಣ ಮಾಡಿದರೆ ಅದರ ತೂಕ ಹೆಚ್ಚುವುದು. ಆ ಬಂಗಾರವು ನಿಸ್ತೇಜವಾಗಿ ಹೊರಗೆ ಕಡಿಮೆ ಹತ್ತುವುದು. ಆಲಸ್ಯವು ಉಂಟಾದಾಗ ಎಚ್ಚರವು ಇಲ್ಲವಾಗಿ ನಿದ್ದೆ ಬರುವುದು. ಹಾಗೆಯೇ ಅಜ್ಞಾನವನ್ನು ಸ್ವೀಕರಿಸಿದಾಗ ಬೆಳೆಯುವ ವೃತ್ತಿಯನ್ನೇ ಸತ್ವ, ರಜ, ತಮ ಎಂದು ಹೇಳುವರು. ಅರ್ಜುನನೇ, ಅವುಗಳಿಂದ ಬೇರೆ ಬೇರೆ ವೃತ್ತಿಗಳು ಆಗುವವು. ಅವಕ್ಕೆ ಗುಣಗಳೆಂದು ಹೇಳುವರು. ಅವು ಆತ್ಮನನ್ನು ಹೇಗೆ ಬಂಧಿಸುವವು ಎಂಬುದನ್ನು ಇನ್ನು ಹೇಳುವೆನು. ಜೀವಾತ್ಮನು ದೇಹದ ಅಭಿಮಾನವನ್ನು ಧರಿಸಿದಾಗಲೇ ಅವನಿಗೆ ಕೆಟ್ಟ ಶಕುನವಾಯಿತು ಎಂದು ತಿಳಿ. ಕೆಟ್ಟ ಶಕುನದ ಫಲ, ಈ ದೇಹವು ನನ್ನದಾಗಿದೆ, ಇಷ್ಟು ಮಾತ್ರ ಅಭಿಮಾನ ಪಟ್ಟಾಗ ಹುಟ್ಟಿದಂದಿನಿಂದ ಸಾಯುವವರೆಗಿನ ಎಲ್ಲ ದೇಹ ಧರ್ಮದ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಗಾಳದ ತುದಿಗೆ ಕಟ್ಟಿದ ಮಾಂಸದ ತುಂಡಿಗೆ ಮೀನು ಬಾಯಿ ಹಾಕಿದಾಕ್ಷಣ ಮೀನು ಹಿಡಿಯುವವನು ಗಾಳವನ್ನು ಎಳೆದು ಮೀನನ್ನು ಕೊಂದೇ ಬಿಡುವನು. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬದ್ಧಾತಿ ಜ್ಞಾನ ಸಂಗೇನ ಚಾನಘ. ಹೇ ಪಾಪರಹಿತನೇ, ಆ ಮೂರು ಗುಣಗಳಲ್ಲಿ ಸತ್ವಗುಣವಾದರೂ ನಿರ್ಮಲವಾದ ಕಾರಣ ಪ್ರಕಾಶಗೊಳಿಸುವಂತಹುದು ಮತ್ತು ವಿಕಾರರಹಿತವಾಗಿದೆ. ಆದರೆ ಅದು ಸುಖದ ಸಂಬಂಧದಿಂದ ಮತ್ತು ಜ್ಞಾನದ ಸಂಬಂಧದಿಂದ ಅರ್ಥಾತ್ ಅದರ ಅಭಿಮಾನದಿಂದ ಬಂಧಿಸುತ್ತದೆ. ಸತ್ವಗುಣರೂಪಿ ಬೇಟೆಗಾರನು ಸುಖ ಮತ್ತು ಜ್ಞಾನ ಎಂಬ ಪಾಶಗಳಿಂದ ಜೀವಿಯನ್ನು ಸೆಳೆಯುವನು. ಮೃಗವು ಬೇಟೆಗಾರನ ಬಲೆಯಲ್ಲಿ ಬಿದ್ದು ಒದ್ದಾಡುವಂತೆಯೇ ಜೀವಿಯು ಸತ್ವಗುಣದ ಬಲೆಯಲ್ಲಿ ಸಿಕ್ಕಿಕೊಂಡಾಗ ನಾನು ಜ್ಞಾನಿಯಾಗಿರುವೆನು ಎಂದು ಕುಣಿದಾಡುತ್ತಾ ನನ್ನಂತಹ ಜ್ಞಾನಿಯು ಜಗತ್ತಿನಲ್ಲಿಯೇ ಇಲ್ಲ ಹೀಗೆ ಗರ್ವಪಡುವನು. ಇದರಿಂದ ಆತ್ಮಸುಖದ ಲಾಭವನ್ನು ತನ್ನ ಕೈಯಿಂದಲೇ ಕಳೆದುಕೊಳ್ಳುವನು. ಮತ್ತೆ ವಿದ್ವಾಂಸನಿವನು ಎಂದು ಯಾರಾದರೂ ಸನ್ಮಾನಿಸಿದರೆ ಸಂತೋಷ ಪಡುವನು ಮತ್ತು ಸ್ವಲ್ಪ ಲಾಭದಿಂದಲೂ ಹರ್ಷಪಡುವನು. ಈ ಜಗತ್ತಿನಲ್ಲಿ ನನ್ನಂತಹ ಸುಖಿಯು ಬೇರೆ ಯಾರೂ ಇಲ್ಲ, ಇದು ನನ್ನ ಸೌಭಾಗ್ಯವಾಗಿದೆ ಎಂದು ಅಷ್ಟ ಸಾತ್ವಿಕ ಭಾವಗಳಿಂದ ಉಬ್ಬುವನು. ಮತ್ತೆ ಇಷ್ಟರಿಂದಲೇ ಮುಗಿಯದೆ ಜಗತ್ತಿನಲ್ಲಿ ವಿದ್ವಾಂಸನಿರುವುದಾದರೆ ನಾನೇ ಎಂಬ ಅಹಂಕಾರದ ಭೂತವು ಬೆನ್ನಿಗೆ ಹತ್ತುವುದು. ತಾನು ಸ್ವತಃ ಜ್ಞಾನರೂಪವಾಗಿರುವೆನೆಂಬ ಜ್ಞಾನವು ಇಲ್ಲದಿರುವ ದುಃಖವು ಅವನಿಗೆ ಆಗುವುದೇ ಇಲ್ಲ. ಆದರೆ ಪ್ರತಿಯಾಗಿ ವಿಷಯ ಜ್ಞಾನದ ಭರಾಟೆಯಲ್ಲಿ ಆಕಾಶದಷ್ಟು ಉಬ್ಬುವನು. ರಾಜನು ಸ್ವಪ್ನದಲ್ಲಿ ಭಿಕ್ಷುಕನಾಗಿ ಭಿಕ್ಷೆ ಬೇಡುತ್ತಿರುವಾಗ ಬೇರೆಯವರಿಂದ ತನಗೆ ಹೆಚ್ಚು ಭಿಕ್ಷೆ ಸಿಕ್ಕಿರುವುದರಿಂದ ತಾನು ಇಂದ್ರನೇ ಆಗಿರುವನೆಂದು ತಿಳಿಯುವುದಿಲ್ಲವೇ? ಹಾಗೆಯೇ ಅರ್ಜುನ, ಜೀವಾತ್ಮನು ದೇಹದ ಕುರಿತು ಅಭಿಮಾನ ಪಟ್ಟಾಗ ಬಾಹ್ಯ ಜ್ಞಾನದಿಂದ ಅವನ ಸ್ಥಿತಿಯು ಹೀಗೆಯೇ ಆಗುವುದು. ಪ್ರವೃತ್ತಿಶಾಸ್ತ್ರದಲ್ಲಿ ಅವನು ನಿಪುಣನಾಗುವನು, ಯಜ್ಞವಿದ್ಯೆಯಲ್ಲಿ ನಿಷ್ಣಾತನಾಗುವನು. ಸಾಮಾನ್ಯವಾಗಿ ಅವನು ಸ್ವರ್ಗದ ಸುದ್ದಿಯನ್ನು ಅರಿತಿರುವನು. ನಾನಲ್ಲದೆ ಜಗತ್ತಿನಲ್ಲಿ ಬೇರೆ ಯಾರು ಜ್ಞಾನ ಸಂಪನ್ನರು ಇಲ್ಲ ಮತ್ತು ಚಾತುರ್ಯ ರೂಪಿ ಚಂದ್ರನನ್ನು ಪ್ರಕಾಶಗೊಳಿಸಲು ನನ್ನ ಚಿತ್ತವು ಗಗನರೂಪವಾಗಿದೆ ಎಂದು ಭಾವಿಸುವನು. ಹೀಗೆ ಸತ್ವಗುಣವು ಜೀವಾತ್ಮನಿಗೆ ಸುಖ ಮತ್ತು ಜ್ಞಾನ ಇವುಗಳ ಹಗ್ಗವನ್ನು ಕಿವಿಗಳಿಗೆ ಬಿಗಿದು ಎತ್ತಿನ ಮೇಲೆ ಕುಳಿತು ನಡೆಸುವ ಕುಂಟನಂತೆ ಮಾಡುವುದು. ಇನ್ನು ರಜೋಗುಣವು
ಈ ಜೀವಿಯನ್ನು ಶರೀರದಲ್ಲಿ ಹೇಗೆ ಬಂಧಿಸುತ್ತದೆ ಎಂಬುದನ್ನು ಹೇಳುವೆನು ಕೇಳು. ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬದ್ಧಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಹೇ ಅರ್ಜುನ, ರಾಗರೂಪಿ ರಜೋಗುಣವು ಕಾಮನೆ ಮತ್ತು ಆಸಕ್ತಿಯಿಂದ ಉತ್ಪನ್ನವಾದುದೆಂದು ತಿಳಿ. ಅದು ಈ ಜೀವಾತ್ಮನನ್ನು ಕರ್ಮಗಳ ಮತ್ತು ಅವುಗಳ ಫಲದ ಸಂಬಂಧದಿಂದ ಬಂಧಿಸುತ್ತದೆ. ಈ ರಜೋಗುಣದಿಂದ ಜೀವಿಯು ಸದಾಕಾಲದಲ್ಲಿ ರಂಜಿಸುವನು. ಕಾಮವಾಸನೆಯು ಸದೈವ ಜಾಗೃತವಾಗಿರುವುದು. ಆದುದರಿಂದ ಅದಕ್ಕೆ ರಜೋಗುಣವೆಂದು ಹೇಳುವರು. ಜೀವಿಯಲ್ಲಿ ಈ ಗುಣವು ಸ್ವಲ್ಪ ಪ್ರವೇಶಿಸುತ್ತಲೇ ಅವನನ್ನು ಕಾಮದಲ್ಲಿ ತೊಡಗಿಸುವನು. ಮತ್ತೆ ಮನಸ್ಸಿನಲ್ಲಿ ಇಚ್ಛೆಗಳು ಗಾಳಿಯಂತೆ ಹರಿಯತೊಡಗುವವು. ಅನಂತರ ಅಗ್ನಿಯಲ್ಲಿ ತುಪ್ಪವನ್ನು ಸುರಿದಾಗ ಅದು ಭುಗಿಲೆದ್ದು ಸಣ್ಣ ದೊಡ್ಡದೆಂಬ ಎಚ್ಚರವಿರದೆ ಎಲ್ಲವನ್ನೂ ನಾಶ ಮಾಡುವಂತೆ ಅವನ ಇಚ್ಛೆಗಳು ಪ್ರಬಲವಾಗಿ ದುಃಖದಾಯಕ ವಸ್ತುಗಳು ಅವನಿಗೆ ಸುಖದಾಯಕವಾಗಿ ಕಾಣುತ್ತವೆ. ಮತ್ತು ಇಂದ್ರಲೋಕವೇ ಪ್ರಾಪ್ತವಾದರೂ ಅವನಿಗೆ ತೃಪ್ತಿಯಾಗುವುದಿಲ್ಲ. ಹೀಗೆ ವಿಷಯ ವಾಸನೆಗಳು ಬೆಳೆದಾಗ ಮೇರು ಪರ್ವತವೇ ಕೈವಶವಾದರೂ ಅದಕ್ಕಿಂತಲೂ ದೊಡ್ಡ ವಸ್ತುವು ದೊರೆಯಬೇಕೆಂದು ಹೇಳುವನು. ಒಂದು ಕವಡೆಯ ಮೇಲೆಯೂ ತನ್ನ ಜೀವಿತವನ್ನು ನಿವಾಳಿಸಿ ಬಿಡುವನು. ತೃಣದಷ್ಟು ಅಲ್ಪ ವಸ್ತುವು ಪ್ರಾಪ್ತವಾದರೂ ತನ್ನನ್ನು ಧನ್ಯನೆಂದು ತಿಳಿಯುವನು. ತನ್ನ ಬಳಿಯದ್ದ ದ್ರವ್ಯವು ಇಂದು ಮುಗಿದು ಹೋದರೆ ನಾಳೆ ನನ್ನ ಗತಿ ಏನಾದೀತು ಎಂದು ತೃಷ್ಣೆಯ ಬಲದಲ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಪ್ರಾರಂಭಿಸುವನು. ತನಗೆ ಸ್ವರ್ಗ ಪ್ರಾಪ್ತವಾದರೆ ಅಲ್ಲಿ ನನಗೆ ತಿನ್ನಲು ಏನು ಸಿಗುವುದು, ಅದಕ್ಕಾಗಿ ಯಜ್ಞಗಳನ್ನು ಮಾಡುತ್ತಿರುವೆನೆಂದು ಹೇಳುತ್ತಿರುವನು. ಅನೇಕ ವ್ರತಗಳನ್ನು ಮಾಡುವನು. ಇಷ್ಟಾಪೂರ್ತ ಅಂದರೆ ಕೆರೆ ಬಾವಿಗಳನ್ನು ಕಟ್ಟಿಸುವುದು, ಯಜ್ಞಗಳನ್ನು ಮಾಡುವುದು, ಈ ರೀತಿಯಾದ ಕರ್ಮಗಳನ್ನು ಮಾಡುವನು. ಕಾಮ್ಯ ವ್ರತಗಳಲ್ಲದೆ ಇತರ ವ್ರತಗಳನ್ನು ಆಚರಿಸುವುದಿಲ್ಲ. ಗ್ರೀಷ್ಮ ಋತುವಿನ ಅಂತ್ಯದಲ್ಲಿ ಗಾಳಿಯು ಹಗಲು ರಾತ್ರಿ ಸತತವಾಗಿ ಬೀಸುವಂತೆ ಅರ್ಜುನನೇ, ಇಂತಹ ರೀತಿಯ ವ್ಯವಹಾರಗಳಲ್ಲಿ ಈತನು ಹಗಲು ರಾತ್ರಿ ವರ್ತಿಸುವನು. ಮೀನು ಅಥವಾ ಕಾಮಿನಿಯ ನೇತ್ರಗಳು ಚಂಚಲವಾಗಿರುತ್ತವೆ ಮತ್ತು ಮಿಂಚಿಗೂ ಅತಿ ಚಂಚಲವೆಂದು ಹೇಳುವರು. ಆದರೆ ರಜೋಗುಣದ ಚಂಚಲತೆಗೆ ಇವು ಯಾವುವು ಸಾಟಿಯಾಗಲಾರವು. ಸ್ವರ್ಗ ಮತ್ತು ಸಂಸಾರದ ಪ್ರಾಪ್ತಿಗಾಗಿ ಇವನು ಅತಿ ವೇಗದಿಂದ ಕರ್ಮರೂಪಿ ಅಗ್ನಿಯಲ್ಲಿ ಹಾರಿ ಬೀಳುವನು. ಹೀಗೆ ದೇಹದಲ್ಲಿದ್ದರೂ ದೇಹದಿಂದ ಬೇರೆಯಾದ ಜೀವನು ತೃಷ್ಣೆಯ ಶೃಂಖಲೆಯನ್ನು ಕತ್ತಿಗೆ ಬಿಗಿದುಕೊಂಡು ವ್ಯಾಪಾರದ ಪ್ರಯಾಸ ಮಾಡುವನು. ಈ ರೀತಿಯಿಂದ ದೇಹದಲ್ಲಿರುವ ಜೀವಕ್ಕೆ ರಜೋಗುಣದ ಬಲಿಷ್ಠವಾದ ಬಂಧನವಿರುತ್ತದೆ. ಇನ್ನು ತಮೋಗುಣದ ಲಕ್ಷಣವನ್ನು ಹೇಳುವೆನು ಕೇಳು. ತಮಸ್ತಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹೇ ಅರ್ಜುನ, ಎಲ್ಲ ದೇಹಾಭಿಮಾನಿಗಳನ್ನು ಮೋಹಗೊಳಿಸುವ ತಮೋಗುಣವಾದರೂ ಅಜ್ಞಾನದಿಂದ ಉತ್ಪನ್ನವಾದುದೆಂದು ತಿಳಿ. ಅದು ಈ ಜೀವಾತ್ಮನನ್ನು ಪ್ರಮಾದ, ಆಲಸ್ಯ ಮತ್ತು ನಿದ್ರೆಯ ಮೂಲಕ ಬಂಧಿಸುತ್ತದೆ. ಈ ತಮೋಗುಣದ ಪರದೆಯಿಂದ ಮನುಷ್ಯನ ವ್ಯವಹಾರ ದೃಷ್ಟಿಯು ಮಂದವಾಗುವುದು. ಅದು ಮೋಹರೂಪಿ ರಾತ್ರಿಯ ಗಾಢಾಂಧಕಾರವಾಗಿದೆ. ಈ ತಮೋಗುಣವು ಅಜ್ಞಾನದಿಂದ ಬೆಳೆಯುತ್ತದೆ. ಅದು ಸಮಸ್ತ ವಿಶ್ವವನ್ನು ಅಜ್ಞಾನದಲ್ಲಿ ಕುಣಿಸುತ್ತದೆ. ಈ ತಮೋಗುಣವು ಅವಿಚಾರದ ಮಹಾಮಂತ್ರವಾಗಿದೆ. ಅಜ್ಞಾನರೂಪಿ ಮದ್ಯದ ಪಾತ್ರೆಯಾಗಿದೆ. ಹೆಚ್ಚೇನು ಹೇಳಲಿ, ಜೀವಿಯನ್ನು ಮೋಹಗೊಳಿಸುವ ಇದೊಂದು ಅಸ್ತ್ರವಾಗಿದೆ. ಪಾರ್ಥನೆ, ದೇಹವನ್ನೇ ಆತ್ಮನೆಂದು ತಿಳಿಯುವವನನ್ನು ಈ ತಮೋಗುಣವು ಇಂತಹ ಕಪಟವಾದ ಮರ್ಮವನ್ನು ರಚಿಸಿ ನಾಲ್ಕೂ ಕಡೆಗಳಿಂದ ಎಳೆದು ಬಂಧಿಸುವುದು. ಈ ತಮೋಗುಣವು ಒಂದೇ ಚರಾಚರದ ಶರೀರಗಳಲ್ಲಿ ಬೆಳೆದು ಅಲ್ಲಿ ಬೇರೆ ಯಾರನ್ನು ಪ್ರವೇಶಿಸಲೂ ಬಿಡುವುದಿಲ್ಲ. ಇದು ಎಲ್ಲ ಇಂದ್ರಿಯಗಳಿಗೆ ಜಡತ್ವವನ್ನು ತರುವುದು, ಮನಸ್ಸಿಗೆ ಮೂಢತ್ವ ತರುವುದು. ಇದರಿಂದಾಗಿ ಸೋಮಾರಿತನವು ಬರುವುದು. ಇದರಿಂದ ಮನುಷ್ಯನು ಯಾವಾಗಲೂ ಮೈಮುರಿಯುವನು. ಕೆಲಸ ಮಾಡುವ ಉತ್ಸಾಹವೇ ಇರುವುದಿಲ್ಲ. ಆಕಳಿಕೆಗಳು ಮೇಲಿಂದ ಮೇಲೆ ಬರುವವು. ಅರ್ಜುನನೇ, ಆ ಮನುಷ್ಯನ ಕಣ್ಣುಗಳು ತೆರೆದಿದ್ದರೂ ಎದುರಿಗಿರುವ ವಸ್ತು ಅವನಿಗೆ ಕಾಣುವುದಿಲ್ಲ. ಕೂಗಿ ಕರೆಯುವ ಮೊದಲೇ ಓ ಎಂದು ಹೇಳುತ್ತಾ ಏಳುವನು. ದೊಡ್ಡದಾದ ಬಂಡೆಯು ಬಿದ್ದಲ್ಲಿಂದ ಅಲುಗಾಡುವುದಿಲ್ಲ. ಹಾಗೆಯೇ ಇವನು ಮುದುಡಿ ಒಂದು ಮಗ್ಗುಲಿಗೆ ಮಲಗಿದರೆ ಇನ್ನೊಂದು ಮಗ್ಗುಲಾಗುವುದಿಲ್ಲ. ಭೂಮಿಯು ಪಾತಾಳಕ್ಕೆ ಇಳಿಯಲಿ, ಆಕಾಶ ಕಳಚಿ ಬೀಳಲಿ, ಆದರೆ ಏಳಬೇಕೆಂಬ ಇಚ್ಛೆ ಇವನ ಮನಸ್ಸಿನಲ್ಲಿಯೇ ಬರುವುದಿಲ್ಲ. ಇವನು ಸ್ವಸ್ಥನಾಗಿ ಮಲಗಿದನೆಂದರೆ ತನ್ನ ಉಚಿತ ಅನುಚಿತ ಕರ್ಮಗಳ ನೆನಪು ಇರುವುದಿಲ್ಲ. ಆದರೆ ಹಾಸಿಗೆಯಲ್ಲೇ ಹೊರಳಾಡುತ್ತಾ ಇರಬೇಕೆಂಬ ಬುದ್ಧಿಯು ಇವನಲ್ಲಿ ಪ್ರಬಲವಾಗಿರುವುದು.
ಎರಡೂ ಕೈಗಳನ್ನು ಮೇಲೆ ಮಾಡಿ ಬೆರಳುಗಳನ್ನು ಹೊಸೆದು ತಲೆಯ ಮೇಲೆ ಇಟ್ಟುಕೊಂಡು ಮೊಣಕಾಲುಗಳಲ್ಲಿ ತಲೆಯನ್ನು ತೂರಿಸಿ ಕುಳಿತುಕೊಳ್ಳುವನು. ಮನಸ್ಸಿನಲ್ಲಿ ನಿದ್ದೆಯ ವಿಷಯದಲ್ಲಿ ಪೂರ್ಣವಾಗಿ ಇಚ್ಛೆಯಿದ್ದು ನಿದ್ದೆ ಬಂದ ಮೇಲೆ ಅದರ ಮುಂದೆ ಸ್ವರ್ಗವು ತುಚ್ಛವೆಂದು ತಿಳಿಯುವನು. ತನಗೆ ಬ್ರಹ್ಮದೇವರ ಆಯಸ್ಸು ಸಿಗಬೇಕು ಮತ್ತು ನಾನು ಹೀಗೆಯೇ ಮಲಗಿಕೊಂಡಿರಬೇಕು, ಇದರ ಹೊರತಾಗಿ ಈತನಿಗೆ ಬೇರೆ ವ್ಯಸನವೇ ಇರುವುದಿಲ್ಲ. ದಾರಿಯಲ್ಲಿ ನಡೆಯುವಾಗ ಕಾಲು ಜಾರಿ ಬಿದ್ದಲ್ಲೇ ಆತನಿಗೆ ನಿದ್ದೆ ಬಂದು ಬಿಡುವುದು. ಆಗ ಯಾರಾದರೂ ಅಮೃತವನ್ನು ಕೊಡಲು ಬಂದರೂ ತಿರಸ್ಕರಿಸಿ ಬಿಡುವನು. ಈತನು ಆಕ್ರೋಶದಿಂದ ಅಥವಾ ಬಲವಂತದಿಂದ ವ್ಯಾಪಾರವನ್ನು ಮಾಡಲು ತೊಡಗಿದರೆ ಕುರುಡನು ನಡೆದಂತೆ ಅವನ ವ್ಯಾಪಾರ ಜ್ಞಾನ ಶೂನ್ಯವಾಗಿರುವುದು. ಏಕೆಂದರೆ ಯಾವಾಗ ಹೇಗೆ ನಡೆದುಕೊಳ್ಳಬೇಕು, ಯಾರೊಂದಿಗೆ ಹೇಗೆ ಮಾತನಾಡಬೇಕು ಇದನ್ನೂ ತಿಳಿಯದೆ ಉದ್ಯೋಗದಲ್ಲಿ ತನಗಾಗುವ ಲಾಭ ಹಾನಿ ಇವುಗಳನ್ನು ಈತನು ತಿಳಿಯನು. ಕಾಡ್ಗಿಚ್ಚನ್ನು ತನ್ನ ರೆಕ್ಕೆಗಳಿಂದ ಆರಿಸಿ ಬಿಡುವೆನೆಂದು ಪತಂಗ ಹುಳಕ್ಕೆ ಅಜ್ಞಾನ ಮೂಲಕ ಇಚ್ಛೆ ಇದ್ದು ಅದರಲ್ಲಿ ಹಾರುತ್ತದೆ. ಹೀಗೆಯೇ ಸಾಹಸದ ಕರ್ಮಗಳನ್ನು ಮಾಡುವುದರಲ್ಲಿ ಅವನು ಪ್ರವೃತ್ತನಾಗಿ ವೇದ ಬಾಹ್ಯ ಕರ್ಮಗಳನ್ನು ಮಾಡುವುದರಲ್ಲಿ ಅವನಿಗೆ ಪ್ರೀತಿ ಇರುತ್ತದೆ. ಸಾಮಾನ್ಯವಾಗಿ ಹೀಗೆ ಪ್ರಮಾದ ಮಾಡುವುದೇ ಅವನಿಗೆ ರುಚಿಸುತ್ತದೆ. ಹೀಗೆ ತಮೋಗುಣವು ನಿದ್ದೆ, ಆಲಸ್ಯ ಮತ್ತು ಪ್ರಮಾದ ಈ ಮೂರೂ ಪಾಶಗಳಿಂದ ಉಪಾಧಿರಹಿತನಾದ ಜೀವಿಯನ್ನು ಬಂಧಿಸುತ್ತದೆ. ಬೆಂಕಿಯು ಕಟ್ಟಿಗೆಯಲ್ಲಿ ಉರಿಯುವಾಗ ಕಟ್ಟಿಗೆಯ ಆಕಾರದಂತೆಯೇ ಕಾಣುವುದು. ಆಕಾಶವು ಮಡಿಕೆಯಲ್ಲಿ ವ್ಯಾಪಿಸಿದಾಗ ಘಟಾಕಾಶವೆಂದಾಗುವುದು. ತುಂಬಿದ ಸರೋವರದಲ್ಲಿ ಚಂದ್ರ ಬಿಂಬವು ಕಾಣುವಂತೆಯೇ ಜೀವನು ಗುಣಪಾಶಗಳಿಂದ ಬದ್ಧನಾದಾಗ ಗುಣಗಳ ಲಕ್ಷಣದಂತೆಯೇ ಕಾಣುವನು. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹೇ ಅರ್ಜುನ, ಸತ್ವಗುಣವು ಸುಖದಲ್ಲಿ ತೊಡಗಿಸುತ್ತದೆ ಮತ್ತು ರಜೋಗುಣವು ಕರ್ಮದಲ್ಲಿ ಹಾಗೂ ತಮೋಗುಣವಾದರೂ ಜ್ಞಾನವನ್ನು ಮುಚ್ಚಿ ಹಾಕಿ ಪ್ರಮಾದದಲ್ಲಿಯೂ ತೊಡಗಿಸುತ್ತದೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹೇ ಅರ್ಜುನ, ರಜೋಗುಣ ಮತ್ತು ತಮೋಗುಣಗಳನ್ನು ಅದುಮಿಕೊಂಡು ಸತ್ವಗುಣವು ವೃದ್ಧಿಸುತ್ತದೆ. ಸತ್ವಗುಣ ಮತ್ತು ತಮೋಗುಣಗಳನ್ನು ಅದುಮಿಕೊಂಡು ರಜೋಗುಣವು ವೃದ್ಧಿಸುತ್ತದೆ. ಅಂತೆಯೇ ಸತ್ವಗುಣ ಮತ್ತು ರಜೋಗುಣಗಳನ್ನು ಅದುಮಿಕೊಂಡು ತಮೋಗುಣವು ವೃದ್ಧಿಸುತ್ತದೆ. ಅರ್ಜುನನೇ, ಕಫ ಮತ್ತು ವಾತ ಇವುಗಳನ್ನು ಹಿಂದೆ ಸರಿಸಿ ಪಿತ್ತವು ಬೆಳೆದಾಗ ಅದು ಶರೀರವನ್ನು ತಪ್ತವಾಗಿಸುತ್ತದೆ, ಸುಡುತ್ತದೆ. ಬೇಸಿಗೆ ಮತ್ತು ಮಳೆಗಾಲ ಮುಗಿದು ಹೋದಾಗ ಚಳಿಯು ಬೀಳುತ್ತಿರುವಾಗ ಆಕಾಶವು ನಾಲ್ಕೂ ಕಡೆಗಳಿಂದ ಶೀತಲವಾಗುತ್ತದೆ. ಜಾಗೃತ ಮತ್ತು ಸ್ವಪ್ನ ಈ ಅವಸ್ಥೆಗಳು ಇಲ್ಲದಿದ್ದಾಗ ಗಾಢ ನಿದ್ದೆಯಲ್ಲಿ ಚಿತ್ತವೃತ್ತಿಯು ಉಂಟಾಗುವಂತೆಯೇ ರಜಸ್ಸು ಮತ್ತು ತಮಸ್ಸು ಇವುಗಳಿಗಿಂತ ಸತ್ವಗುಣವು ಹೆಚ್ಚು ಬೆಳೆದಾಗ ನಾನು ಸುಖಿಯಾಗಿದ್ದೇನೆ ಎಂದು ಜೀವಿಯಿಂದ ಹೇಳಿಸುವುದು. ಹಾಗೆಯೇ ಸತ್ವ ಮತ್ತು ರಜಸ್ಸು ಈ ಗುಣಗಳು ಲೋಪವಾಗಿ ತಮೋಗುಣದ ಪ್ರಾಬಲ್ಯ ಹೆಚ್ಚಿದಾಗ ಸಹಜವಾಗಿ ಪ್ರಮಾದಗಳು ನಡೆಯುತ್ತವೆ. ಅದರಂತೆಯೇ ಸತ್ವ ಮತ್ತು ತಮ ಈ ಗುಣಗಳನ್ನು ಹತ್ತಿಕ್ಕಿ ರಜೋಗುಣವು ಹೆಚ್ಚುವುದೋ ಆಗ ದೇಹದಲ್ಲಿರುವ ದೇಹದ ಒಡೆಯ ಜೀವನಿಗೆ ಕರ್ಮವಲ್ಲದೆ ಬೇರೆ ಯಾವುದೂ ಒಳ್ಳೆಯದೆಂದು ತೋರುವುದಿಲ್ಲ. ಹೀಗೆ 3 ಶ್ಲೋಕಗಳಲ್ಲಿ 3 ಗುಣಗಳ ವೃದ್ಧಿಯನ್ನು ನಿರೂಪಿಸಿ ಇನ್ನು ಈ ಸತ್ವಾದಿ ಗುಣಗಳ ವೃದ್ಧಿಯ ಲಕ್ಷಣಗಳನ್ನು ಹೇಳುವೆನು. ಗಮನವಿಟ್ಟು ಕೇಳು. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ಯಾವಾಗ ಈ ದೇಹದಲ್ಲಿ ಹಾಗೂ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಚೈತನ್ಯವು ಮತ್ತು ವಿವೇಕ ಶಕ್ತಿಯು ಉಂಟಾಗುತ್ತದೋ ಆಗ ಸತ್ವಗುಣವೇ ವೃದ್ಧಿಸಿದೆ ಎಂದು ತಿಳಿಯಬೇಕು. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಸ್ಪೃಹಾ ರಜಸ್ಯೇತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಹೇ ಅರ್ಜುನ, ರಜೋಗುಣವು ಹೆಚ್ಚಿದಾಗ ಲೋಭ ಪ್ರವೃತ್ತಿ ಸ್ವಾರ್ಥ ಬುದ್ಧಿಯ ಮೂಲಕ ಸಕಾಮ ಭಾವದಿಂದ ಕರ್ಮಗಳನ್ನು ಮಾಡುವುದು, ಅಶಾಂತಿ ಮತ್ತು ವಿಷಯ ಭೋಗಗಳ ಲಾಲಸೆ ಇವೆಲ್ಲವೂ ಉಂಟಾಗುತ್ತವೆ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೆ ಕುರು ನಂದನ. ಹೇ ಅರ್ಜುನ,
ತಮೋಗುಣವು ಹೆಚ್ಚಿದಾಗ ಅಂತಃಕರಣ ಮತ್ತು ಇಂದ್ರಿಯಗಳಲ್ಲಿ ಅಂಧಕಾರ ಅಂದರೆ ಚೈತನ್ಯ ಶಕ್ತಿಯ ಅಭಾವ, ಕರ್ತವ್ಯ ಕರ್ಮಗಳಲ್ಲಿ ಅಪ್ರವೃತ್ತಿ ಮತ್ತು ಪ್ರಮಾದ ಅರ್ಥಾತ್ ವ್ಯರ್ಥ ಚೇಷ್ಟೆಗಳು ಹಾಗೂ ನಿದ್ರೆಯೇ ಮೊದಲಾದ ಅಂತಃಕರಣದ ಮೋಹಿನಿ ವೃತ್ತಿಗಳು ಇವೆಲ್ಲವೂ ಉಂಟಾಗುತ್ತವೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮವಿದಾನ್ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಯಾವಾಗ ಈ ಮನುಷ್ಯನು ಸತ್ವಗುಣದ ವೃದ್ಧಿಯಲ್ಲಿ ಮೃತ್ಯುವನ್ನು ಪಡೆಯುತ್ತಾನೋ ಆಗಲಾದರೂ ಉತ್ತಮ ಕರ್ಮ ಮಾಡುವವರ ನಿರ್ಮಲವಾದ ದಿವ್ಯವಾದ ಸ್ವರ್ಗಾದಿ ಲೋಕಗಳನ್ನು ಪಡೆಯುತ್ತಾನೆ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ರಜೋಗುಣವು ವೃದ್ಧಿಯಾದಾಗ ಮೃತ್ಯುವನ್ನು ಪಡೆದುಕೊಂಡು ಕರ್ಮಗಳಲ್ಲಿ ಆಸಕ್ತಿಯುಳ್ಳ ಮನುಷ್ಯರಲ್ಲಿ ಜನಿಸುತ್ತಾನೆ. ಹಾಗೂ ತಮೋಗುಣವು ಹೆಚ್ಚಾದಾಗ ಸತ್ತ ಮನುಷ್ಯನು ಕೀಟ, ಪಶು ಮೊದಲಾದ ಮೂಢ ಯೋನಿಗಳಲ್ಲಿ ಹುಟ್ಟುತ್ತಾನೆ. ಪ್ರಾರ್ಥನೆ: ರಜಾ ಮತ್ತು ತಮ ಈ ಗುಣಗಳನ್ನು ಗೆದ್ದು ಸತ್ವಗುಣವು ಈ ದೇಹದಲ್ಲಿ ಬೆಳೆದಾಗ ಉಂಟಾಗುವ ಲಕ್ಷಣಗಳು ಹೀಗಿರುತ್ತವೆ. ವಸಂತ ಋತುವಿನಲ್ಲಿ ಕಮಲಗಳು ಅರಳಿದಾಗ ಅವುಗಳ ಸುಗಂಧವು ನಾಲ್ಕೂ ಕಡೆ ಹರಡುವಂತೆಯೇ ಜ್ಞಾನವು ಅಂತರಂಗದಲ್ಲಿ ಓತಪ್ರೋತವಾಗಿ ತುಂಬಿ ಹೊರಚೆಲ್ಲುತ್ತದೆ. ಎಲ್ಲ ಇಂದ್ರಿಯಗಳಲ್ಲಿ ವಿವೇಕವಿರುತ್ತದೆ ಮತ್ತು ನಿಜವಾಗಿಯೂ ಕೈಕಾಲುಗಳಿಗೆ ಕಣ್ಣುಗಳು ಬರುವವು. ಸತ್ಕರ್ಮ ದುಷ್ಕರ್ಮಗಳು ಅವಕ್ಕೆ ತಿಳಿಯುವುದು. ವಿಚಾರ ಮಾಡುವಾಗ ಅವಶ್ಯಕವಿರುವುದಿಲ್ಲ. ರಾಜಹಂಸದ ಮುಂದೆ ನೀರು ಬೆರೆಸಿ ಹಾಲಿಟ್ಟರೆ ಅದು ತನ್ನ ಕೊಕ್ಕಿನಿಂದ ಇವೆರಡನ್ನು ಬೇರ್ಪಡಿಸುವುದು. ಅದರಂತೆ ಇಂದ್ರಿಯಗಳು ಒಳ್ಳೆಯ ಕೆಟ್ಟ ಕರ್ಮಗಳನ್ನು ಪರೀಕ್ಷಿಸುವವು ಮತ್ತು ನಿಯಮವು ಇವರ ಸೇವೆ ಮಾಡುವುದು. ಕೇಳಬಾರದುದನ್ನು ಕಿವಿಗಳು ಕೇಳುವುದಿಲ್ಲ, ನೋಡಬಾರದುದನ್ನು ಕಣ್ಣುಗಳು ನೋಡುವುದಿಲ್ಲ, ಆಡಬಾರದ ಮಾತನ್ನು ಆತನ ನಾಲಿಗೆಯು ಮಾತನಾಡುವುದಿಲ್ಲ. ಕತ್ತಲೆಯು ದೀಪದ ಮುಂದೆ ಬಾರದೆ ಓಡಿ ಹೋಗುವಂತೆಯೇ ನಿಷಿದ್ಧ ವ್ಯವಹಾರಗಳು ಈತನ ಇಂದ್ರಿಯಗಳ ಮುಂದೆ ಬರುವುದೇ ಇಲ್ಲ. ನದಿಯು ಮಳೆಗಾಲದಲ್ಲಿ ತುಂಬಿ ಹರಿಯುವಂತೆ ಅವನ ಬುದ್ಧಿಯು ಸರ್ವಶಾಸ್ತ್ರಗಳಲ್ಲಿ ಬೆಳೆಯುವುದು. ಪೌರ್ಣಿಮೆಯಂದು ಆಕಾಶದಲ್ಲೆಲ್ಲ ಚಂದ್ರನ ಪ್ರಕಾಶವು ಪಸರಿಸುವಂತೆಯೇ ಅವನ ವೃತ್ತಿಯು ಎಲ್ಲ ಜ್ಞಾನಗಳಲ್ಲಿ ಪ್ರವೇಶಿಸುವುದು. ಆತನ ಎಲ್ಲ ವಾಸನೆಗಳು ಒಂದುಗೂಡಿ ಪ್ರವೃತ್ತಿ ಮಾರ್ಗದ ಕಡೆಗೆ ಅವನ ಮನಸ್ಸು ಹೋಗುವುದೇ ಇಲ್ಲ. ಹಾಗೆಯೇ ಮನಸ್ಸಿಗೆ ವಿಷಯಗಳ ಬೇಸರ ಉಂಟಾಗುವುದು. ಹೀಗೆ ಸತ್ವಗುಣವು ಬೆಳೆದು ಅದರ ಲಕ್ಷಣಗಳು ಕಂಡುಬರುವಾಗಲೇ ಆತನಿಗೆ ಮರಣವು ಸಂಭವಿಸಿದರೆ, ಧನಧಾನ್ಯ ಸಮೃದ್ಧವಾದ ಕಾಲದಲ್ಲಿ ಹಬ್ಬವು ಬಂದು ಪಂಚಪಕ್ವಾನ್ನಗಳ ಅಡಿಗೆ ಸಿದ್ಧವಾದಾಗ ಸತ್ತು ಸ್ವರ್ಗದಲ್ಲಿರುವ ಪೂರ್ವಜರು ಅತಿಥಿಗಳಾಗಿ ಬಂದರೆ ಯಾರಿಗೆ ತಾನೇ ಆನಂದವಾಗಲಾರದು. ಮನೆಯಲ್ಲಿ ಹೇರಳ ಸಂಪತ್ತು ಇದ್ದು ಉದಾರತನವೂ ಧೈರ್ಯವೂ ಇದ್ದರೆ ಈತನ ಕೀರ್ತಿಯು ಇಹಲೋಕದಲ್ಲಿ ಬೆಳೆದು ಸ್ವರ್ಗದ ಪ್ರಾಪ್ತಿಯು ಏಕೆ ಆಗಬಾರದು? ಅರ್ಜುನನೇ, ಇಂತಹ ಆಚರಣೆ ಇದ್ದರೆ ಇದಕ್ಕೆ ಉಪಮೆ ಇದೆಯೇ? ಹಾಗೆಯೇ ಸತ್ವಗುಣವು ಬೆಳೆದಾಗ ಮರಣ ಸಂಭವಿಸಿದರೆ ಅವನು ಸ್ವರ್ಗಕ್ಕಲ್ಲದೆ ಬೇರೆಡೆಗೆ ಹೇಗೆ ಹೋದಾನು? ಏಕೆಂದರೆ ಉತ್ತಮ ಆಚರಣೆಯುಳ್ಳವನು ಭೋಗಗಳನ್ನು ಅನುಭವಿಸುವ ಶರೀರವನ್ನು ತ್ಯಜಿಸುವಾಗ ಸತ್ವಗುಣವನ್ನು ಜೊತೆಗೆ ಒಯ್ಯುವನು. ಈ ರೀತಿಯಿಂದ ದೇಹವಿಟ್ಟವನು ಕೇವಲ ಸತ್ವದ ಮೂರ್ತಿಯೇ ಆಗಿ ಮತ್ತೆ ಜ್ಞಾನಿಗಳಲ್ಲಿ ಹುಟ್ಟುವನು. ಎಲೈ ಧನುರ್ಧರನೇ, ರಾಜ್ಯಪಟ್ಟದಲ್ಲಿದ್ದ ರಾಜನು ಬೆಟ್ಟದಲ್ಲಿ ಹೋಗಿ ನಿಂತರೂ ಅವನಿಗೆ ಏನಾದರೂ ಕೊರತೆಗಿದ್ದೀತೆ? ಹೇಳು ನೋಡೋಣ. ಪಾಂಡುಕುಮಾರನೇ, ದೀಪವನ್ನು ಒಂದೂರಿಂದ ಇನ್ನೊಂದು ಊರಿಗೆ ಕೊಂಡು ಹೋದರೆ ಅದರ ಪ್ರಕಾಶ ಕಡಿಮೆಯಾದೀತೆ. ಹಾಗೆಯೇ ಸತ್ವಗುಣದ ವೃದ್ಧಿಯಾದಾಗ ಜ್ಞಾನವು ಹೆಚ್ಚು ಬೆಳೆಯುವುದು. ಬುದ್ಧಿಯು ವಿವೇಕದಲ್ಲಿ ಈಜತೊಡಗುತ್ತದೆ. ಅನಂತರ ಮಹತ್ತತ್ವಾದಿ ಅನಾತ್ಮಕವಾದ ಪದಾರ್ಥಗಳ ವಿಚಾರ ಮಾಡಿ ಆ ವಿಚಾರದೊಂದಿಗೆ ಆತನು ಆತ್ಮಸ್ವರೂಪದಲ್ಲಿ ಮುಳುಗಿಬಿಡುವನು. 13ನೆಯ ಅಧ್ಯಾಯದಲ್ಲಿ ವರ್ಣಿಸಿದಂತೆ 36 ತತ್ವಗಳಿಗಿಂತ ಹೆಚ್ಚಾದ 37ನೆಯ ಸಾಂಖ್ಯಮತದಂತೆ 25ನೆಯ ತ್ರಿಗುಣಗಳಿಂದ ಮೀರಿದ 4ನೆಯ ತತ್ವವಾದ ಸರ್ವೋತ್ತಮವಾದ ಬ್ರಹ್ಮವು ಪ್ರಾಪ್ತವಾದವರ ಕುಲದಲ್ಲಿ ಸರ್ವೋತ್ಕೃಷ್ಟವಾದ ದೇಹದ ಪ್ರಾಪ್ತಿಯಾಗುವುದು. ಹಾಗೆಯೇ ತಮೋಗುಣ ಮತ್ತು ಸತ್ವಗುಣವನ್ನು ಅದುಮಿ ರಜೋಗುಣವು ಬೆಳೆದಾಗ ಅವನು ಶರೀರ ರೂಪಿ ಗ್ರಾಮದಲ್ಲಿ ತನ್ನ ಕೃತಿಗಳನ್ನು ಎಲ್ಲೆಡೆ ಪ್ರಕಟಿಸುವನು. ಆಗಿನ ಅವನ ಲಕ್ಷಣಗಳು ಹೀಗಿರುತ್ತವೆ. ಸುಂಟರ ಗಾಳಿಯು ಬೀಸಿದಾಗ ಎಲ್ಲ ವಸ್ತುಗಳು ಒಟ್ಟುಗೂಡಿ ಹೇಗೆ ಮೇಲಕ್ಕೆ ಹಾರುತ್ತವೋ ಹಾಗೆಯೇ ಇಂದ್ರಿಯಗಳು ವಿಷಯಗಳ ಕಡೆಗೆ ಸ್ವೈರವಾಗಿ ಧಾವಿಸುವವು. ಪರಸ್ತ್ರೀಯು ಕಣ್ಣಿಗೆ ಬಿದ್ದರೆ ಆಕೆಯನ್ನು ಭೋಗಿಸುವುದನ್ನು ನಿಷಿದ್ಧವೆಂದು ತಿಳಿಯದೆ ಆಡು ಮೇಯುವಂತೆ ಯಥೇಚ್ಛವಾಗಿ ಅನುಭವಿಸುವನು.
ತನ್ನ ಇಚ್ಛೆಯಂತೆ ದೊರೆಯದೇ ಇರುವ ವಸ್ತುವು ಮಾತ್ರ ಅವನಿಂದ ದೂರ ಉಳಿಯುತ್ತದೆ. ಅವನಲ್ಲಿ ಲೋಭವು ಇಷ್ಟೊಂದು ಬೆಳೆಯುವುದು. ಅರ್ಜುನನೇ, ಯಾವುದೇ ಉದ್ಯೋಗವು ಇವನ ಮುಂದೆ ಬಂದರೆ ಅದನ್ನು ಮಾಡಲು ಹಿಂದೆ ಸರಿಯುವುದಿಲ್ಲ. ಅದರಂತೆ ದೊಡ್ಡ ಪ್ರಮಾಣದ ಮಠ ಮಂದಿರಗಳನ್ನು ಕಟ್ಟಿಸುವುದು, ಅಶ್ವಮೇಧ ಯಜ್ಞವನ್ನು ಮಾಡುವುದು, ಇಂತಹ ಅಗಾಧ ಆಸಕ್ತಿಯ ಬೆನ್ನು ಹತ್ತುವನು. ನಗರಗಳನ್ನು ರಚಿಸಬೇಕು, ದೊಡ್ಡ ಕೆರೆಗಳನ್ನು ನಿರ್ಮಿಸಬೇಕು, ಇಲ್ಲವೇ ವಿಸ್ತೀರ್ಣವಾದ ಅರಣ್ಯದಲ್ಲಿ ತೋಟ ನಿರ್ಮಿಸಬೇಕು. ಇಂತಹ ವಿಲಕ್ಷಣವಾದ ಮಹತ್ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವನು. ಮತ್ತು ಇಹ ಪರಲೋಕದ ಇಚ್ಛೆಯು ಇವನಲ್ಲಿ ಎಂದೂ ಕಡಿಮೆಯಾಗುವುದಿಲ್ಲ. ಸಮುದ್ರವು ಈ ರಜೋಗುಣದ ಮುಂದೆ ಮೂಲೆ ಗುಂಪಾದೀತು, ಅಗ್ನಿಗೂ ಕವಡೆಯ ಬೆಲೆ ಇರಲಾಗದು. ಇಷ್ಟೊಂದು ಪ್ರಬಲವಾದ ಅಭಿಲಾಷೆ ಇವನಲ್ಲಿ ಉಂಟಾದೀತು. ಇವನ ಇಚ್ಛೆಯ ಓಟ ಮನಸ್ಸಿಗಿಂತಲೂ ಮುಂದೆ ಇರುತ್ತದೆ. ಇಡೀ ವಿಶ್ವವು ಇವನಿಗೆ ತಿರುಗಾಡಲು ಸಾಕಾಗುವುದಿಲ್ಲ. ಹೀಗೆ ರಜೋಗುಣವು ಬೆಳೆದು ಇಂತಹ ಲಕ್ಷಣಗಳು ಕಂಡುಬಂದಾಗ ಇವನ ದೇಹಾವಸಾನವಾದರೆ ಇನ್ನೊಂದು ದೇಹದಲ್ಲಿಯೂ ಇದೇ ಗುಣದಿಂದ ಕೂಡಿಕೊಂಡು ಮನುಷ್ಯ ಯೋನಿಯಲ್ಲಿ ಜನ್ಮ ಧರಿಸುವನು. ಭಿಕ್ಷುಕನು ಎಲ್ಲ ಸುಖಗಳೊಂದಿಗೆ ಅರಮನೆಯಲ್ಲಿ ಕುಳಿತುಕೊಂಡರೂ ಅವನು ರಾಜನಾಗುವನೇ. ಎತ್ತು ಶ್ರೀಮಂತ ಗೃಹಸ್ಥನ ದಿಬ್ಬಣದೊಂದಿಗೆ ಹೋದರೂ ಅಲ್ಲಿ ಅದಕ್ಕೆ ಹುಲ್ಲಿನ ಮೇವು ಮಾತ್ರ ತಿನ್ನಲು ಸಿಗುವುದು. ಆದ್ದರಿಂದ ಹಗಲು ರಾತ್ರಿ ವಿಶ್ರಾಂತಿಯಿಲ್ಲದ ವ್ಯಾಪಾರದ ಪಂಕ್ತಿಗೆ ಅವನು ಸೇರುವನು. ರಜೋತ್ಪತ್ತಿಯ ಮಡುವಿನಲ್ಲಿ ಬಿದ್ದು ಸಾಯುವವನು ಕಾಮ್ಯ ಕರ್ಮಗಳನ್ನು ಆಚರಿಸುವವರ ಮನೆಯಲ್ಲಿ ಹುಟ್ಟುವನು. ಇದರಂತೆ ಮುಂದೆ ರಜಸ್ಸು ಮತ್ತು ಸತ್ವಗುಣಗಳು ಇಲ್ಲದಂತೆ ಮಾಡಿ ತಮೋಗುಣದ ವೃತ್ತಿಯು ಹೆಚ್ಚು ಬೆಳೆದಾಗ ದೇಹಾಂತವಾದರೆ ಬಾಹ್ಯದಲ್ಲಿ ಯಾವ ಚಿಹ್ನೆಗಳು ಕಂಡುಬರುವವು ಅವನ್ನು ಚೆನ್ನಾಗಿ ಗಮನವಿಟ್ಟು ಕೇಳು. ಈ ತಮೋಗುಣದಿಂದ ಸೂರ್ಯಚಂದ್ರರು ಇಲ್ಲದ ಅಮಾವಾಸ್ಯೆಯ ರಾತ್ರಿಯಂತೆ ಮನಸ್ಸು ಅಜ್ಞಾನದಿಂದ ತುಂಬಿ ಹೋಗುವುದು. ಹಾಗೆಯೇ ಅವನ ಅಂತಃಕರಣವು ಬರಿದಾಗಿ ಸ್ಫೂರ್ತಿಹೀನವಾಗಿ ಪ್ರತಿಭಾಶೂನ್ಯನಾಗಿ ಉದಾಸವಾಗುವುದು. ಅಲ್ಲಿ ಯಾವುದೇ ವಿಚಾರದ ಸುಳಿವೇ ಇರುವುದಿಲ್ಲ. ಬುದ್ಧಿಯು ಕಾಠಿಣ್ಯದಲ್ಲಿ ಬಂಡೆಯನ್ನು ಹಿಂದೆ ಹಾಕುವುದು. ಸ್ಮರಣಶಕ್ತಿಯು ದೇಶಾಂತರಕ್ಕೆ ಹೋದ ಹಾಗೆ ಕಾಣುತ್ತದೆ. ಅವನ ಶರೀರದಲ್ಲಿ ಒಳಗೆ ಹೊರಗೆ ಅವಿಚಾರಗಳೇ ಕಂಡುಬರುತ್ತವೆ ಮತ್ತು ಅವನ ಎಲ್ಲ ವ್ಯಾಪಾರಗಳು ಮೂರ್ಖತನದಿಂದ ಕೂಡಿರುತ್ತವೆ. ಆತನ ಇಂದ್ರಿಯಗಳ ಮುಂದೆ ಅನಾಚಾರವೇ ನಿಂತಿರುತ್ತದೆ. ಸತ್ತರೂ ಚಿಂತೆಯಿಲ್ಲ, ಅವನು ಅನಾಚಾರದ ಕ್ರಿಯೆಗಳನ್ನೇ ಮಾಡುತ್ತಿರುವನು. ಗೂಬೆಗೆ ಕತ್ತಲೆಯ ರಾತ್ರಿಯಲ್ಲಿ ಸ್ಪಷ್ಟವಾಗಿ ಕಾಣುವಂತೆಯೇ ಇತರ ಜನರಿಗಿಂತ ಕೆಟ್ಟ ಕೆಲಸ ಮಾಡಲು ಇವನ ಮನಸ್ಸಿನಲ್ಲಿ ಬಹಳ ಉತ್ಸಾಹವಿರುತ್ತದೆ. ನಿಷಿದ್ಧ ಕರ್ಮಗಳನ್ನು ಮಾಡಲು ಇವನಿಗೆ ಬಹಳ ಆಸಕ್ತಿಯಿದ್ದು ಅವನ ಇಂದ್ರಿಯಗಳ ಸೆಳೆತವು ಅದರ ಕಡೆಗೆ ಇರುತ್ತದೆ. ಅವನು ಹೆಂಡ ಕುಡಿಯದೇ ತೂರಾಡುವನು, ಸನ್ನಿಪಾತವಾಗದೆಯೇ ಬಡಬಡಿಸುವನು, ಪ್ರೇಮವಿಲ್ಲದೆಯೇ ಹುಚ್ಚನಂತೆ ಅಳುವನು. ಅವನ ಚಿತ್ತವು ಸ್ಥಿಮಿತದಲ್ಲಿ ಇರುವುದಿಲ್ಲ, ಆದರೆ ಅವನು ಸಮಾಧಿಸ್ಥನಲ್ಲ. ಹೀಗೆ ಮೋಹದ ಹೆಚ್ಚಳದಿಂದ ಜ್ಞಾನಶೂನ್ಯನಾಗುವನು. ಒಟ್ಟಿನಲ್ಲಿ ತನ್ನ ಎಲ್ಲ ಕರ್ಮಗಳಿಂದ ತನ್ನ ಎಲ್ಲ ಸಾಮಗ್ರಿಗಳಿಂದ ತಮೋಗುಣವು ಹೆಚ್ಚಿದಾಗ ಇಂತಹ ಲಕ್ಷಣಗಳು ಕಂಡುಬರತೊಡಗುವವು. ಪ್ರಸಂಗವಶಾತ್ ಇದೇ ಸ್ಥಿತಿಯಲ್ಲಿ ಅವನು ಸತ್ತು ಹೋದರೆ ಪುನರ್ಜನ್ಮವು ತಮೋಗುಣದಲ್ಲೇ ಆಗುವುದು. ಸಾಸಿವೆಯು ಬಿತ್ತಿದಾಗ ಅದು ತನ್ನ ರೂಪವನ್ನು ತೊರೆದು ಗಿಡವಾಗುವುದು. ಮತ್ತೆ ಕಾಳು ಬಂದಾಗ ಅದು ಸಾಸಿವೆಯೇ ಆಗುವುದಲ್ಲದೆ ಬೇರೆ ಹೇಗಾದೀತು? ಹಾಗೆಯೇ ದೀಪವು ಉರಿಯುತ್ತಿರಲಿ ಅಥವಾ ಆರಿಹೋಗಲಿ, ಆದರೆ ಉರಿಯುತ್ತಿರುವಾಗ ಅಗ್ನಿರೂಪವೇ ಆಗಿರುತ್ತದೆ. ಆದ್ದರಿಂದ ತನ್ನ ಸಂಕಲ್ಪದಲ್ಲಿ ತಮೋಗುಣದ ಗಂಟು ಕಟ್ಟಿಕೊಂಡು ದೇಹ ಬಿಟ್ಟರೆ ಪುನಃ ಅವನು ತಮೋಗುಣದಲ್ಲೇ ಹುಟ್ಟುವನು. ಹೆಚ್ಚೇನು ಹೇಳಲಿ, ತಮೋಗುಣವು ಹೆಚ್ಚಿದಾಗ ಅವನು ಸತ್ತರೆ ಪುನಃ ಪಶು ಪಕ್ಷಿ ಅಥವಾ ಗಿಡ ಮರ ಹುಳುವಾಗಿ ಹುಟ್ಟುವನು. ಕರ್ಮಣ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಶ್ರೇಷ್ಠವಾದ ಕರ್ಮದ ಫಲವು ಸಾತ್ವಿಕ, ಅರ್ಥಾತ್ ಸುಖ, ಜ್ಞಾನ ಮತ್ತು ವೈರಾಗ್ಯವೇ ಮುಂತಾದ ನಿರ್ಮಲವಾದುದೆಂದು, ಆದರೆ ರಾಜಸ ಕರ್ಮದ ಫಲವು ದುಃಖವೆಂದು, ಹಾಗೆಯೇ ತಾಮಸ ಕರ್ಮಗಳ ಫಲವು ಅಜ್ಞಾನವೆಂದು ಹೇಳುತ್ತಾರೆ. ಇದೇ ಕಾರಣದಿಂದ ಸತ್ವಗುಣದಿಂದ ಉತ್ಪನ್ನವಾಗುವುದು ಸುಕೃತವಾಗಿದೆ ಎಂದು ಶ್ರುತಿಗಳು ಹೇಳುತ್ತವೆ. ಆದ್ದರಿಂದ ಸತ್ವಗುಣದಿಂದ ಸಹಜವಾಗಿ ಸುಖ ಮತ್ತು ಜ್ಞಾನವು ಅಪೂರ್ವ ಫಲಕ್ಕೆ ಬರುವುದು. ಇದರಿಂದ ಇದಕ್ಕೆ ಸಾತ್ವಿಕ ಸತ್ಕರ್ಮ ಫಲವೆಂದು ಹೇಳುವರು. ಇನ್ನು ರಜೋಗುಣದಿಂದ ಉತ್ಪನ್ನವಾಗುವ ಕ್ರಿಯೆಗಳು ಲಕ್ಕಿ ಗಿಡದ ಹಣ್ಣು ಹೊರಗಿನಿಂದ ಸುಂದರವಾಗಿರುವಂತೆ ಅವು ಬಾಹ್ಯದಲ್ಲಿ ಸುಖರೂಪವಾಗಿದ್ದು ಆಂತರ್ಯದಲ್ಲಿ ದುಃಖವೇ ತುಂಬಿರುತ್ತದೆ.
ಅಥವಾ ಕಹಿ ಬೇವಿನ ಹಣ್ಣು ನೋಡಲು ಹೊರಗಿನಿಂದ ಹಳದಿಯಾಗಿ ಆಕರ್ಷಕವಾಗಿರುತ್ತದೆ, ಆದರೆ ಒಳಗೆ ವಿಷದಂತೆ ಕಹಿಯಾಗಿರುತ್ತದೆ. ಅದರಂತೆ ರಜೋಗುಣದಿಂದಾಗುವ ಫಲವಾಗಿರುವುದು. ಕಹಿಯಾದ ಕಂದವನ್ನು ನೆಟ್ಟರೆ ಸಿಹಿಯಾದ ಅಂಕುರವೇ ಬರುವುದು. ಹಾಗೆಯೇ ತಮೋಗುಣದಿಂದ ಆಗುವ ಕ್ರಿಯೆಗಳು ಅಜ್ಞಾನಮಯವೇ ಆಗಿರುತ್ತವೆ. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸಃ ಭವತೋ ಜ್ಞಾನಮೇವ ಚ. ಸತ್ವಗುಣದಿಂದ ಜ್ಞಾನವು ಉಂಟಾಗುತ್ತದೆ ಮತ್ತು ರಜೋಗುಣದಿಂದ ನಿಸ್ಸಂದೇಹವಾಗಿ ಲೋಭವು ಮತ್ತು ತಮೋಗುಣದಿಂದ ಪ್ರಮಾದ, ಮೋಹಗಳು ಮತ್ತು ಅಜ್ಞಾನವು ಕೂಡ ಉಂಟಾಗುತ್ತವೆ. ಅಯ್ಯ ಅರ್ಜುನನೇ, ಹಗಲಿಗೆ ಸೂರ್ಯನೇ ಕಾರಣವಿರುವಂತೆ ಜ್ಞಾನಕ್ಕೆ ಸತ್ವಗುಣವೇ ಕಾರಣವಾಗಿದೆ. ಅದ್ವೈತ ಸ್ಥಿತಿ ಉಂಟಾಗಲು ತನ್ನ ಸ್ವಂತದ ವಿಸ್ಮರಣೆಯಾಗಬೇಕು. ಹಾಗೆಯೇ ಲೋಭವು ಉತ್ಪನ್ನವಾಗಲು ರಜೋಗುಣವೇ ಕಾರಣವಾಗಿದೆ. ಎಲೈ ಜ್ಞಾನಿಯೇ, ಮೋಹ, ಅಜ್ಞಾನ, ಪ್ರಮಾದ ಈ ತ್ರಿದೋಷ ಸಮುದಾಯಕ್ಕೆ ತಮೋಗುಣವೇ ಕಾರಣವಾಗಿದೆ. ಅಂಗೈಯಲ್ಲಿನ ನೆಲ್ಲಿಕಾಯಿಯಂತೆ ವಿಚಾರವುಳ್ಳ ಮನುಷ್ಯನಿಗೆ ವಿಚಾರ ಮಾಡಲು 3 ಗುಣಗಳನ್ನು ಬೇರೆ ಬೇರೆಯಾಗಿ ಸ್ಪಷ್ಟಪಡಿಸಿರುವೆನು. ಅಂದ ಮೇಲೆ ರಜಸ್ಸು ಮತ್ತು ತಮೋಗುಣಗಳೆರಡು ನರಕದ ಸಾಧನೆಗಳೆಂದು ತಿಳಿಯಲಾಗಿದೆ ಮತ್ತು ಜ್ಞಾನದ ಪ್ರಾಪ್ತಿಯು ಸತ್ವಗುಣವಲ್ಲದೆ ಆಗಲಾರದು. ಆದ್ದರಿಂದ ಇತರ ಭಕ್ತಿಗಳನ್ನು ತ್ಯಜಿಸಿ ಜ್ಞಾನಿಗಳು 4ನೆಯ ಭಕ್ತಿಯನ್ನು ಸ್ವೀಕರಿಸುತ್ತಾರೆ. ಹಾಗೆಯೇ ಕೆಲವರು ಆಜನ್ಮ ಸಾತ್ವಿಕ ವೃತ್ತಿಯನ್ನು ಧರಿಸುತ್ತಾರೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಗನ್ಯಗುಣವೃತ್ಯಸ್ಥಾ ಅಧೋ ಗಚ್ಚಂತಿ ತಾಮಸಾಃ. ಸತ್ವಗುಣದಲ್ಲಿ ಸ್ಥಿತನಾದ ಪುರುಷರು ಸ್ವರ್ಗಾದಿ ಉಚ್ಚ ಲೋಕಗಳಿಗೆ ಹೋಗುತ್ತಾರೆ. ರಜೋಗುಣದಲ್ಲಿ ನೆಲೆಸಿರುವ ರಾಜಸ ಪುರುಷರು ಮಧ್ಯದಲ್ಲಿ ತಮೋಗುಣದ ಕಾರ್ಯರೂಪಿ ನಿದ್ರೆ, ಪ್ರಮಾದ ಮತ್ತು ಆಲಸ್ಯಾದಿಗಳಲ್ಲಿ ನೆಲೆ ನಿಂತ ತಾಮಸ ಪುರುಷರು ಅಧೋಗತಿಗೆ ಅರ್ಥಾತ್ ಕೀಟ, ಪಶು ಮೊದಲಾದ ನೀಚ ಯೋನಿಗಳನ್ನು ಹಾಗೂ ನರಕಗಳನ್ನು ಪಡೆಯುತ್ತಾರೆ. ಹೀಗೆ ಸಾತ್ವಿಕ ವೃತ್ತಿಯನ್ನು ಯಾವಾಗಲೂ ಆಚರಿಸುವವರು ದೇಹವನ್ನು ಬಿಟ್ಟ ಮೇಲೆ ಸ್ವರ್ಗದಲ್ಲಿ ವಾಸಿಸುವರು. ಹಾಗೆಯೇ ರಜೋವೃತ್ತಿಗಳನ್ನು ಆಚರಿಸುತ್ತಾ ದೇಹ ಬಿಟ್ಟವರು ಮರ್ತ್ಯಲೋಕದಲ್ಲಿ ಮನುಷ್ಯರಾಗಿ ಹುಟ್ಟುವರು. ಆ ಮರ್ತ್ಯಲೋಕದಲ್ಲಿ ಸುಖ ಮತ್ತು ದುಃಖಗಳ ಕಿಚಡಿಯನ್ನು ಒಂದೇ ತಟ್ಟೆಯಲ್ಲಿ ಉಣ್ಣಬೇಕಾಗುವುದು. ಇಲ್ಲಿ ಏನು ಮಾಡಿದರೂ ಮೃತ್ಯುವಿನಿಂದ ಬಿಡುಗಡೆಯಿಲ್ಲ. ಹಾಗೆಯೇ ತಮೋಗುಣವನ್ನು ಆಚರಿಸುವವರು ಸತ್ತ ಮೇಲೆ ನರಕಗಳಿಗೆ ಹೋಗಲು ರಹದಾರಿ ಪತ್ರವನ್ನು ಪಡೆಯುವರು. ಅರ್ಜುನನೇ, ಹೀಗೆ ವಸ್ತುವಿನ ಸತ್ತೆಯಿಂದ ಬೆಳೆಯುವ 3 ಗುಣಗಳನ್ನು ಲಕ್ಷಣದೊಂದಿಗೆ ನಿನಗೆ ಸ್ಪಷ್ಟಪಡಿಸಿರುವೆನು. ಆದರೆ ವಸ್ತುವಿನ ಸ್ವರೂಪದಲ್ಲಿ ಬದಲಾವಣೆಯಾಗದೆ ಅದು ಗುಣದ ಉಪಾಧಿಯಿಂದ ತಾನೇ ಗುಣಲಕ್ಷಣದಂತೆ ಕಾರ್ಯವನ್ನು ನಿರ್ವಹಿಸುವುದು. ನಾನು ರಾಜನಾಗಿರುವೆನು ಮತ್ತು ನನ್ನ ಮೇಲೆ ಶತ್ರುಗಳು ಆಕ್ರಮಿಸಿದ್ದಾರೆ ಎಂಬ ಸ್ವಪ್ನವನ್ನು ಕಾಣುವ ಮನುಷ್ಯನು ತನ್ನ ಜಯ ಅಪಜಯವನ್ನು ತನ್ನಲ್ಲಿಯೇ ಕಾಣುವನು. ಹಾಗೆಯೇ ಸ್ವರ್ಗ, ಮರ್ತ್ಯ, ಪಾತಾಳ ಇವುಗಳು ಗುಣಗಳ ವೃತ್ತಿಯ ಭೇದವಾಗಿವೆ. ಗುಣದೃಷ್ಟಿಯನ್ನು ಬಿಟ್ಟು ನೋಡಿದಲ್ಲಿ ಅದು ಶುದ್ಧ ವಸ್ತುವೇ ಆಗಿರುವುದು. ನಾನ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಯಾವ ಸಮಯದಲ್ಲಿ ದೃಷ್ಟ ಅರ್ಥಾತ್ ಸಮಷ್ಟಿ ಚೇತನದಲ್ಲಿ ಏಕೀಭಾವದಿಂದ ಸ್ಥಿತನಾದ ಸಾಕ್ಷಿ ಪುರುಷನು 3 ಗುಣಗಳನ್ನದೇ ಅಲ್ಲದೆ ಬೇರೆ ಯಾರನ್ನೋ ಕರ್ತನೆಂದು ನೋಡುವುದಿಲ್ಲವೋ ಮತ್ತು 3 ಗುಣಗಳಿಗಿಂತ ಅತ್ಯಂತ ಶ್ರೇಷ್ಠನಾದ ಸಚ್ಚಿದಾನಂದ ಘನ ಸ್ವರೂಪಿ ಪರಮಾತ್ಮನಾದ ನನ್ನನ್ನು ತತ್ವದಿಂದ ತಿಳಿಯುತ್ತಾನೋ ಆಗಲೇ ಅವನಿಗೆ ನನ್ನ ಸ್ವರೂಪದ ಪ್ರಾಪ್ತಿಯಾಗುತ್ತದೆ. ಆದರೆ ಈ ಮಾತುಗಳು ಇರಲಿ, ನೀನು ಮಾತ್ರ ವಸ್ತು ಹೊರತಾಗಿ ಮತ್ತೊಂದು ಏನೂ ಇಲ್ಲವೆಂಬುದನ್ನು ಲಕ್ಷ್ಯದಲ್ಲಿಡು. ಈಗ ನಿನಗೆ ಹಿಂದಿನ ಮಾತು ಹೇಳುವೆನು, ಕೇಳು. ವಸ್ತುವಿನ ಸಾಮರ್ಥ್ಯದಿಂದ ಈ ತ್ರಿಗುಣಗಳು ಸಹಜವಾಗಿ ದೇಹದ ನಿಮಿತ್ತದಿಂದ ಉಂಟಾಗುತ್ತವೆ ಎಂಬುದನ್ನು ನಿಶ್ಚಯವಾಗಿ ತಿಳಿ. ಕಟ್ಟಿಗೆಗಳು ಉರಿಯುವಾಗ ಅಗ್ನಿಯು ಅವುಗಳ ಆಕಾರದಂತೆ ಕಾಣುವುದು, ಅಥವಾ ಭೂಮಿ ಮತ್ತು ನೀರು ಇವುಗಳ ರಸವೇ ಗಿಡದ ಆಕಾರದಲ್ಲಿ ಕಂಡುಬರುವುದು. ಹಾಲು ಹೆಪ್ಪುಗಟ್ಟಿದಾಗ ಮೊಸರಿನ ಆಕಾರದಲ್ಲಿ ಕಾಣುವುದು, ಇಲ್ಲವೇ ಕಬ್ಬಿನ ಆಕಾರದಲ್ಲಿ ಸಿಹಿಯು ವ್ಯಕ್ತವಾಗುವುದು. ಹಾಗೆಯೇ ಅಂತಃಕರಣದೊಂದಿಗೆ ಸೂಕ್ಷ್ಮ ದೇಹವೇ ಈ 3 ಗುಣಗಳಾಗಿರುತ್ತದೆ. ಆದ್ದರಿಂದ ಅವುಗಳ ಬಂಧನದಲ್ಲಿ ಬೀಳುವುದು. ಆದರೆ ಅರ್ಜುನನೇ, ಸೂಕ್ಷ್ಮ ದೇಹ ಮತ್ತು ಗುಣಗಳು ಇಷ್ಟೊಂದು ಕೂಡಿಕೊಂಡಿದ್ದರೂ ಜ್ಞಾನಿಗಳಲ್ಲಿ ಮೋಕ್ಷದ ವ್ಯವಹಾರವು ಕಡಿಮೆಯಾಗುವುದಿಲ್ಲ.
ಮೂರು ಗುಣಗಳು ತಮ್ಮ ತಮ್ಮ ಧರ್ಮದಂತೆ ದೇಹದಲ್ಲಿ ಸಂಪೂರ್ಣ ವ್ಯವಹಾರಗಳನ್ನು ಮಾಡುತ್ತಾ ಇದ್ದರೂ ಗುಣಾತೀತತೆಯಲ್ಲಿ ಕೊರತೆಯಾಗುವುದಿಲ್ಲ. ಈ ರೀತಿಯಲ್ಲಿ ಸಹಜವಾಗಿರುವ ಮುಕ್ತಿಯನ್ನು ನಿನಗೆ ಈಗ ಹೇಳುವೆನು. ಏಕೆಂದರೆ ನೀನು ಜ್ಞಾನ ಕಮಲದ ಮೇಲಿನ ಭ್ರಮರನಾಗಿರುವೆ, ಅಂದರೆ ಕೇಳಲು ಯೋಗ್ಯನಾಗಿರುವೆ. ಚೈತನ್ಯವು ಗುಣಗಳಂತೆ ಆಗಿರದೆ ಅವುಗಳಿಂದ ಅಲಿಪ್ತವಾಗಿರುತ್ತದೆ ಎಂದು ನಿನಗೆ ಹಿಂದೆ ಹೇಳಿದಂತೆಯೇ ಆಗಿದೆ. ಪ್ರಾರ್ಥನೆ, ಎಚ್ಚರಗೊಂಡಾಗ ಸ್ವಪ್ನದಂತೆ ಜ್ಞಾನದ ಬೋಧವುಂಟಾದಾಗ ಗುಣಗಳಿಂದ ಚೈತನ್ಯವು ಬೇರೆಯಾಗಿದೆ ಎಂಬುದು ಕಂಡುಬಂದೀತು. ಇಲ್ಲವೇ ನದಿಯ ದಂಡೆಯ ಮೇಲೆ ನಿಂತಿರುವ ಮನುಷ್ಯನು ತನ್ನ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡುವನು. ನೀರು ಅಲುಗಾಡಿದಾಗ ಅದೇ ಪ್ರತಿಬಿಂಬವು ಅನೇಕ ಕಡೆಗಳಲ್ಲಿ ಕಂಡುಬರುತ್ತದೆ. ಹೆಣ್ಣಿನ ಪಾತ್ರವನ್ನು ಧರಿಸಿದ ನಟನು ಹೆಣ್ಣಿನ ಗುಣಗಳಿಂದ ಮೋಸ ಹೋಗುವುದಿಲ್ಲ, ತಾನು ಗಂಡಸು ಎಂಬುದನ್ನು ಮರೆಯುವುದಿಲ್ಲ. ಹಾಗೆಯೇ ಸ್ವಸ್ವರೂಪದಲ್ಲಿ ಸತ್ಯ ಬುದ್ಧಿಯನ್ನಿಟ್ಟು ಗುಣಗಳನ್ನು ಕೇವಲ ನೋಡಬೇಕು. ಆಕಾಶದಲ್ಲಿ 3 ಋತುಗಳು ಬರುತ್ತವೆ ಹೋಗುತ್ತವೆ, ಆದರೆ ಅವುಗಳಿಂದ ಆಕಾಶವು ಅಲಿಪ್ತವಾಗಿರುತ್ತದೆ. ಗುಣಗಳ ವ್ಯವಹಾರಗಳು ನಡೆಯುತ್ತಾ ಇದ್ದರೂ ಗುಣಗಳಿಂದ ಅತೀತವಾಗಿ ಆತ್ಮಸ್ವರೂಪವು ಸ್ವತಃಸಿದ್ಧವಾಗಿದೆ. ಆ ಮೂಲವಾದ ಆತ್ಮಸ್ವರೂಪದ ಮೇಲೆ ಅಹಂಕಾರವು ಹೋಗಿ ಕುಳಿತುಕೊಳ್ಳುವುದು. ಮತ್ತೆ ಅಲ್ಲಿಂದ ನೋಡತೊಡಗಿದಾಗ ಅವನು ಹೇಳುತ್ತಾನೆ, ನಾನು ಕರ್ಮದ ಕರ್ತೃವಾಗಿರದೆ ಕೇವಲ ಸಾಕ್ಷೀಭೂತನಾಗಿದ್ದೇನೆ ಮತ್ತು ಎಲ್ಲ ಕ್ರಿಯೆಗಳನ್ನು ಗುಣಗಳೇ ಉತ್ಪನ್ನ ಮಾಡುತ್ತವೆ. ಸತ್ವ, ರಜ, ತಮ ಈ ಗುಣಗಳಿಂದ ಬೇರೆ ಬೇರೆಯಾಗಿ ಆಗುವ ಕರ್ಮಗಳನ್ನು ತಾನು ಮಾಡದೆ ಅವಕ್ಕೆ ಗುಣಗಳೇ ಕಾರಣವಾಗಿವೆ. ವನದ ಶೋಭೆಗೆ ವಸಂತ ಋತುವು ಕಾರಣವಾಗಿದ್ದು ಅಲಿಪ್ತವಾಗಿರುತ್ತದೆ. ಹಾಗೆಯೇ ನಾನು ಎಲ್ಲ ಕ್ರಿಯೆಗಳನ್ನು ಮಾಡುತ್ತಿದ್ದರೂ ಅಲಿಪ್ತನಾಗಿರುವೆನು. ನಕ್ಷತ್ರಗಳು ಲುಪ್ತವಾಗುವುದು, ಸೂರ್ಯಕಾಂತ ಮಣಿಯು ಅಗ್ನಿಯನ್ನು ಉತ್ಪನ್ನ ಮಾಡುವುದು, ಕಮಲವು ಅರಳುವುದು, ಕತ್ತಲೆಯು ನಾಶವಾಗುವುದು. ಇವೆಲ್ಲವೂ ಸೂರ್ಯೋದಯದಿಂದ ಆಗುವವು, ಆದರೆ ಸೂರ್ಯನು ಅವುಗಳ ಕಡೆಗೆ ನೋಡುವುದೇ ಇಲ್ಲ. ಹಾಗೆಯೇ ನನ್ನ ಸತ್ತೆಯಿಂದಲೇ ಕರ್ಮಗಳು ನಡೆಯುತ್ತಾ ಇದ್ದರೂ ನಾನು ಈ ದೇಹದಲ್ಲಿ ಸತ್ತಾರೂಪದಿಂದ ಮಾತ್ರವೇ ಇದ್ದು ಅಕರ್ತ ಆಗಿದ್ದೇನೆ. ನಾನು ತೋರಿಸಿದರೆ ಗುಣಗಳು ಕಂಡುಬರುವುದು, ನನ್ನ ಸತ್ತೆಯಿಂದಲೇ ಗುಣಗಳು ಬೆಳೆಯುತ್ತವೆ. ಅವು ಇಲ್ಲವಾಗಿ ಶೇಷವಾಗಿ ಉಳಿಯುವವನು ನಾನೇ ಆಗಿದ್ದೇನೆ. ಧನಂಜಯನೇ, ಹೀಗೆ ಅವನ ಹೃದಯದಲ್ಲಿ ಜ್ಞಾನದ ಉದಯವಾಗಿದೆ. ಅರ್ಥಾತ್ ಅವನು ಗುಣಾತೀತನಾಗಿರುವನು. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮದ್ಭವಾಂ ಜನ್ಮ ಮೃತ್ಯುಜರಾ ದುಃಖೈ ವಿಮುಕ್ತೋಮೃತಮಶ್ನುತೆ. ಈ ಪುರುಷನು ಶರೀರದ ಉತ್ಪತ್ತಿಗೆ ಕಾರಣರೂಪವಾದ ಈ 3 ಗುಣಗಳನ್ನು ದಾಟಿಕೊಂಡು ಜನ್ಮ, ಮೃತ್ಯು, ವೃದ್ಧಾವಸ್ಥೆ ಮತ್ತು ಎಲ್ಲ ಪ್ರಕಾರದ ದುಃಖಗಳಿಂದ ಮುಕ್ತನಾಗಿ ಪರಮಾನಂದವನ್ನು ಪಡೆಯುತ್ತಾನೆ. ಮತ್ತೆ ಅವನು ನಿರ್ಗುಣನಾದ ಬ್ರಹ್ಮನನ್ನು ತಪ್ಪದೆ ಸರಿಯಾಗಿ ತಿಳಿಯುವನು. ಏಕೆಂದರೆ ಜ್ಞಾನದಿಂದ ಆತನು ಅಲ್ಲಿಯೇ ಸ್ಥಿತನಾಗಿರುವನು. ಸಾಮಾನ್ಯವಾಗಿ ನದಿಯು ಸಮುದ್ರತ್ವವನ್ನು ಹೊಂದುವಂತೆಯೇ ಅವನು ನನ್ನ ಸತ್ತೆಯನ್ನೇ ಪಡೆಯುವನು. ನಳಿಕೆಯಿಂದ ಹಾರಿ ಗಿಡದ ಟೊಂಗೆಯ ಮೇಲೆ ಕುಳಿತ ಗಿಳಿಯು ಬಂಧನರಹಿತನಾಗುವಂತೆಯೇ ಗುಣಾತೀತನಾದವನು ಗುಣಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ನಾನೇ ಬ್ರಹ್ಮನಾಗಿದ್ದೇನೆ ಎಂದು ಹೇಳುವನು. ಎಲೈ ಜ್ಞಾನವಂತನೇ, ಅಜ್ಞಾನ ನಿದ್ದೆಯಲ್ಲಿ ಗೊರಕೆ ಹೊಡೆಯುತ್ತಾ ಮಲಗಿದವನು ಸ್ವಸ್ಥ ರೂಪದಲ್ಲಿ ಎಚ್ಚರಗೊಳ್ಳುವನು. ಅರ್ಜುನನೇ, ನೋಡು, ಅವನ ಕೈಯಿಂದ ಬುದ್ಧಿಭೇದ ರೂಪಿ ಕನ್ನಡಿಯು ಕೆಳಗೆ ಬೀಳುವುದರಿಂದ ಅದರಲ್ಲಿ ಕಾಣುವ ಸುಖ ದುಃಖ ರೂಪಿ ಪ್ರತಿಬಿಂಬದಿಂದ ಅವನು ಮುಕ್ತನಾಗುವನು. ವೀರಭರನೇ, ದೇಹಾಭಿಮಾನ ರೂಪವಾದ ಗಾಳಿಯು ಬೀಸುವುದು ನಿಂತು ಹೋದಾಗ ಜೀವ ಮತ್ತು ಶಿವರೂಪದ ತೆರೆಗಳು ಆತ್ಮಸ್ವರೂಪಿ ಸಮುದ್ರದಲ್ಲಿ ಒಂದಾಗುವವು. ಆದ್ದರಿಂದ ಹೀಗಾದಾಗ ಅವರು ಮದ್ರೂಪರಾಗುವರು. ವರ್ಷಾಕಾಲದ ಕೊನೆಯಲ್ಲಿ ಆಕಾಶದಲ್ಲಿ ಉತ್ಪನ್ನವಾದ ಮೋಡಗಳು ಆಕಾಶದಲ್ಲೇ ಲಯ ಹೊಂದಿ ಮಳೆಗರೆಯುವುದಿಲ್ಲ. ಹಾಗೆಯೇ ಮದ್ರೂಪನಾದ ಬಳಿಕ ಅವನು ದೇಹದಲ್ಲೇ ಇದ್ದರೂ ಗುಣಗಳಿಂದ ಲಿಪ್ತನಾಗುವುದಿಲ್ಲ. ಗಾಜಿನ ಗೂಡಿನಲ್ಲಿ ಇಟ್ಟಿರುವ ದೀಪದ ಪ್ರಕಾಶ ಮುಚ್ಚಿರುವುದಿಲ್ಲ, ಅಥವಾ ಒಡವಾನಲವು ಸಮುದ್ರದ ನೀರಿನಿಂದ ಆರಿ ಹೋಗುವುದಿಲ್ಲ. ಹಾಗೆಯೇ ಗುಣಗಳು ಬಂದು ಹೋಗುವುದರಿಂದ ಅವನ ಜ್ಞಾನವು ಮಲಿನವಾಗುವುದಿಲ್ಲ. ಚಂದ್ರನ ಪ್ರತಿಬಿಂಬವು ನೀರಿನಲ್ಲಿ ಬಿದ್ದರೂ ಅವನು ಬೇರೆಯೇ ಆಗಿರುತ್ತಾನೆ. ಹಾಗೆಯೇ ಅವನು ದೇಹದಲ್ಲಿದ್ದರೂ ಗುಣಗಳಿಂದ ಬದ್ಧನಾಗುವುದಿಲ್ಲ. 3 ಗುಣಗಳು ಆತನ ದೇಹದಲ್ಲಿ ತಮ್ಮ ತಮ್ಮ ಇಚ್ಛೆಯಂತೆ ಸ್ವಚ್ಛಂದವಾಗಿ ಕುಣಿದಾಡಿದರೂ ಅವುಗಳ ಕಡೆಗೆ ಹೊರಳಿಯೂ ನೋಡುವುದಿಲ್ಲ. ಇಂತಹ ಸ್ಥಿತಿಯವರೆಗೆ ಅವನು ಅಂತಃಕರಣದಲ್ಲಿ ನಿಶ್ಚಲವಾಗಿ ಇರುವನು. ಈ ಸ್ಥಿತಿಯಲ್ಲಿ ಶರೀರವು ಯಾವ ವ್ಯವಹಾರ ಮಾಡುತ್ತಿದೆ
ಇದನ್ನು ತಿಳಿಯುವುದಿಲ್ಲ. ಹಾವು ಪೊರೆಯನ್ನು ಕಳಚಿ ಬಿಲದೊಳಗೆ ಹೋಗುವಾಗ ತನ್ನ ಪೊರೆಯು ಏನಾಗುವುದು ಇದರ ಕಡೆಗೆ ಗಮನ ಕೊಡುವುದಿಲ್ಲ. ಹಾಗೆಯೇ ಜ್ಞಾನಿಯು ತನ್ನ ಶರೀರದ ಕುರಿತು ಯೋಚಿಸುವುದಿಲ್ಲ. ಕಮಲವು ಅರಳಿದ ಮೇಲೆ ಅದರ ಸುಗಂಧವು ಆಕಾಶಕ್ಕೆ ಹೊರಟು ಹೋದ ಮೇಲೆ ಮರಳಿ ಕಮಲಕೋಶಕ್ಕೆ ಬರುವುದಿಲ್ಲ. ಹಾಗೆಯೇ ಆತ್ಮಸ್ವರೂಪದಲ್ಲಿ ಐಕ್ಯವಾದ ಬಳಿಕ ಆತನು ದೇಹವು ಯಾವ ಧರ್ಮದಿಂದ ವರ್ತಿಸುವುದು ಇದನ್ನು ನೋಡುವುದಿಲ್ಲ. ಆದ್ದರಿಂದ ಜನ್ಮ, ಜರ, ಮರಣ ಮುಂತಾದ 6 ಗುಣಗಳ ಸಂಬಂಧ ದೇಹದೊಂದಿಗೆ ಇರುತ್ತದೆ. ಜ್ಞಾನಿಯಾದವನಿಗೆ ಆತ್ಮಸ್ವರೂಪದೊಂದಿಗೆ ಇರುವುದಿಲ್ಲ. ಘಟವು ಅಂದರೆ ಮಡಕೆ ಒಡೆದು ಚೂರು ಚೂರು ಆದಾಗ ಅದರಲ್ಲಿನ ಘಟಾಕಾಶವು ಸಹಜವಾಗಿ ಮಹಾಕಾಶದಲ್ಲಿ ಒಂದಾಗುವುದು. ಹೀಗೆ ದೇಹಬುದ್ಧಿಯು ಇಲ್ಲವಾಗಿ ಆತ್ಮಸ್ವರೂಪದ ಪರಿಚಯವಾದಾಗ ಆ ಸ್ಥಿತಿಯಲ್ಲಿ ಆತ್ಮಸ್ವರೂಪವಲ್ಲದೆ ಬೇರೆ ಯಾವುದರ ಸ್ಮರಣೆ ತಾನೇ ಇದ್ದೀತು. ಹೀಗೆ ಅಂತಃಕರಣದಲ್ಲಿ ಬೋಧ ಉಂಟಾದವನು ದೇಹಧಾರಿಯಾಗಿದ್ದರೂ ಅವನು ಗುಣಾತೀತನೆಂದು ನಾನು ಹೇಳುವೆನು. ಮೇಘ ಗರ್ಜನೆಯನ್ನು ಕೇಳಿದಾಕ್ಷಣ ನವಿಲಿಗೆ ಸಂತೋಷವಾಗುವಂತೆ ಶ್ರೀಕೃಷ್ಣನ ಮಾತಿನಿಂದ ಪಾರ್ಥನಿಗೆ ಬಹಳ ಸಂತೋಷವಾಯಿತು. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರಃ ಕಥಂ ಚೈತಾನ್ ತ್ರೀನ್ ಗುಣಾನತಿವರ್ತತೆ. ಅರ್ಜುನನು ಹೇಳಿದನು, ಈ 3 ಗುಣಗಳಿಂದ ಸತ್ವ, ರಜ, ತಮ ಈ 3 ಗುಣಗಳಿಂದ ಅತೀತನಾದ ಪುರುಷನು ಯಾವ ಯಾವ ಲಕ್ಷಣಗಳಿಂದ ಯುಕ್ತನಾಗಿರುತ್ತಾನೆ ಮತ್ತು ಯಾವ ಪ್ರಕಾರದ ಆಚರಣೆ ಉಳ್ಳವನಾಗಿರುತ್ತಾನೆ? ಹಾಗೂ ಹೇ ಪ್ರಭುವೇ, ಮನುಷ್ಯನು ಯಾವ ಉಪಾಯದಿಂದ ಈ 3 ಗುಣಗಳನ್ನು ದಾಟಿ ಹೋಗುತ್ತಾನೆ? ಹೀಗೆ ಹರ್ಷಯುಕ್ತ ಅಂತಃಕರಣದಿಂದ ವೀರನಾದ ಅರ್ಜುನನು ಶ್ರೀಕೃಷ್ಣನಲ್ಲಿ ಕೇಳಿದನು, ದೇವ, ಅಂತಃಕರಣದಲ್ಲಿ ಅಂತಹ ಬೋಧ ಉಂಟಾದವನ ಲಕ್ಷಣಗಳೇನು? ಆ ಗುಣಾತೀತನು ಹೇಗೆ ವರ್ತಿಸುವನು? ಗುಣಗಳನ್ನು ಹೇಗೆ ನಿವಾರಿಸುತ್ತಾನೆ? ಭಗವಂತನೇ, ನೀನು ಕೃಪೆಯ ತವರು ಮನೆಯಾಗಿರುವೆ. ಆದ್ದರಿಂದ ಇದೆಲ್ಲವನ್ನು ಸ್ಪಷ್ಟಪಡಿಸಿ ನನಗೆ ಹೇಳು. ಅರ್ಜುನನ ಈ ಪ್ರಶ್ನೆಗೆ ಷಡ್ಗುಣೈಶ್ವರ್ಯ ಸಂಪನ್ನನಾದ ಭಗವಾನ್ ಶ್ರೀಕೃಷ್ಣನು ಹೇಗೆ ಉತ್ತರಿಸಿದನು ಎಂಬುದನ್ನು ಕೇಳಿರಿ. ಭಗವಂತನು ಹೇಳಿದನು, ಇದೆಂತಹ ಪ್ರಶ್ನೆ ನಿನ್ನದು? ಏಕೆಂದರೆ ಗುಣಾತೀತನೆಂಬ ಹೆಸರನ್ನು ಉಚ್ಚರಿಸಿದಾಕ್ಷಣ ಅವನ ಆಚರಣೆ ಏನು ಎಂಬ ಪ್ರಶ್ನೆಯೇ ಉಂಟಾಗುವುದಿಲ್ಲ. ಕಾರಣ, ಗುಣಾತೀತನೆಂದು ಹೇಳುವವನು ಮುಖ್ಯವಾಗಿ ಗುಣಗಳ ಅಧೀನನಾಗಿ ಇರುವುದಿಲ್ಲ, ಅಥವಾ ಗುಣಗಳಲ್ಲೇ ಇದ್ದರೂ ಗುಣಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದಿಲ್ಲ. ಆದರೆ ಅವನಿಗೆ ಗುಣಗಳೊಂದಿಗೆ ಸಂಬಂಧವಿದ್ದು ಅವನು ಗುಣಗಳ ಅಧೀನನಾಗಿರುವನೋ ಇಲ್ಲವೋ ಎಂಬುದನ್ನು ಹೇಗೆ ತಿಳಿಯಬೇಕು ಎಂಬ ಶಂಕೆಯು ನಿನ್ನ ಮನಸ್ಸಿನಲ್ಲಿದ್ದರೆ ಬಿಚ್ಚು ಮನಸ್ಸಿನಿಂದ ಕೇಳು, ಅವನ ಲಕ್ಷಣಗಳನ್ನು ಹೇಳುವೆನು. ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತೆ. ಶ್ರೀ ಭಗವಂತನು ಹೇಳಿದನು, ಹೇ ಅರ್ಜುನ, ಯಾವ ಪುರುಷನು ಸತ್ವಗುಣದ ಕಾರ್ಯರೂಪಿ ಪ್ರಕಾಶವನ್ನು ಮತ್ತು ರಜೋಗುಣದ ಕಾರ್ಯರೂಪಿ ಮೋಹವನ್ನು ಯಾವುದೇ ಆಗಿರಲಿ ಅದರಲ್ಲಿ ಪ್ರವೃತ್ತನಾದ ಮೇಲೆ ಅವುಗಳನ್ನು ದ್ವೇಷಿಸುವುದಿಲ್ಲ ಮತ್ತು ನಿವೃತ್ತನಾದ ಮೇಲೆ ಅವುಗಳನ್ನು ಬಯಸುವುದಿಲ್ಲ. ರಜೋಗುಣದ ಬಲವು ಬಲಿತು ದೇಹದಲ್ಲಿ ಕರ್ಮದ ಅಂಕುರ ಉದ್ಭವವಾಗಿ ಪ್ರವೃತ್ತಿ ಮಾರ್ಗದಲ್ಲಿ ಮುಳುಗಿ ಹೋದರೂ ನಾನೇ ಕರ್ಮ ಮಾಡುವವನು ಎಂಬ ಅಭಿಮಾನ ಗುಣಾತೀತನಾದವನಿಗೆ ಉಂಟಾಗುವುದಿಲ್ಲ. ಅಥವಾ ಕರ್ಮವು ಇಲ್ಲವಾದಾಗಲೂ ಅವನ ಬುದ್ಧಿಗೆ ಕೆಡುಕೆನಿಸುವುದಿಲ್ಲ. ಅಥವಾ ಸತ್ವಗುಣವು ಹೆಚ್ಚಿದಾಗ ಸರ್ವ ಇಂದ್ರಿಯಗಳಲ್ಲಿ ಜ್ಞಾನವು ಪ್ರಕಾಶಿಸುವುದು. ಆಗ ನನ್ನಂತಹ ವಿದ್ವಾಂಸನು ಬೇರೆ ಯಾರೂ ಇಲ್ಲ ಎಂಬ ಸಂತೋಷದಲ್ಲಿ ಆತ ಮುಳುಗುವುದಿಲ್ಲ. ಇಲ್ಲವೇ ತಮೋಗುಣವು ಬೆಳೆದಾಗ ಅವನು ಮೋಹ ಭ್ರಮೆಯಿಂದ ಲಿಪ್ತನಾಗುವುದಿಲ್ಲ ಮತ್ತು ಅಜ್ಞಾನದಿಂದಾಗಿ ಮನಸ್ಸಿನಲ್ಲಿ ಬೇಸರಿಸುವುದೂ ಇಲ್ಲ. ಅಥವಾ ಮೋಹವು ಉತ್ಪನ್ನವಾದಾಗಲೂ ಜ್ಞಾನವನ್ನು ಇಚ್ಛಿಸುವುದಿಲ್ಲ. ಹಾಗೆಯೇ ಜ್ಞಾನವಂತನಾದಾಗಲೂ ಕರ್ಮವನ್ನು ಆಧರಿಸುವುದಿಲ್ಲ ಮತ್ತು ಕರ್ಮವು ನಡೆದರೂ ದುಃಖಿಸುವುದಿಲ್ಲ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಇವುಗಳ ಗಣನೆ ಸೂರ್ಯನಿಗೆ ಇರುವುದಿಲ್ಲ. ಹಾಗೆಯೇ ಅವನು ದೇಹದಲ್ಲಿ ಉಂಟಾಗುವ ಗುಣಗಳ ಕಡೆಗೆ ಗಮನವೇ ಕೊಡುವುದಿಲ್ಲ. ಇಂತಹ ಜ್ಞಾನಿಗೆ ಇತರರು ಜ್ಞಾನಿ ಎಂದು ಹೇಳಬೇಕೆ? ನೋಡು, ಸಮುದ್ರವು ಮಳೆಯ ನೀರಿನಿಂದ ಪ್ರಫುಲ್ಲಿತವಾಗುವುದೇ? ಅಥವಾ ಕರ್ಮಗಳನ್ನು ಮಾಡುತ್ತಿರುವಾಗ ನಾನು ಮಾಡುವವನು ಎಂಬ ಅಭಿಮಾನ ಉಂಟಾದೀತೆ?
ನೋಡು, ಹಿಮಾಲಯ ಪರ್ವತವು ತನಗೆ ಚಳಿಯಾದೀತೆಂದು ಹೆದರುವುದೇ? ಮೋಹವು ಉತ್ಪನ್ನವಾದಾಗ ಅವನ ಜ್ಞಾನವು ನಾಶವಾದೀತೆ? ಬೆಂಕಿಯು ಬೇಸಿಗೆಯ ತಾಪದಿಂದ ಸುಟ್ಟೀತೆ? ಉದಾಸೀನ ವದಾಸೀನ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಹಾಗೂ ಯಾರು ಸಾಕ್ಷಿಯಂತೆ ಸ್ಥಿತನಾಗಿದ್ದುಕೊಂಡು ಗುಣಗಳ ಮೂಲಕ ವಿಚಲಿತಗೊಳಿಸಲಾಗುವುದಿಲ್ಲವೋ ಮತ್ತು ಗುಣಗಳೇ ಗುಣಗಳಲ್ಲಿ ವರ್ತಿಸುತ್ತವೆ ಎಂದು ತಿಳಿಯುತ್ತಾ ಯಾರು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಏಕೀಭಾವದಿಂದ ಸ್ಥಿತನಾಗಿದ್ದಾನೋ ಮತ್ತು ಆ ಸ್ಥಿತಿಯಿಂದ ಯಾವಾಗಲೂ ವಿಚಲಿತನಾಗುವುದಿಲ್ಲವೋ. ಹಾಗೆಯೇ ಗುಣಗಳು ಮತ್ತು ಶರೀರವು ತಾನೇ ಇರುವುದರಿಂದ ಅವು ಬಂದರೂ ಹೋದರೂ ಅವುಗಳಿಂದ ಸುಖ ಇಲ್ಲವೇ ದುಃಖ ಉಂಟಾಗುವುದಿಲ್ಲ. ಹೀಗೆ ನಿಶ್ಚಿತವಾದ ತಿಳುವಳಿಕೆ ಇರುವವನು ದಾರಿಹೋಕನು ತೊಂದರೆಯಾದಾಗ ಮಾತ್ರ ತಂಗಲು ಒಂದೆಡೆ ಇರುವಂತೆ ಉದಾಸೀನ ವೃತ್ತಿಯಿಂದ ದೇಹದಲ್ಲಿ ವಾಸಿಸುವನು. ರಣಭೂಮಿಯಲ್ಲಿ ಜಯವು ಯಾರದೇ ಆಗಲಿ ಅಪಜಯವು ಯಾರದೇ ಆಗಲಿ ಅಲ್ಲಿನ ಭೂಮಿಗೆ ಹರ್ಷವಾಗಲಿ ಶೋಕವಾಗಲಿ ಆಗುವುದಿಲ್ಲ. ಹಾಗೆಯೇ ಇವನು ಗುಣಗಳ ಅಧೀನನಾಗಿ ಎಂದು ಕರ್ಮಗಳನ್ನು ಮಾಡುವುದಿಲ್ಲ ಅಥವಾ ದೇಹದಲ್ಲಿನ ಪ್ರಾಣಗಳ ರಕ್ಷಣೆಗಾಗಿ ಮಾತ್ರ ಭೋಜನದ ರುಚಿಯನ್ನು ನೋಡದೆ ಮಾಡುವನು. ಅತಿಥಿಗೆ ಎಂತಹ ಅನ್ನವನ್ನು ಬಡಿಸಿದರೂ ಅದನ್ನು ತಿಂದು ಬಿಡುವನು. ಕಟ್ಟೆಯ ಮೇಲೆ ಯಾರೇ ಕುಳಿತುಕೊಂಡರೂ ಕಟ್ಟೆ ಉದಾಸೀನವಾಗಿರುತ್ತದೆ. ಅರ್ಜುನನೇ, ಮರೀಚಿಕೆಯ ತೆರೆಗಳಿಂದ ಮೇರು ಪರ್ವತವು ಅಲುಗಾಡುವುದಿಲ್ಲ. ಹಾಗೆಯೇ ಗುಣಗಳು ಬಂದು ಹೋಗುವುದರಿಂದ ಗುಣಾತೀತನ ಅಂತಃಕರಣವು ಕದಲುವುದಿಲ್ಲ. ಇದರ ಬಗ್ಗೆ ಹೆಚ್ಚೇನು ಹೇಳಲಿ? ಆಕಾಶದಲ್ಲಿ ವಾಯುವು ನಿರಂತರವಾಗಿ ಸಂಚರಿಸುತ್ತಿದ್ದರೂ ಆಕಾಶವು ವಾಯುವಿನಿಂದ ಅಲುಗಾಡುವುದೇ? ಅಥವಾ ಕತ್ತಲೆಯು ಸೂರ್ಯನನ್ನು ಎಂದಾದರೂ ನುಂಗಿದ್ದಿದೆಯೇ? ಎಚ್ಚರವಾಗಿರುವವನನ್ನು ಸ್ವಪ್ನವು ಭ್ರಮಿಸುವುದುಂಟೆ? ಹಾಗೆಯೇ ಜ್ಞಾನವುಳ್ಳವನನ್ನು ಗುಣಗಳು ವಿಕಾರಗಳಿಂದ ಬಂಧಿಸುವುದಿಲ್ಲ. ಆತನು ಗುಣಗಳಿಂದ ನಿಶ್ಚಯವಾಗಿ ಬಂಧಿತನಾಗುವುದಿಲ್ಲ. ಅವನು ಗುಣಗಳನ್ನು ಚಿತ್ರವನ್ನು ದೂರದಿಂದಲೇ ಪ್ರೇಕ್ಷಕನು ನೋಡುವಂತೆ ಗುಣಗಳ ಆಟವನ್ನು ಉದಾಸೀನನಾಗಿ ನೋಡುತ್ತಾನೆ. ಮತ್ತೆ ಸಾತ್ವಿಕ ಗುಣವು ಸತ್ಕರ್ಮವನ್ನು ಮಾಡುತ್ತಿರಲಿ, ರಜೋಗುಣವು ವಿಷಯಗಳನ್ನು ಆಶಿಸಲಿ ಅಥವಾ ತಮೋಗುಣವು ಮೋಹಾದಿ ಅಜ್ಞಾನಗಳಲ್ಲಿ ಮುಳುಗಿರಲಿ, ಆದರೂ ಅವನಿಗೆ ಯಾವುದೇ ಬಾಧೆಯಾಗುವುದಿಲ್ಲ. ನೋಡು, ನಮ್ಮ ಸತ್ತೆಯಿಂದಲೇ ಈ ಎಲ್ಲ ಗುಣಗಳ ಚೇಷ್ಟೆಗಳು ನಡೆಯುತ್ತಾ ಇರುತ್ತವೆ ಎಂದು ತಿಳಿಯುವವನು ಸೂರ್ಯನು ಲೋಕ ವ್ಯವಹಾರಗಳಿಗೆಲ್ಲ ಸಾಕ್ಷೀಭೂತನಾಗಿ ಅಲಿಪ್ತನಾಗಿ ಅವನ್ನು ನೋಡುತ್ತಿರುತ್ತಾನೆ. ಸಮುದ್ರಕ್ಕೆ ಭರತ ಬರುತ್ತದೆ, ಸೋಮಕಾಂತ ಶಿಲೆಯು ಒಸರುವುದು, ಚಂದ್ರವಿಕಾಸಿ ಕಮಲಗಳು ಅರಳುವವು. ಇವೆಲ್ಲಾ ಕ್ರಿಯೆಗಳು ಚಂದ್ರನಿಂದಲೇ ಆಗುತ್ತಿದ್ದರೂ ಚಂದ್ರನು ಮಾತ್ರ ಅಲಿಪ್ತನಾಗಿರುವನು. ಗಗನದಲ್ಲಿ ಗಾಳಿಯು ಬಹಳವಾಗಿ ಬೀಸದಿರಲಿ, ಆದರೆ ಗಗನವು ಸ್ಥಿರವಾಗಿ ಇರುವಂತೆ ಗುಣಗಳು ಬಹಳಷ್ಟು ಗದ್ದಲ ಮಾಡಿದರೂ ಅವನು ಅವುಗಳ ಅಧೀನನಾಗುವುದಿಲ್ಲ. ಅರ್ಜುನನೇ, ಹೀಗೆ ಗುಣಾತೀತನ ಲಕ್ಷಣಗಳನ್ನು ನಿನಗೆ ಹೇಳಿದೆನು. ಇನ್ನು ಅವನ ಆಚರಣೆಗಳನ್ನು ಹೇಳುವೆನು, ಕೇಳು. ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ. ಯಾರು ನಿರಂತರ ಆತ್ಮಭಾವದಲ್ಲಿ ಸ್ಥಿತನಾಗಿದ್ದಾನೋ, ಸುಖ ದುಃಖಗಳನ್ನು ಸಮಾನವೆಂದು ತಿಳಿಯುತ್ತಾನೋ, ಮಣ್ಣು ಕಲ್ಲು ಮತ್ತು ಚಿನ್ನಗಳಲ್ಲಿ ಸಮಾನವಾದ ಭಾವವುಳ್ಳವನಾಗಿದ್ದಾನೋ, ಜ್ಞಾನಿಯಾಗಿದ್ದಾನೋ, ಪ್ರಿಯ ಮತ್ತು ಅಪ್ರಿಯರನ್ನು ಒಂದೇ ಎಂದು ತಿಳಿಯುತ್ತಾನೋ ಮತ್ತು ನಿಂದಾಸ್ತುತಿಯಲ್ಲಿ ಕೂಡ ಸಮಭಾವವುಳ್ಳವನಾಗಿದ್ದಾನೋ. ಕಿರೀಟಿಯೇ, ವಸ್ತ್ರದಲ್ಲಿ ಒಳ ಹೊರಗೆ ನೂಲು ಅಲ್ಲದೆ ಬೇರೆ ಏನೂ ಇರುವುದಿಲ್ಲ. ಹಾಗೆಯೇ ಮದ್ರೂಪನಾದವನಿಗೆ ಸಮಸ್ತ ಚರಾಚರದಲ್ಲಿ ನಾನಲ್ಲದೆ ಬೇರೆ ಏನೂ ಕಾಣಿಸುವುದಿಲ್ಲ. ಶ್ರೀಹರಿಯು ಶತ್ರುಗಳಿಗೂ ಭಕ್ತರಿಗೂ ಒಂದೇ ರೀತಿಯ ಮುಕ್ತಿಯನ್ನು ಕೊಡುವಂತೆಯೇ ಸುಖ ದುಃಖಗಳು ಉಂಟಾದಾಗ ಅವನ ಮನಸ್ಸು ತಕ್ಕಡಿಯಂತೆ ಸಮತೋಲವಿರುತ್ತದೆ. ಇದರ ಹೊರತಾಗಿ ದೇಹರೂಪಿ ನೀರಿನಲ್ಲಿ ಮನರೂಪಿ ಮೀನು ಆಡುತ್ತಿದ್ದರೆ ಸುಖ ಮತ್ತು ದುಃಖಗಳ ಬಾಧೆಯು ಸಹಜವಾಗಿ ಆಗುತ್ತದೆ. ಈಗ ಅವನು ದೇಹಾಭಿಮಾನವನ್ನು ಬಿಟ್ಟು ಆತ್ಮಸ್ವರೂಪನಾದ್ದರಿಂದ ಬೀಜ ಬಿತ್ತಿ ಧಾನ್ಯ ಬಂದಾಗ ಆ ಬಿತ್ತಿದ ಬೀಜ ಹುಡುಕಿದರೂ ಸಿಗುವುದಿಲ್ಲ. ಅಥವಾ ಗಂಗೆಯು ತನ್ನ ಪ್ರವಾಹವನ್ನು ಬಿಟ್ಟು ಸಮುದ್ರವನ್ನು ಸೇರಿದಾಗ ಅದರ ಭೋರ್ಗರೆತ ತಾನಾಗಿಯೇ ನಿಂತು ಹೋಗುವುದು. ಹಾಗೆಯೇ ಅರ್ಜುನನೇ, ಅವನು ತನ್ನ ಸ್ವಸ್ವರೂಪದಲ್ಲಿ ಬೆರೆತು ಹೋದಾಗ ಅವನು ದೇಹದಲ್ಲಿ ಇದ್ದರೂ ಸುಖ ದುಃಖಗಳನ್ನು ಸಮವಾಗಿ ಭಾವಿಸುವನು.
ಮನೆಯ ಕಂಬಕ್ಕೆ ಹಗಲು ಮತ್ತು ರಾತ್ರಿ ಎರಡು ಒಂದೇ ರೀತಿಯಾಗಿರುವಂತೆಯೇ ದೇಹದೊಳಗಿನ ಆತ್ಮನಿಗೆ ಸುಖ ದುಃಖಗಳು ಸಮಾನವಾಗಿರುತ್ತವೆ. ಏಕೆಂದರೆ ಅವನು ಗುಣಾತೀತನಾಗಿದ್ದಾನೆ. ಗಾಢ ನಿದ್ದೆಯಲ್ಲಿ ಮಲಗಿದ್ದವನಿಗೆ ಒಂದು ಪಕ್ಕದಲ್ಲಿ ಊರ್ವಶಿ ಇನ್ನೊಂದು ಪಕ್ಕದಲ್ಲಿ ಸರ್ಪವು ಇದ್ದರೂ ಎರಡೂ ಒಂದೇ ಆಗಿರುತ್ತದೆ. ಹಾಗೆಯೇ ಆತ್ಮಸ್ವರೂಪದಲ್ಲಿ ಲೀನನಾದವನಿಗೆ ಸುಖ ದುಃಖಗಳು ಒಂದೇ ರೀತಿಯದಾಗಿರುತ್ತವೆ. ಆದ್ದರಿಂದ ಆತನಿಗೆ ಸೆಗಣಿ ಮತ್ತು ಬಂಗಾರ ಒಂದೇ ಬೆಲೆಯದಾಗಿರುತ್ತವೆ. ರತ್ನ ಮತ್ತು ಕಲ್ಲು ಇವುಗಳ ಭೇದವನ್ನು ಅವನು ಎಣಿಸುವುದೇ ಇಲ್ಲ. ಸ್ವರ್ಗ ಸುಖವೇ ಮನೆಗೆ ನಡೆದು ಬಂದರೂ ಅಥವಾ ಹುಲಿಯು ತಿನ್ನಲು ಬಂದರೂ ಅವನ ಆತ್ಮಸ್ವರೂಪದ ಬುದ್ಧಿಗೆ ಭಂಗ ಬರುವುದಿಲ್ಲ. ಸತ್ತವನು ಬದುಕುವುದಿಲ್ಲ, ಸುಟ್ಟು ಹೋದದ್ದು ಹುಟ್ಟುವುದಿಲ್ಲ. ಹಾಗೆಯೇ ಆತನಿಗೆ ಆತ್ಮಸ್ವರೂಪದಲ್ಲಿ ಉಂಟಾದ ಸಾಮ್ಯ ಬುದ್ಧಿಯು ಯಾವುದರಿಂದಲೂ ಭಂಗವಾಗುವುದಿಲ್ಲ. ಇವನು ಬ್ರಹ್ಮದೇವನಾಗಿದ್ದಾನೆ ಎಂದು ಯಾರಾದರೂ ಸ್ತುತಿಸಿದರೂ, ಇವನು ನೀಚನಾಗಿದ್ದಾನೆ ಎಂದು ನಿಂದಿಸಿದರು, ಬೂದಿಯಾದ ಮೇಲೆ ಬೆಂಕಿಗೆ ಉರಿಯುವ ನಂದುವ ಭಯವಿರುವುದಿಲ್ಲ. ಹಾಗೆಯೇ ನಿಂದೆ ಅಥವಾ ಸ್ತುತಿ ಮಾಡಿದಾಗಲೂ ಅದರಿಂದ ಅವನಿಗೆ ರಾಗ ಅಥವಾ ಲೋಭ ಉತ್ಪನ್ನವಾಗುವುದಿಲ್ಲ. ನೋಡು, ಸೂರ್ಯನ ಮನೆಯಲ್ಲಿ ಕತ್ತಲು ಅಥವಾ ದೀಪ ಇವುಗಳ ಮಾತೇ ಇಲ್ಲ, ಏಕೆಂದರೆ ಅವನು ಸ್ವಯಂ ಪ್ರಕಾಶನಾಗಿದ್ದಾನೆ. ಮಾನಾಪಮಾನಯೋಸ್ತುಲ್ಯಃ ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಯಾರು ಮಾನ ಮತ್ತು ಅಪಮಾನಗಳಲ್ಲಿ ಸಮನಾಗಿದ್ದಾನೋ, ಮಿತ್ರ ಮತ್ತು ವೈರಿಯ ಪಕ್ಷದಲ್ಲಿ ಸಹ ಸಮನಾಗಿದ್ದಾನೋ ಮತ್ತು ಸಂಪೂರ್ಣವಾದ ಕರ್ಮಗಳಲ್ಲಿ ಕರ್ತೃತ್ವದ ಅಭಿಮಾನರಹಿತನಾಗಿದ್ದಾನೋ ಆ ಪುರುಷನು ಗುಣಾತೀತನೆಂದು ಹೇಳಲ್ಪಡುತ್ತಾನೆ. ದೇವರೆಂದು ತಿಳಿದು ಅವನನ್ನು ಪೂಜಿಸಲಿ ಅಥವಾ ಕಳ್ಳನೆಂದು ತಿಳಿದು ಹೊಡೆಯಲಿ, ಇಲ್ಲವೇ ಆನೆ, ಕುದುರೆ, ರಥ ಇವುಗಳನ್ನು ಕೊಟ್ಟು ರಾಜನನ್ನಾಗಿಸಲಿ, ಅಥವಾ ಆಪ್ತನು ಬಳಿಗೆ ಬಂದು ಕುಳಿತುಕೊಂಡರೂ ವೈರಿಯು ಪಕ್ಕದಲ್ಲಿ ಕುಳಿತುಕೊಂಡರೂ ಅವನಿಗೆ ಎಲ್ಲರೂ ಸಮಾನರೇ. ಸೂರ್ಯನ ತೇಜಸ್ಸಿಗೆ ಹಗಲು ಮತ್ತು ರಾತ್ರಿ ಎಂಬುದು ತಿಳಿದಿರುವುದಿಲ್ಲ. ಆಕಾಶದಲ್ಲಿ 6 ಋತುಗಳು ಬಂದು ಹೋದರೂ ಅದು ಅಲಿಪ್ತವಾಗಿರುವಂತೆಯೇ ಅವನ ಬುದ್ಧಿಗೆ ವಿಷಮತೆ ಎಂಬುದು ಗೊತ್ತೇ ಇರುವುದಿಲ್ಲ. ಅವನು ಯಾವುದೇ ವ್ಯವಹಾರವನ್ನು ಮಾಡುವುದಿಲ್ಲ ಎಂಬುದು ಅವನಲ್ಲಿ ಕಂಡುಬರುತ್ತದೆ. ಅವನು ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ. ಪ್ರವೃತ್ತಿ ಮಾರ್ಗದಿಂದ ದೂರ ಉಳಿಯುವನು. ಅವನು ಜ್ಞಾನವುಳ್ಳವನಾದ್ದರಿಂದ ಅವನ ಕರ್ಮ ಫಲಗಳು ಸುಟ್ಟು ಹೋಗಿರುತ್ತವೆ. ಇಹಲೋಕ ಅಥವಾ ಪರಲೋಕ ಇವುಗಳ ಕುರಿತು ಅವನ ಮನಸ್ಸಿನಲ್ಲಿ ವಿಚಾರವೇ ಬರುವುದಿಲ್ಲ. ಆದರೆ ಸಹಜವಾಗಿ ಪ್ರಾಪ್ತವಾದುದನ್ನು ಅವನು ಸೇವಿಸುವನು. ಕಲ್ಲಿನಂತೆ ಕಠಿಣವಾದ ಮನಸ್ಸುಳ್ಳವನು ಸುಖವಾದಾಗ ಆನಂದ ಪಡುವುದಿಲ್ಲ, ದುಃಖವಾದಾಗ ಕೊರಗುವುದಿಲ್ಲ. ಹಾಗೆಯೇ ಅವನು ಮನಸ್ಸಿನಿಂದ ಯಾವುದೇ ವ್ಯಾಪಾರ ಮಾಡುವುದಿಲ್ಲ. ಇನ್ನೆಷ್ಟು ಸ್ಪಷ್ಟಪಡಿಸಿ ನಿನಗೆ ಹೇಳಲಿ? ಇಂತಹ ಆಚರಣೆಯುಳ್ಳವನೇ ಗುಣಾತೀತನೆಂದು ತಿಳಿ. ಶ್ರೀಕೃಷ್ಣನು ಹೇಳುತ್ತಾನೆ, ಅವನು ಗುಣ ಅಥವಾ ಗುಣಗಳ ಧರ್ಮ ಇವುಗಳನ್ನು ಹೇಗೆ ದಾಟಿ ಹೋಗುತ್ತಾನೆ ಎಂಬ ಉಪಾಯವನ್ನು ಹೇಳುವೆನು, ಕೇಳು. ಮಾಂಚಯೋ ವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾವ ಪುರುಷನು ಅವ್ಯಭಿಚಾರಿ ಭಕ್ತಿಯೋಗದ ಮೂಲಕ ನನ್ನನ್ನು ನಿರಂತರ ಭಜಿಸುತ್ತಾನೋ ಅವನೂ ಕೂಡ ಈ 3 ಗುಣಗಳನ್ನು ಚೆನ್ನಾಗಿ ದಾಟಿಕೊಂಡು ಸಚ್ಚಿದಾನಂದ ಘನ ಬ್ರಹ್ಮವನ್ನು ಪಡೆಯಲು ಯೋಗ್ಯನಾಗುತ್ತಾನೆ. ಅಭೇದ ಬುದ್ಧಿಯಿಂದ ನನ್ನ ಭಕ್ತಿಯನ್ನು ಮಾಡುವವನು ಈ ಗುಣಗಳನ್ನು ನಾಶಪಡಿಸಬಲ್ಲನು. ಹಾಗಾದರೆ ನಾನು ಯಾರು? ನನ್ನ ಭಕ್ತಿಯನ್ನು ಹೇಗೆ ಮಾಡುವುದು? ಅವ್ಯಭಿಚಾರ ಭಕ್ತಿ ಎಂದರೇನು? ಇದೆಲ್ಲವನ್ನು ನಿನಗೆ ಸ್ಪಷ್ಟಪಡಿಸಿ ಹೇಳಬೇಕಾಗಿದೆ. ಅರ್ಜುನ, ಹಾಗಾದರೆ ಕೇಳು. ರತ್ನದ ತೇಜ ಮತ್ತು ರತ್ನ ಇವೆರಡು ಒಂದೇ ಆಗಿರುವಂತೆ ನಾನು ಈ ಜಗತ್ತಿನಲ್ಲಿ ಇರುವೆನು. ಅಥವಾ ತಿಳಿಯಾದುದು ಮತ್ತು ನೀರು, ಅವಕಾಶ ಮತ್ತು ಆಕಾಶ, ಸಿಹಿ ಮತ್ತು ಸಕ್ಕರೆ ಇವು ಭಿನ್ನವಾಗಿರದೆ ಒಂದೇ ಆಗಿರುವವು. ಬೆಂಕಿ ಮತ್ತು ಜ್ವಾಲೆ ಇವು ಒಂದೇ ಆಗಿದೆ. ಕಮಲದ ಎಸಳೆ ಕಮಲವು, ಗಿಡ ಮತ್ತು ಟೊಂಗೆಗಳು, ಹಣ್ಣು ಮತ್ತು ಎಲೆಗಳು ಒಂದೇ ಆಗಿದೆ. ಚಳಿ ಮತ್ತು ಚಳಿಯು ವಾಸಿಸುವ ಹಿಮಾಲಯವು ಒಂದೇ ಆಗಿದೆ. ಹಾಲು ಹೆಪ್ಪಾದಾಗ ಅದಕ್ಕೆ ಮೊಸರು ಎಂದು ಹೇಳುವರು. ಹಾಗೆಯೇ ವಿಶ್ವವೆಂದು ಹೇಳಿದರೆ ಅದೆಲ್ಲವೂ ಮದ್ರೂಪವೇ ಆಗಿದೆ. ಚಂದ್ರನ ಕಲೆಯನ್ನು ನೋಡಬೇಕಾದರೆ ಅದನ್ನು ಚಂದ್ರನಿಂದ ಸುಲಿದು ತೆಗೆಯಬೇಕಾಗಿಲ್ಲ, ಏಕೆಂದರೆ ಎರಡೂ ಒಂದೇ ಆಗಿದೆ. ತುಪ್ಪವು ಹೆಪ್ಪುಗಟ್ಟಿದರೂ ಅದು ತುಪ್ಪವೇ.
ಅಥವಾ ಬಂಗಾರದ ಬಳೆಯನ್ನು ಕರಗಿಸಿ ಗಟ್ಟಿಯಾಗಿ ಮಾಡದಿದ್ದರೂ ಅದು ಚಿನ್ನವೇ ಆಗಿದೆ. ಬಟ್ಟೆಯನ್ನು ಹರಿದು ಅದರ ನೂಲನ್ನು ಬೇರೆಯಾಗಿಸದಿದ್ದರೂ ಅದು ತಂತುಮಯವೇ ಆಗಿದೆ. ಮಡಿಕೆಯು ಒಡೆದು ಕರಗಿಸದಿದ್ದರೂ ಅದು ಮಣ್ಣೇ ಆಗಿರುತ್ತದೆ. ಹಾಗೆಯೇ ವಿಶ್ವವನ್ನು ಪಕ್ಕಕ್ಕೆ ಸರಿಸಿ ನಾನು ಬೇರೆಯಾಗಿದ್ದೇನೆ ಎಂಬುದಿಲ್ಲ, ಸಮಸ್ತ ವಿಶ್ವವು ನಾನೇ ಆಗಿರುವೆನು. ಇಂತಹ ಐಕ್ಯ ಬುದ್ಧಿಯಿಂದ ನನ್ನನ್ನು ತಿಳಿಯುವುದಕ್ಕೆ ಅವ್ಯಭಿಚಾರಿಣಿ ಭಕ್ತಿ ಅರ್ಥಾತ್ ಅಭೇದ ಬುದ್ಧಿ ಎಂದು ಹೇಳುತ್ತಾರೆ. ನಾನು ಮತ್ತು ವಿಶ್ವ ಇದರಲ್ಲಿ ಕಿಂಚಿತ್ತಾದರೂ ಭೇದವೆಣಿಸಿದರೆ ಅದು ವ್ಯಭಿಚಾರಿ ಭಕ್ತಿಯು. ಅದಕ್ಕಾಗಿ ಭೇದವನ್ನು ಮನಸ್ಸಿಗೆ ತಾರದೆ ಏಕನಿಷ್ಠ ಚಿತ್ತದಿಂದ ನೀನು ನಿನ್ನ ಸ್ವರೂಪವು ನಾನೇ ಆಗಿರುವೆನೆಂದು ತಿಳಿ. ಅಂದರೆ ಭಕ್ತತನದಿಂದ ನೀನು ನನ್ನಿಂದ ಬೇರೆಯಾಗಿರಬೇಡ. ಪ್ರಾರ್ಥನೆ: ಬಂಗಾರದ ಹೂವನ್ನು ಮಾಡಿ ಬಂಗಾರದ ಒಡವೆಯಲ್ಲಿ ಕೂರಿಸಿದರೆ ಅವೆರಡರಲ್ಲಿ ಭೇದವಿರುವುದಿಲ್ಲ. ಹಾಗೆಯೇ ತನ್ನಿಂದ ವಿಶ್ವವು ಬೇರೆಯಾಗಿದೆ ಎಂದು ತಿಳಿಯಬೇಡ. ಸೂರ್ಯನಿಂದ ಹೊರಟ ಕಿರಣವು ತೇಜೋಮಯವಾಗಿದ್ದು ಸೂರ್ಯನಿಂದ ಬೇರೆಯಾಗಿರುವುದಿಲ್ಲ. ಹಾಗೆಯೇ ನಾನು ಮತ್ತು ವಿಶ್ವ ಇವುಗಳಲ್ಲಿ ಐಕ್ಯ ಬೋಧವಾಗಬೇಕು. ಭೂಮಿಯಲ್ಲಿನ ರಜ ಕಣಗಳು ಮತ್ತು ಹಿಮಾಲಯದ ಮೇಲಿನ ಹಿಮಕಣಗಳು ಭೂಮಿ ಮತ್ತು ಹಿಮಾಲಯಗಳಿಂದ ಬೇರೆಯಾಗಿಲ್ಲ. ಹಾಗೆಯೇ ನನ್ನಲ್ಲೇ ಸಮಸ್ತ ವಿಶ್ವವು ನೆಲೆಸಿದೆ ಎಂದು ತಿಳಿ. ಅಲೆಯು ಎಷ್ಟೇ ಸಣ್ಣದಿದ್ದರೂ ಅದು ಸಮುದ್ರದಿಂದ ಬೇರೆಯಾಗಿಲ್ಲ. ಹಾಗೆಯೇ ಈಶ್ವರನಿಂದ ನಾನು ಭಿನ್ನವಾಗಿಲ್ಲ. ಹೀಗೆ ಸರ್ವತ್ರ ಐಕ್ಯತೆಯಿಂದ ಬೆಳಗುವ ದೃಷ್ಟಿಗೆ ನಾನು ಭಕ್ತಿ ಎಂದು ಕರೆಯುವೆನು. ಇದೇ ದೃಷ್ಟಿಯಿಂದ ಜ್ಞಾನವನ್ನು ನಾನು ಸರ್ವೋತ್ತಮವಾಗಿದೆ ಎಂದು ತಿಳಿಯುವೆನು. ಹಾಗೂ ಯೋಗದ ಸಾರವು ಇದೇ ಆಗಿದೆ. ಸಮುದ್ರ ಮತ್ತು ಮೋಡ ಇವುಗಳ ನಡುವೆ ಮಳೆಯಾಗುವಾಗ ಧಾರೆಯು ಅಖಂಡವಾಗಿರುವಂತೆಯೇ ಅರ್ಜುನನೇ, ಭಕ್ತಿ, ಭಕ್ತ ಮತ್ತು ಭಜನೆ ಈ ತ್ರಿಪುಟಿಯಲ್ಲಿ ಪರಮಾತ್ಮನು ತುಂಬಿರುವನು. ಬಾವಿಯಲ್ಲಿರುವ ಆಕಾಶಕ್ಕೂ ಮಹಾಕಾಶಕ್ಕೂ ಭೇದವಿರುವುದಿಲ್ಲ. ಹಾಗೆಯೇ ಅವನು ತನ್ನಲ್ಲಿ ಮತ್ತು ಪರಮಾತ್ಮನಲ್ಲಿ ಭೇದವನ್ನು ಎಣಿಸದೆ ಐಕ್ಯವಿದೆ ಎಂದು ತಿಳಿಯುವನು. ಸೂರ್ಯನ ಪ್ರಭೆಯು ಪ್ರತಿಬಿಂಬದಿಂದ ಹಿಡಿದು ಸೂರ್ಯನವರೆಗೆ ಒಂದೇ ಇರುವಂತೆ ಅವನಿಗೆ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ಉಂಟಾದ ಮೇಲೆ ಬ್ರಹ್ಮ ಮತ್ತು ವಿಶ್ವದಲ್ಲಿ ಭೇದ ಕಾಣುವುದೇ ಇಲ್ಲ. ಹೀಗೆ ಅಹಂ ಬ್ರಹ್ಮಾಸ್ಮಿ ಎಂಬ ಮನಸ್ಸಿನ ವೃತ್ತಿಯು ಉಂಟಾದ ಮೇಲೆ ಆ ವೃತ್ತಿಯು ತಾನಾಗಿಯೇ ಲಯಗೊಳ್ಳುವುದು. ಎಲೈ ಪಾಂಡವನೇ, ಉಪ್ಪಿನ ಹರಳು ಸಮುದ್ರದಲ್ಲಿ ಹಾಕಿದಾಗ ಅದು ಕರಗಿದ ಮೇಲೆ ಕರಗುವಿಕೆಯು ತಾನಾಗಿಯೇ ನಿಂತು ಹೋಗುವುದು. ಅಥವಾ ಹುಲ್ಲು ಸುಟ್ಟು ಹೋದ ಮೇಲೆ ಬೆಂಕಿಯು ತಾನಾಗಿಯೇ ಆರಿ ಹೋಗುವುದು. ಹಾಗೆಯೇ ಬ್ರಹ್ಮೈಕ್ಯವಾಗುವ ಜ್ಞಾನವು ಅನಂತರ ಇಲ್ಲವಾಗುವುದು. ನಾನು ಪ್ರಪಂಚದಿಂದ ಆಚೆಗೆ ಇದ್ದು ದೊಡ್ಡದಾಗಿರುವೆನು ಮತ್ತು ಭಕ್ತನು ಪ್ರಪಂಚದಲ್ಲಿದ್ದು ದೀನನಾಗಿರುವನು ಎಂಬ ಅಜ್ಞಾನವು ನಾಶವಾಗಿ ಅನಾದಿ ಕಾಲದಿಂದ ಇರುವ ದೇವ ಭಕ್ತರ ಐಕ್ಯ ಮಾತ್ರ ಉಳಿಯುತ್ತದೆ. ಎಲೈ ಕಿರೀಟಿಯೇ, ಇಲ್ಲಿ ಐಕ್ಯವಿದೆ ಎಂದು ಹೇಳುವುದು ಕೂಡ ಸಂಭವಿಸುವುದಿಲ್ಲ. ಅಲ್ಲಿ ಅವನು ಗುಣಗಳನ್ನು ಗೆದ್ದಿರುವನು ಎಂದು ಹೇಳುವುದೇ ಉಳಿಯುವುದಿಲ್ಲ. ಎಲೈ ಮರ್ಮಜ್ಞನೇ, ಸಾಮಾನ್ಯವಾಗಿ ಇಂತಹ ಸ್ಥಿತಿಯನ್ನೇ ಬ್ರಹ್ಮತ್ವ ಎಂದು ಹೇಳುತ್ತಾರೆ. ಮತ್ತು ನನ್ನ ಅವ್ಯಭಿಚಾರಣೆ ಭಕ್ತಿಯನ್ನು ಮಾಡುವವನಿಗೆ ಬ್ರಹ್ಮತ್ವವು ಪ್ರಾಪ್ತವಾಗುತ್ತದೆ. ಇಂತಹ ಲಕ್ಷಣಗಳಿಂದ ನನ್ನ ಭಕ್ತನಾದವನ ಬ್ರಹ್ಮತ್ವವೇ ಪತಿವ್ರತೆಯಾಗಿದೆ. ಗಂಗೆಯ ನೀರು ಹರಿಯುವಾಗ ಅದಕ್ಕೆ ಸಮುದ್ರವಲ್ಲದೆ ಬೇರೆ ಗತಿಯೇ ಇರುವುದಿಲ್ಲ. ಹಾಗೆಯೇ ಅರ್ಜುನನೇ, ಜ್ಞಾನದ ದೃಷ್ಟಿಯಿಂದ ನನ್ನ ಸೇವೆ ಮಾಡುವವನೇ ಬ್ರಹ್ಮತ್ವದ ಮುಕುಟ ಮಣಿಯಾಗುವನು. ಪ್ರಾರ್ಥನೆ: ಈ ಬ್ರಹ್ಮಪ್ರಾಪ್ತಿಯನ್ನೇ ಸಾಯುಜ್ಯ ಮುಕ್ತಿ ಎಂದು ಹೇಳುವರು. ಹಾಗೂ ಇದಕ್ಕೆ 4ನೆಯ ಪುರುಷಾರ್ಥವಾದ ಮೋಕ್ಷವೆಂದು ಹೇಳುವರು. ಆದರೆ ಬ್ರಹ್ಮತ್ವವನ್ನು ಹೊಂದಲು ನನ್ನ ಆರಾಧನೆಯೇ ಸೋಪಾನವಾಗಿದೆ. ಮತ್ತೆ ಅದು ಪ್ರಾಪ್ತವಾದಾಗ ನಾನು ಬ್ರಹ್ಮಪ್ರಾಪ್ತಿಯ ಸಾಧನೆಯಾಗಿರುವೆನೆಂದು ತಿಳಿದಿದೆಯೇ. ಆದರೆ ನನ್ನಿಂದ ಬ್ರಹ್ಮವು ಬೇರೆಯಾಗಿದೆ ಎಂಬ ಕಲ್ಪನೆಯನ್ನು ಮನಸ್ಸಿಗೆ ನೀನು ತರಬೇಡ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಏಕೆಂದರೆ ಆ ಅವಿನಾಶಿಯಾದ ಪರಬ್ರಹ್ಮನ ಮತ್ತು ಅಮೃತದ ಹಾಗೂ ನಿತ್ಯವಾದ ಧರ್ಮದ ಮತ್ತು ಅಖಂಡ ಏಕರಸ ಆನಂದದ ಆಶ್ರಯವು ನಾನೇ ಆಗಿದ್ದೇನೆ. ಎಲೈ ಪಾಂಡವನೇ, ಬ್ರಹ್ಮವೆಂದು ಹೇಳುವವನು ನಾನೇ ಆಗಿರುವೆನು ಮತ್ತು ನನಗೇ ಆ ಹೆಸರಿದೆ. ಮರ್ಮಜ್ಞನೇ, ಚಂದ್ರನು ಮತ್ತು ಚಂದ್ರಮಂಡಲ ಇವು ಎರಡಿರುವುದಿಲ್ಲ. ಹಾಗೆಯೇ ನಾನು ಮತ್ತು ಬ್ರಹ್ಮ ಇದರಲ್ಲಿ ಭೇದವಿಲ್ಲ. ಈ ಬ್ರಹ್ಮವು ನಿತ್ಯವೂ ಅಚಲವೂ ಆವರಣರಹಿತವೂ ಧರ್ಮರೂಪವೂ ಅಪಾರ ಸುಖವನ್ನು ಕೊಡುವುದೂ ಆದ ಅದ್ವಿತೀಯವಾಗಿದೆ.
ಅಜ್ಞಾನವನ್ನು ನಾಶಗೊಳಿಸಿ ಜ್ಞಾನವು ಲಯ ಹೊಂದುವಂತಹ ಸಿದ್ಧಾಂತದಿಂದ ನಿರ್ಣಯಿಸಿದ ಕೊನೆಯ ಸ್ವರೂಪವು ನಾನೇ ಆಗಿರುವೆನು. ಏಕನಿಷ್ಠ ಭಕ್ತರ ಪ್ರಿಯನಾದ ಪರಮಾತ್ಮನು ಶೂರನಾದ ಪಾರ್ಥನಿಗೆ ಹೀಗೆ ಹೇಳಿದನು. ಆಗ ಧೃತರಾಷ್ಟ್ರನು ಸಂಜಯನಲ್ಲಿ, ಇವೆಲ್ಲವನ್ನೂ ನಿನ್ನ ಬಳಿ ಯಾರು ಕೇಳಿದ್ದರು? ನೀನು ವ್ಯರ್ಥವಾಗಿ ನನಗೆ ಇದೆಲ್ಲವನ್ನು ಏಕೆ ಹೇಳುತ್ತಿರುವೆ ಎಂದು ಕೇಳಿದನು. ನನ್ನ ಮಕ್ಕಳ ವಿಜಯದ ಮಾತನ್ನು ನನಗೆ ಹೇಳಿ ನನ್ನ ಸಂದೇಹವನ್ನು ನಿವಾರಿಸು. ಇದೆಲ್ಲ ಪರಮಾರ್ಥದ ನಿನ್ನ ಮಾತುಗಳು ಇನ್ನು ಇರಲಿ. ಸಂಜಯನು ಮನಸ್ಸಿನಲ್ಲಿ ವಿಸ್ಮಯ ಹೊಂದಿ ಬಹಳ ಕಳಕಳಿಯಿಂದ, ಅಯ್ಯೋ, ಇವನ ದೈವಗತಿಯು ಎಂತಹ ವಿಚಿತ್ರವಾಗಿದೆ, ಇವನಿಗೆ ಇನ್ನೂ ವಿರೋಧವೇ ಹಿಡಿಸುತ್ತಿದೆಯಲ್ಲ. ಕೃಪಾಳುವಾದ ಭಗವಂತನು ಸಂತುಷ್ಟನಾಗಿ ಇವನ ಮನಸ್ಸಿನಲ್ಲಿ ವಿವೇಕರೂಪಿ ಔಷಧಿಯನ್ನು ಹಾಕಿ ಮೋಹರೂಪಿ ಮಹಾರೋಗವನ್ನು ದೂರ ಮಾಡಲಿ. ಸಂಜಯನು ಹೀಗೆ ಮನಸ್ಸಿನಲ್ಲಿ ಯೋಚಿಸುತ್ತಿರುವಾಗಲೇ ಶ್ರೀಕೃಷ್ಣಾರ್ಜುನ ಸಂವಾದದ ಕಡೆಗೆ ಗಮನ ಹರಿದು ಅವನ ಚಿತ್ತದಲ್ಲಿ ಆನಂದದ ಮಹಾಪೂರವೇ ಬಂದಂತಾಯಿತು. ಆದ್ದರಿಂದ ಮನಸ್ಸಿನಲ್ಲಿ ಹರ್ಷಯುಕ್ತನಾಗಿ ಶ್ರೀಕೃಷ್ಣನು ಹೇಳಿದುದನ್ನು ಅವನು ತಿಳಿಸುವನು. ಅವನ ಮಾತಿನ ಭಾವವನ್ನು ನಿಮ್ಮ ಹೃದಯದಲ್ಲಿ ಮೂಡುವಂತೆ ಮಾಡುವೆನು ಎಂದು ನಿವೃತ್ತಿನಾಥರ ದಾಸರಾದ ಶ್ರೀ ಜ್ಞಾನೇಶ್ವರರು ಹೇಳಿದರು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಗುಣತ್ರಯ ವಿಭಾಗ ಯೋಗೋ ನಾಮ ಚತುರ್ದಶೋಧ್ಯಾಯಃ. ಇದು ಶ್ರೀ ಜ್ಞಾನದೇವ ವಿರಚಿತಾಯಾಂ ಭಾವಾರ್ಥ ದೀಪಿಕಾಯಾಂ ಚತುರ್ದಶೋಧ್ಯಾಯಃ. ಶ್ರೀ ಜ್ಞಾನದೇವರಿಂದ ರಚಿತವಾದ ಭಾವಾರ್ಥ ದೀಪಿಕೆಯಲ್ಲಿ 14ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.